ಅಪ್ಪು ಸರ್ ಆಗಿರ್ಬೋದು, ನಮ್ಮ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಅವರೆಲ್ಲ ನಾನು ಸದಾಶಿವ ಫಿಟ್ನೆಸ್ ಅಂತ ಒಂದು ಜಿಮ್ ಇತ್ತು. ಇದು ಒಂದು ಆಲ್ಮೋಸ್ಟ್ ಒಂದು 12-13 ವರ್ಷದ ಮುಂಚೆ ಟ್ರೈನ್ ಮಾಡ್ತಿದ್ದೆ. ಆಮೇಲೆ ರಾಗಿನವ್ರು ನಾನು ಸ್ವಂತ ಜಿಮ್ ಮಾಡಿದ್ದೆ, ಅಲ್ಲೂ ಟ್ರೈನ್ ಮಾಡ್ತಿದ್ದೆ. ಅನುಶ್ರೀ ಅವರು ಫಿಟ್ನೆಸ್ ಅವರಿಗೆ ಬರ್ತಾಯಿದ್ರು. ನೀವು ಅವ್ರನ್ನ ಕರ್ಕೊಂಡೋಗಿ ಒಂದು ಮಾರ್ಷಲ್ ಆರ್ಟ್ಸ್ ಅಲ್ಲಿ ಸ್ಪೆಷಲ್ ಆಗಿದಂತಹ ಮೌಥಾ ಎನ್ನುವಂತ ಒಂದು ಗೇಮ್ ಅಲ್ಲಿ ನಿಮ್ಮ ಮಗಳನ್ನ ಆ ಒಂದು ಗೇಮ್ ಕಲಿಸೋದಕ್ಕೆ ಏನ್ ಕಾರಣ ಫಸ್ಟ್ ಆಫ್ ಆಲ್ ಅಂತ? ನನ್ನ ಮಗಳು ನಾವೇನಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇದುವರೆಗೂ ಯಾರು ಇಂಡಿಯಾನ ಮಾಡಿಲ್ಲ, ಕರ್ನಾಟಕದಿಂದನೂ ಮಾಡಿಲ್ಲ, ಇಂಡಿಯಾನೂ ಯಾರು ಮಾಡಿರಲಿಲ್ಲ, ಎಸ್ಪೆಷಲಿ ಅಂಡರ್-10 ಸೊ ಆ ಟೆಕ್ನಿಕ್ಸ್ ಎಲ್ಲ ನಿಮ್ಮ ಕೋಚ್ ಹತ್ರ ಹೆಂಗೆ ತಿಳ್ಕೊಂಡ್ರೆ ಅಥವಾ ಅಪ್ಪನೇ ಹೇಳ್ಕೊಡ್ತಿದ್ರ? ಅಪ್ಪನೇ ಹೇಳ್ಕೊಡ್ತಿದ್ರು. ನಾವು ಫಸ್ಟ್ ಆಫ್ ಆಲ್ ಕನ್ನಡದವರು, ನಾವು ಯಾವತ್ತೂ ಸೋಲ್ ಒಪ್ಕೊಳ್ಳಲ್ಲ. ನಾವು ಈ ಸತಿ ನಾವು ಸಿಲ್ವರ್ ಹೊಡೆದು ಬಂದಿದ್ವಿ, ನೆಕ್ಸ್ಟ್ ಟೈಮ್ ನಾವು ಗೋಲ್ಡ್ ಹೊಡೆದು ಟೈಟಲ್ ಬೆಲ್ಟ್ ಹೊಡೆದ್ರೆ ನಾವು ವಾಪಸ್ ಬರೋದು. ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ದೀವಿ. ಕಲೆ ಅನ್ನುವಂಥದ್ದು ಯಾರಪ್ಪನ ಸೋತಲ್ಲ. ಈಗಿನ ಕಾಲದಲ್ಲಿ ನಮ್ಮ ಭಾರತೀಯ ಹೆಣ್ಮಕ್ಳಂತೂ ಪ್ರಪಂಚದಾದ್ಯಂತ ತಮ್ಮ ಪ್ರತಿಭೆಯನ್ನು ತೋರಿಸಿ ಹಲವಾರು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಹಲವು ಸೆಲೆಬ್ರಿಟಿಗಳ ಪರ್ಸನಲ್ ಜಿಮ್ ಕೋಚ್ ಆಗಿದ್ದಂತಹ ಹರ್ಷವರ್ಧನ್ ಅವರ ಮಗಳು ಶ್ರೇಯಾ ಸಾಯಿ ಅವರು ಇತ್ತೀಚೆಗಷ್ಟೇ ಬ್ಯಾಂಕಾಕ್ನಲ್ಲಿ ಅಂಡರ್-10 ನಡೆದ ಒಂದು ಮಾರ್ಷಲ್ ಆರ್ಟ್ಸ್ನಲ್ಲಿ ಒಂದು ಸ್ಪೆಷಲ್ ಒಂದು ಗೇಮ್ ಆಗಿರುವಂತಹ ಮೌಥಾ ಎನ್ನುವಂತಹ ಅದ್ಭುತವಾದಂತಹ ಆ ಒಂದು ಗೇಮಲ್ಲಿ ಇಡೀ ಭಾರತವನ್ನು ಅಂಡರ್-10 ಮಹಿಳಾ ಮಣಿಗಳ ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾರತವನ್ನು ರೆಪ್ರೆಸೆಂಟೇಟ್ ಮಾಡಿ ಸಿಲ್ವರ್ ಗೋಲ್ಡನ್ನು ಪಡೆದುಕೊಂಡಿರುವಂಥದ್ದು ನಮ್ಮ ಭಾರತಕ್ಕೆ ಹೆಮ್ಮೆ ಅನ್ಬೋದು. ಸದ್ಯ ಅವರ ತಂದೆ ಹರ್ಷವರ್ಧನ್ ಹಾಗೆಯೇ ಶ್ರೇಯಾ ಸಾಯಿ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಸೊ ಅವರ ಶ್ರಮ ಹೆಂಗಿತ್ತು, ಅವರ ಪ್ರಿಪ್ರೇಷನ್ಸ್ ಎಲ್ಲ ಯಾವ ರೀತಿ ಇತ್ತು, ಆ ಒಂದು ಬ್ಯಾಂಕಾಕ್ನಲ್ಲಿ ಹೋಗ್ಬಿಟ್ಟು ಒಬ್ಬ ಭಾರತೀಯ ಹೆಣ್ಮಗಳು, ಅದು ಕೂಡ 10 ವರ್ಷದೊಳಗಿನ ಹೆಣ್ಮಗಳು ಒಂದು ನಮ್ಮ ಭಾರತವನ್ನು ಪ್ರತಿನಿಧಿಸ್ತಾರೆ ಅಂತಂದರೆ ಅದಕ್ಕೆ ತಕ್ಕಂತೆ ಪರಿಶ್ರಮ ಇರುತ್ತೆ. ಆ ಪರಿಶ್ರಮನೂ ಎಲ್ಲ ಅವರ ಮಾತುಗಳ ಮೂಲಕನೇ ಕೇಳೋಣ. ಸರ್ ನಮಸ್ತೆ. ಮೊದಲನೇದಾಗಿ ನಿಮಗೂ ಕೂಡ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಅದು ಇತ್ತೀಚೆಗೆ ಚಿಕ್ಕ ಮಕ್ಕಳು ಅಂತಂದ್ರೇ ಆಚೆ ಕಡೆ ಕಳಿಸೋದಕ್ಕೇ ನಾವು ಹೆದರ್ತೀವಿ. ಅಂಥದ್ರಲ್ಲಿ ನೀವು ಎಲ್ಲೋ ಬ್ಯಾಂಕಾಕ್ ಹೋಗ್ಬಿಟ್ಟು ಕಳಿಸಿ ನೀವು ಅವ್ರನ್ನ ಕರ್ಕೊಂಡೋಗಿ ಒಂದು ಮಾರ್ಷಲ್ ಆರ್ಟ್ಸಲ್ಲಿ ಸ್ಪೆಷಲ್ ಆಗಿದಂತಹ ಮೌಥಾ ಎನ್ನುವಂಥ ಒಂದು ಗೇಮಲ್ಲಿ ನಿಮ್ಮ ಮಗಳನ್ನು ಆ ಒಂದು ಗೇಮ್ ಕಲಿಸೋದಕ್ಕೆ ಏನು ಕಾರಣ ಫಸ್ಟ್ ಆಫ್ ಆಲ್ ಅಂತ? ಸರ್ ಏನು ಅಂದರೆ ನಾನು ಫೈಟಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಆಲ್ರೆಡಿ ಟೈಕೊಂಡು ಮಾಡಿ ಸೆಕೆಂಡ್ ಡೌನ್ ಮಾಡಿದ್ದೀನಿ. ನಾನು ಒಂದು ಆಲ್ಮೋಸ್ಟ್ ಒಂದು 15-20 ವರ್ಷ ಫಸ್ಟು ಟೈಕೊಂಡೋಯಿಂದ ಸ್ಟಾರ್ಟ್ ಮಾಡಿದೆ. ನಾನು ಅದರಲ್ಲಿ ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡಿ ಮತ್ತು ನಾನು ಕಿಕ್ ಬಾಕ್ಸಿಂಗ್ ಮಾಡಿ ನ್ಯಾಷನಲ್ ಚಾಂಪಿಯನ್ಶಿಪ್ ಮಾಡಿದ್ದೀನಿ. ಈಗ ಒಂದು ಲಾಸ್ಟ್ 3 ಇಯರ್ಸ್ ನಮ್ಮ ತಾಯಿಯವ್ರು ತೀರೋದ್ಮೇಲೆ ಈಗ ಒಂದು 3 ಇಯರ್ಸ್ ಆದಮೇಲೆ ಫಾರ್ಮೇಟ್ ಚೇಂಜ್ ಮಾಡಿ ನಾನು MMA ಮಾಡ್ತಾಯಿದ್ದೆ. ಸೊ ಇವಳಿಗೆ ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾವು ಪ್ರಾಕ್ಟೀಸಿಗೆ ಕಳಿಸ್ತಾ ಇದ್ವಿ. ಸೊ ನನಗೆ ಆಸೆ ಏನು ಅಂತಂದರೆ ಇದರಲ್ಲಿ ಈ ಮಾರ್ಷಲ್ ಆರ್ಟ್ಸ್ ಫಾರ್ಮೇಟಲ್ಲಿ ಎಸ್ಪೆಷಲಿ ಫುಲ್ ಕಾಂಬ್ಯಾಕ್ಟ್ ಸ್ಪೋರ್ಟಲ್ಲಿ ಏನು ಅಂತಂದರೆ ನಿಮಗೆ ಆಪರ್ಚುನಿಟಿ ಹುಡುಗಿರಿಗೆ ತುಂಬ ಭಾಳ ಕಡಿಮೆ. ಯಾರು ಇದನ್ನಾಗಲಿ ಎಷ್ಟು ಎಂಕರೇಜ್ಮೆಂಟು ಮಾಡಲ್ಲ, ಯಾರು ಅಷ್ಟೊಂದು ಧೈರ್ಯ ತೊಗೊಂಡು ಮಾಡಿಸಲ್ಲ. ಸೊ ಹಂಗಾಗಿ ನಾನು ಆಲ್ರೆಡಿ ಈ ಸ್ಪೋರ್ಟಲ್ಲಿ ಇರೋದ್ರಿಂದ ಸೊ ನನಗೇನು ಅನಿಸು ಅಂದರೆ ಇವಳಿಗೆ ಆ ಒಂದು ಆಪರ್ಚುನಿಟಿ ಕೊಟ್ಟು ಯಾರೊಬ್ರಿಗೆ ಏನಾಗಿದೆ ನಮ್ಮ ಎಸ್ಪೆಷಲಿ ಇಂಡಿಯಾಲಿ ಏನಾಗಿದೆ ಎಲ್ಲರೂ ಕ್ರಿಕೆಟ್ ಅಂದು ಏನಾಗಿದೆ, ಬೇರೆ ಸ್ಪೋರ್ಟ್ ಮೇಲೆ ಯಾರಿಗೂ ಅದರದ್ದೊಂದು ಏನಂತಾರೆ ಒಂದು ಅದರೊಂದು ಪಾಸಿಬಿಲಿಟೀಸ್ ಏನಿದೆ ಅಥವಾ ಅದರದ್ದೊಂದು ಎಕ್ಸ್ಪೋಜರ್ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಎಸ್ಪೆಷಲಿ ಕಾಂಬ್ಯಾಕ್ಟ್ ಸ್ಪೋರ್ಟ್ಗೆ ಏನಾಗಿದೆ ಅಂದರೆ ಈಗ ನೀವು ತುಂಬ ಜನ ನೋಡಿ, ಎಷ್ಟೋ ಜನ ಒಳ್ಳೊಳ್ಳೆ ಫೈಟರ್ಗಳಿದ್ದಾರೆ ನಮ್ಮಲ್ಲಿ, ಎಸ್ಪೆಷಲಿ ನಮ್ಮ ಕರ್ನಾಟಕನೇ ತುಂಬ ಜನ ಫೈಟರ್ಗಳಿದ್ದಾರೆ. ಯಾರಿಗೂ ಇದುವರೆಗೂ ಅಷ್ಟೊಂದು ಗೊತ್ತೇ ಇಲ್ಲ ಈ ಥರ ನಮ್ಮಲ್ಲಿ ಅಷ್ಟೊಂದು ಜನ ಇದ್ದಾರೆ ಅಂತ. ಸೊ ಹಂಗಾಗಿ ನಾನೇನು ಅಂದ್ಕೊಂಡು ಆಲ್ರೆಡಿ ಈ ಹುಡುಗಿ ಆಗಿರೋದ್ರಿಂದ ಅವ್ರಿಗೇನು ಯಾವುದಕ್ಕೇನು ಕಡಿಮೆ ಇಲ್ಲ. ಸೊ ಹಂಗಾಗಿ ನನ್ನ ಒಂದು ಮೋಟಿವೇಶನ್ ಏನಿತ್ತು ಅಂದರೆ ಅವಳಿಗೆ ಮಾಡಿಸಿ ಈ ದೇಶಕ್ಕಾಗಲಿ ಅಥವಾ ನಮ್ಮ ಕರ್ನಾಟಕ ಆಗಲಿ ತೋರಿಸೋಣ ಒಂದು ಭಾಳ ಆಸೆ ಇತ್ತು ನನಗೆ. ಸೊ ಹಂಗಾಗಿ ಅವಳಿಗೆ ಒಂದು 8 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ಮೋಸ್ಟ್ ಒಂದು 1.5-2 ಇಯರ್ಸಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದಾಳೆ. ಸೊ ಮಾಡಿ ಒಂದು 3 ನ್ಯಾಷನಲ್ ಮಾಡಿಸಿದ್ದೀವಿ, ಅದರಲ್ಲಿ 3 ಗೋಲ್ಡ್ ಆಗಿದೆ. ಆಮೇಲೆ ಒಂದು ಸ್ಟೇಟ್ ಲೆವೆಲ್ ಮಾಡಿದ್ದಾಳೆ. ಆಮೇಲೆ ಲಾಸ್ಟ್ ಡಿಸೆಂಬರ್ಗೆ 2024 ನಾವು ಗೋವಾ ಚಾಂಪಿಯನ್ಶಿಪ್ಪು ಮಾಡಿದ್ವಿ, ಗೋವಾ ಎಗನೆಸ್ಟ್ ಹುಡುಗಿ ಮೇಲೆ ಫೈಟ್ ಮಾಡಿ. ಸೊ ಹಂಗಾಗಿ ನಮಗೆ ಎಲ್ಲ ಒಂದು ಕೋಚಸ್ ಆಗಿರ್ಬೋದು ಎಲ್ಲರಿಂದಾಗಲಿ ಒಂದು ಪ್ರೋತ್ಸಾಹ ಸಿಕ್ತು. ಆಮೇಲೆ ಅವಳು ಒಂದು ಫಾಲೋಯಿಂಗ್ ಆಗಲಿ ಅಥವಾ ನಮ್ಮ ಮಾತು ಕೇಳಿದರೆ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಸೊ ಅವಳಿಗೂ ಆಟೋಮೆಟಿಕ್ಕಾಗಿ ಇಂಟ್ರೆಸ್ಟ್ ಇದ್ದು ಏನಾಯಿತು ನಮಗೆ, ಸರಿ ಏನೋ ಒಂದು ಮಾಡೋಣ, ಇದರಲ್ಲಿ ಒಂದು ಬಿಗರ್ ಸ್ಟೇಜ್ಗೆ ಹೋಗೋಣ, ಒಂದು ಬಿಗರ್ ಎಕ್ಸ್ಪೋಜರ್ ಮಾಡೋಣ ಅಂದ್ಬಿಟ್ಟು ದೆನ್ ವಿ ಸ್ಟಾರ್ಟೆಡ್ ಪ್ರಿಪೇರಿಂಗ್ ಹರ್ ಫಾರ್ ಇಂಟರ್ನ್ಯಾಷನಲ್ ITMA ಗೇಮ್ ಅಂತ, ಇಂಟರ್ನ್ಯಾಷನಲ್ ಮುಯ್ತಾಯ್ ಆರ್ಟ್ಸ್ ಆ್ಯಂಡ್ ಗೇಮ್ಸ್ ಅಂತ. ಅದು ಬ್ಯಾಂಕಾಕಲ್ಲಿ ನಡೀತು ಮೊನ್ನೆ 18th 23rd. ಸೊ ಅದರಲ್ಲಿ ನನ್ನ ಮಗಳು ನಾವೇನಕ್ಕೆ ಅದಕ್ಕೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇದುವರೆಗೂ ಯಾರು ಇಂಡಿಯಾದಿಂದ ಮಾಡಿಲ್ಲ, ಕರ್ನಾಟಕದಿಂದನೂ ಮಾಡಿಲ್ಲ, ಇಂಡಿಯಾದಿಂದ ಯಾರು ಮಾಡಿರಲಿಲ್ಲ. ಎಸ್ಪೆಷಲಿ ಅಂಡರ್-10 ತುಂಬ ಜನ ಫೀಮೇಲ್ಸ್ ಹೋಗಿದ್ದಾರೆ, ಬಟ್ ಯಾರು ಇದುವರೆಗೂ ಅಷ್ಟೊಂದು ಗೆದ್ದಿಲ್ಲ, ಅಥವಾ ಗೆದ್ದಿದ್ರು ಇಟ್ ಈಸ್ ಆಲ್ ಅಬೌಟ್ 12 ಇಯರ್ಸು, ಅದರಿಂದ ಕಡಿಮೆ ಯಾರೂ ಮಾಡಿಲ್ಲ. ಸೊ ಹಂಗಾಗಿ ನಮ್ಗೆ ಇದೊಂದು ಚಾಲೆಂಜಿಂಗ್ ಆಗಿತ್ತು. ಇಲ್ಲ ಅವಳಿಗೆ ಮಾಡಿಸಲೇಬೇಕು ಅಂದ್ಬಿಟ್ಟು ನಾವು ತುಂಬ ಒಂದು ಆಲ್ಮೋಸ್ಟ್ ಒಂದು 6 ಮಂತ್ಸಿಂದ ಸಿಕ್ಕಾಬಿಟ್ಟೆ ಅವಳು ಟ್ರೈನಿಂಗ್ ಮಾಡಿ, ಡಯಟ್ಗಳು ಮಾಡಿಸಿ, ಫಾಲೋ ಅಪ್ ಮಾಡಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ ನಾವು ಇದಕ್ಕೆ. ಸೊ ಹಾರ್ಡ್ ವರ್ಕ್ಗೆ ನಾವು ಅವಳು ಲಾಸ್ಟಲ್ಲಿ ಆಲ್ಮೋಸ್ಟ್ ಇನ್ನು ಪ್ರಿಪ್ರೇಷನ್ ಹತ್ರ ಇದ್ದಾಗ ನಮ್ಮ ಕೆಲವೊಂದು ಪಾಸ್ಪೋರ್ಟ್ಗಾಗಲಿ ಅದಕ್ಕಾಗಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು. ಸ್ವಲ್ಪ ಫೈನಾನ್ಷಿಯಲಿನೂ ಸ್ವಲ್ಪ ನಾವು ಡ್ರೈನ್ ಔಟ್ ಆಗಿದ್ವಿ. ನಮ್ಗೆ ಯಾರು ಆ್ಯಕ್ಚುಲಿ ಹೇಳಬೇಕು ಸಪೋರ್ಟ್ ಮಾಡಲಿಲ್ಲ. ಹಿಂಗೆ ಮಾಡ್ತಾಯಿದ್ದೀವಿ ಅಂದ್ರೆ ಅಪ್ರಿಷಿಯೇಟ್ ಮಾಡಿರ್ಬಿಟ್ಟು ಯಾರು ನಮ್ಗೆ ಮುಂದೆ ಬಂದು ಈ ಥರ ಮಾಡಿಸಿ ಅಂತ ಯಾರು ಹೇಳಿಲ್ಲ. ಬಟ್ ಇವಾಗ ಗೆದ್ದು ಬಂದ ಮೇಲೆ ಎಲ್ಲರಿಗೂ ಅದೊಂದು ಹೋಪ್ ಸಿಕ್ಕಿದೆ, ಇಲ್ಲ ಮಾಡ್ಬೋದು, ಒಂದು ಎಂಕರೇಜ್ಮೆಂಟ್ ಮಾಡ್ತಾಯಿದ್ದಾರೆ, ನೆಕ್ಸ್ಟ್ ಏನಿದ್ದಾಗ ಹೇಳಿ ಅಂತ ಹೇಳ್ತಾಯಿದ್ದಾರೆ.
ಹಾಗಾಗಿ ಕರ್ಕೊಂಡೋಗಿ ಮಾಡಿದ್ವಿ. ಸೊ ಅದರಲ್ಲಿ ಏನಂದರೆ ಅಂಡರ್ 10 ಟೋಟಲ್ ಒಟ್ಟು 35 ಕಂಟ್ರಿ ಬಂದಿತ್ತು. ಅದರಲ್ಲಿ ಟೋಟಲ್ 16 ಕಂಟ್ರೀಸ್ ಬಂದು ಅಂಡರ್ 10 ಹುಡುಗಿಯರು ಫೀಮೇಲ್ ಡಿವಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಅದರಲ್ಲಿ ಇವಳು ಬಿ ಕ್ಯಾಟಗರಿಲಿ ಇದ್ಲು, ಇನ್ನೊಂದು ಸ್ವಲ್ಪ ಜನ ಹುಡುಗಿರು ಈ ಕ್ಯಾಟಗರಿಲಿ ಇದ್ದು. ಸೊ ಬಿ ಕ್ಯಾಟಗರಿಲಿ ಫೈಟ್ ಮಾಡ್ಕೊಂಡು ಇಟೋಪಿಯಾ ಮೇಲೆ ಫೈನಲ್ಸ್ ಇದ್ದು ಅದ್ರ ಮೇಲೆ ಗೋಲ್ಡ್ ಮಾಡಿದ್ಲು. ಸೊ ಅದಾದಮೇಲೆ ಫೈನಲ್ಸ್ಗೆ ಎ ಕ್ಯಾಟಗರಿಯಿಂದ ಥೈಲ್ಯಾಂಡ್ ಬಂತು, ಬಿ ಕ್ಯಾಟಗರಿಯಿಂದ ಇಂಡಿಯಾ ಬಂತು. ಅದರಲ್ಲಿ ಇಬ್ಬರು ಫೈನಲ್ ರೌಂಡ್ ಫೈಟ್ ಮಾಡಿ 30ಗೆ ಇವಳು 25 ಮಾಡಲು, ಆ ಹುಡುಗಿ 30ಗೆ 21 ಬಂತು. ಬಟ್ ಆದ್ರೂ ವಿನ್ ಬಂದು ಥೈಲ್ಯಾಂಡ್ಗೆ ಕೊಟ್ಟರು. ಅದರ್ವೈಸ್ ಏನೋ ನಮ್ಮ ಗೋಲ್ಡ್ ನಮ್ಮದೇ ಆಗಿತ್ತು. ಆಮೇಲೆ ನನ್ನ ಮಗಳು 3 ರೌಂಡ್ಸು ತುಂಬ ಚೆನ್ನಾಗಿ ಫೈಟ್ ಮಾಡಿದ್ಲು. ಈವನ್ ಯಾರು ಆರ್ಗನೈಸ್ ಮಾಡಿದ್ರು ಅಥವಾ ಬೇರೆ ಕಂಟ್ರಿ ಕೋಚಸ್ ಆಗಿರ್ಬೋದು ಅಥವಾ ಪಾರ್ಟಿಸಿಪೆಂಟ್ಸ್ ಆಗಿರ್ಬೋದು, ಅವ್ರು ಯಾರು ಇಂಡಿಯಾದಿಂದ ಒಬ್ಬರು ಬಂದು ಹಿಂಗೊಂದು ಆಡ್ತಾರೆ ಅನ್ನೋದು ಎಲ್ಲೂ 1% ಕೂಡ ಅವ್ರು ಅಂದ್ಕೊಂಡೂ ಇರಲಿಲ್ಲ. ಅಂದರೆ ನನ್ನ ಮಗಳು ಏನು ಮಾಡಕ್ಕೆ, ಆ ಹುಡುಗಿ ಬಂದು ಥೈಲ್ಯಾಂಡ್ ಹುಡುಗಿ ಬಂದು ತುಂಬ ಚೆನ್ನಾಗಿದ್ಲು ಅವಳು. ಸೊ ಅವಳು ಆಲ್ರೆಡಿ 2 ರೌಂಡ್ಸ್ ಬಂದು ಆಪೋನೆಂಟ್ನ ನಿಂತ್ಕೊಂಡು ಫೈಟ್ ಮಾಡೋಕ್ಕಾಗಲಿ ಅಥವಾ ಏನೋ ಒಂದು ಏನಂತಾರೆ 1.5-2 ಮಿನಿಟ್ಸ್ ಏನು ಫೈಟ್ಸ್ ಇತ್ತು, ಯಾರೋ ಹುಡುಗಿ ಆಪೋನೆಂಟ್ ನಿಂತ್ಕೊಳ್ಳೋಕ್ಕೆ ಬಿಟ್ಟಿರಲಿಲ್ಲ. ಸೊ ನಮ್ಮ ಮಗಳು ಬಂದು ಅಲ್ಲಿ ಫೈಟ್ ಮಾಡೋ ಟೈಮಲ್ಲಿ 3 ರೌಂಡ್ಸ್ ಒಳ್ಳೆ ಹೆಡ್ ಆನ್ ಫೈಟ್ ಕೊಟ್ಟು ತುಂಬ ಚೆನ್ನಾಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆಲ್ಲ ತುಂಬ ಖುಷಿಯಾಗಿ, ಇನ್ಫ್ಯಾಕ್ಟ್ ಇವಳು ಆಪೋನೆಂಟು ಬಂದು ನಮ್ಮ ಹತ್ರ ಬಂದು ಇವಳ ಹತ್ರ ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡು ಅವ್ರು ಎಂಕರೇಜ್ ಮಾಡಿ, ದಿಸ್ ದ ಫಸ್ಟ್ ಟೈಮ್ ಯೂಸಿಂಗ್ ಸಂಬಡಿ ಫ್ರಮ್ ಇಂಡಿಯಾ ಪಾರ್ಟಿಸಿಪೇಟ್ ಲೈಕ್ ದಿಸ್ ಅಂತ ಅವರೆಲ್ಲ ಎಂಕರೇಜ್ ಮಾಡಿ. ಅದು ಬಿಟ್ಟು ಬೇರೆ ಕೆಲವೊಂದು US ಆಗಿರ್ಬೋದು ಅಥವಾ ಸ್ಪೇನ್ ಅವರಾಗಿರ್ಬೋದು, ಆಮೇಲೆ ನಮ್ಮ ಇವ್ರು ಯಾರು ಬ್ರೆಜಿಲ್ ಟೀಮ್ ಅವರಾಗಿರ್ಬೋದು, ಅವರೆಲ್ಲ ಬಂದು ನಮಗೆಲ್ಲ ಪಾಪ ಅಪ್ರಿಷಿಯೇಟ್ ಮಾಡಿದ್ರು. ಈ ಥರ ನಾವು ನಾಟ್ ಸೀನ್ ಎನಿಬಡಿ ವಿತ್ ಸಚ್ ಅನ್ ಯಂಗ್ ಏಜ್ ಕಮ್ ಆ್ಯಂಡ್ ಪಾರ್ಟಿಸಿಪೇಟಿಂಗ್ ಯಾರು ಅಂತ. ಸೊ ಅದೊಂದು ಎಲ್ಲೋ ಒಂದು ನಮಗೆ ತುಂಬ ಪ್ರೋತ್ಸಾಹ ಆಯಿತು. ಸೊ ನಾವು ಅಷ್ಟು ದೂರ ಹೋಗಿದ್ದಕ್ಕೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದು ನಾವು ಅಷ್ಟು ಪ್ರಿಪೇರ್ ಮಾಡಿ 6 ಮಂತ್ಸ್ ಹಾರ್ಡ್ ವರ್ಕ್ ಮಾಡಿದ್ದಕ್ಕೂ ಎಲ್ಲೋ ಒಂದು ಕಡೆ ನಮಗೆ ದಿಸ್ ವಾಸ್ ದ ಸ್ಟಾರ್ಟ್. ಅಂದರೆ ನಮಗೆ ಇಲ್ಲಿಂದ ಏನಾಗುತ್ತೆ, ವಿ ಆರ್ ಏಮಿಂಗ್ ಫಾರ್ ಇನ್ನೂ ದೊಡ್ಡ ಪಿಕ್ಚರ್ಗೆ ಏನು ಮಾಡ್ತಾಯಿದ್ವಿ. ನೆಕ್ಸ್ಟ್ ಅವಳದು ಈಗ ಆಲ್ರೆಡಿ ವಾಪಸ್ ಬಂದಮೇಲೆ ನಾವು ಯಾವತ್ತೂ ರೆಸ್ಟು ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಅವಳು ಡೇ 1 ವಾಪಸ್ ಬಂದು ಆಲ್ರೆಡಿ ರೆಡಿ ಆಗ್ತಾಯಿದ್ದಾಳೆ. ಬಿಕಾಸ್ ನೆಕ್ಸ್ಟ್ ಮಂತು 28 25 ನಮಗೆ ಇದು WMS ಸೆಲೆಕ್ಷನ್ ನಡೀತಾ ಇದೆ. ಅಂದರೆ ವರ್ಲ್ಡ್ ಮುಯ್ ಥಾಯ್ ಆರ್ಗನೈಸೇಷನ್. ಯಾರು ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿ ಗೆದ್ದಿರ್ತಾರೋ 1, 2, 3 ಸೊ ಅವ್ರಿಗೆ ಸೆಲೆಕ್ಷನ್ ನಡೆಯುತ್ತೆ. ಅಕಸ್ಮಾತ್ ಏನೇನು ಈ ಸೆಲೆಕ್ಷನ್ ವಿನ್ ಆದರೆ 2026 ಹಾಂಗ್ಕಾಂಗ್, ಬ್ರೆಜಿಲ್ ಇಲ್ಲ ಅಂದರೆ ಜಪಾನ್, ಈ 3ರಲ್ಲಿ ಯಾವುದೋ ಒಂದು ಕಂಟ್ರೀಲಿ WMO ಆರ್ಗನೈಸ್ ಆದಾಗ ಇವಳು ಇಂಡಿಯನ್ ರೆಪ್ರೆಸೆಂಟ್ ಮಾಡಿ ಮತ್ತೆ 110 ಪಾರ್ಟಿಸಿಪೇಟ್ ಮಾಡೋ ಚಾನ್ಸಸ್ಗಳು ಭಾಳ ಇದೆ. ಬಟ್ ಅದಕ್ಕೆ ಇಲ್ಲಿ ಸೆಲೆಕ್ಷನ್ ಗೋತ್ರೂ ಹೋಗಬೇಕು. ಸೊ ಅದಕ್ಕೆ ಈಗ ನಾವು ಅವಳಿಗೆ ಡೈಲಿ ಪ್ರಿಪೇರ್ ಮಾಡ್ತಾಯಿದ್ದೀವಿ ಸರ್. ಸೊ ಇದು ನಮ್ಮ ಒಂದು ಕಷ್ಟವಾದ ಹಾರ್ಡ್ ವರ್ಕ್ ಮಾಡಿರೋದು ನಾವು. ಶ್ರೇಯಾ, ಅಪ್ಪ ಅಂತೂ ಹೇಳ್ತಾ ಇದ್ರು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಪ್ರಿಪ್ರೇಷನ್ಸು ಅವ್ರು ಎಷ್ಟೇ ಎಂಕರೇಜ್ ಮಾಡಿದ್ರು ಕೂಡ ನಿಮಗೆ ಪರ್ಸ್ನಲಿ ಇಂಟ್ರೆಸ್ಟ್ ಇರಬೇಕು. ಈ ಒಂದು ಸ್ಪೋರ್ಟ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಆ ಗೇಮ್ ಬಗ್ಗೆ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ತಿಳ್ಕೊಂಡಿರಬೇಕು. ಅದ್ರ ಜೊತೆಗೆ ನೀವು ಪರ್ಸ್ನಲ್ಲಾಗಿ ತುಂಬ ಇಂಟ್ರೆಸ್ಟ್ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ. ಸೊ ಬೆಳಗ್ಗೆ ನಿಮ್ಮ ರೊಟೀನ್ ಹೆಂಗಿರುತ್ತೆ? ಯಾಕಂದರೆ ಒಂದು ಕಡೆ ಸ್ಕೂಲ್ ಇರುತ್ತೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ಸ್ಟಡೀಸು, ಅದ್ರ ಜೊತೆಗೆ ಗೇಮ್ಸ್ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅಂದರೆ ಎಷ್ಟೊತ್ತಿಂದ ಎದ್ದೊಳ್ತೀರಾ, ಎಷ್ಟೊತ್ತಿಗೆ ಪ್ರಾಕ್ಟೀಸ್ ಮಾಡ್ತೀರಾ ಅಂತ? ನಾನು ಡೈಲಿ 6 o'clock ಎದ್ದು ರೆಡಿಯಾಗಿ ಸ್ಕೂಲ್ಗೆ ಹೋಗಿ ಆಮೇಲೆ 2:30 ಅಷ್ಟಲ್ಲಿ ಮನೆಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ತಿಂದು ಆಮೇಲೆ ಟ್ಯೂಷನ್ಗೆ ಹೋಗಿ 4 to 6 ಹೋಗಿ ಆಮೇಲೆ 6 o'clock ಬ್ಯಾಕ್ ಬಂದು 6:30 to 9 o'clock ತನಕ ಕ್ಲಾಸ್ ಮಾಡ್ತೀನಿ. ಮತ್ತು ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ ತಿಂದು ಮಲ್ಕೊತೀನಿ. ಎಷ್ಟು ದಿನಗಳ ಕಾಲ ಒಂದು ಟ್ರೈನಿಂಗನ್ನು ತೊಗೊಂಡ್ರಿ? ಆ್ಯಂಡ್ ಯಾಕಂದರೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಸ್ಪೋರ್ಟ್ಸ್ ಮ್ಯಾನ್ ಅಂದ ತಕ್ಷಣ ಆ ಟೆಕ್ನಿಕ್ಸ್ನ ನಾವು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ಆ ಟೆಕ್ನಿಕ್ಸ್ ಎಲ್ಲ ನಿಮ್ಮ ಕೋಚ್ ಹತ್ರ ಹೆಂಗೆ ತಿಳ್ಕೊಂಡಿರ ಅಥವಾ ಅಪ್ಪನೇ ಹೇಳ್ಕೊಡ್ತಿದ್ರಾ ಅಂತ? ಅಪ್ಪನೇ ಹೇಳ್ಕೊಡ್ತಿದ್ರು. ಓಕೆ. ಎಷ್ಟು ದಿನ ಟ್ರೈನಿಂಗ್ ತೊಗೊಂಡ್ರು? ನಾನು 1 month. 1 month. ಅಂದರೆ ಕಾಂಪಿಟೇಷನ್ಗೆ 1 ಮಂತು, ಅದು ಬಿಟ್ಟು 2 yearsಯಿಂದ ಮಾಡ್ತಾ ಇದ್ದಾಳೆ. ಅಂದರೆ ಕಾಂಪಿಟೇಷನ್ಗೆ ಏನು ಮಾಡಿದ್ವಿ ಅಂದರೆ ನಾವು ಹೆಂಗೋ ಸಮ್ಮರ್ ಡೇಸ್ ಇತ್ತು. ಸೊ ಫುಲ್ ಫ್ಲೆಜ್ಡ್ ಆಗಿ ಮಾರ್ನಿಂಗ್ 2 hours, ಆಫ್ಟರ್ನೂನ್ 2 hours ಮತ್ತು ಈವ್ನಿಂಗ್ 2 hours ಮಾಡ್ತಾಯಿದ್ವಿ. 2 hours ಈವ್ನಿಂಗ್ ಬಂದು ಕ್ಲಾಸಲ್ಲಿ ಮಾಡ್ತಾಯಿದ್ಲು. ಮಾರ್ನಿಂಗ್ 2 hours, ಆಫ್ಟರ್ನೂನ್ 2 hours ಬಂದು ನಾವು ಎಲ್ಲ ಅಂದರೆ ಡಿವೈಡೆಡ್ ಬೈ 3 ಮಾಡಿಬಿಟ್ಟಿದ್ವಿ. ಸೊ ಮಾರ್ನಿಂಗ್ 2 hours ಬಂದು ಬರೀ ಫಿಟ್ನೆಸ್ ಮೇಲೆ ಅಥವಾ ಕೋರ್ ಮೇಲೆ, ಸ್ಟ್ರೆಂಥಿಂಗ್ ಮೇಲೆ, ಕಂಡೀಷನಿಂಗ್ ಮೇಲೆ ವರ್ಕ್ ಮಾಡ್ತಾಯಿದ್ವಿ. ಇನ್ನು 2 hours ಬಂದು ಅವಳಿಗೆ ಕಿಕ್ಸು ಅಂದರೆ ಸ್ಟ್ರೈಕಿಂಗ್ ಅಂತೀವಿ, ಕಿಕ್ಸು, ಗ್ರಾಬ್ಲಿಂಗು, ಕ್ಲಿಂಚಿಂಗು, ಸ್ವೀಪ್ಸ್ ಮೇಲೆ ವರ್ಕ್ ಮಾಡ್ತಾಯಿದ್ವಿ. ತಿರ್ಗಿ ಅದು ಬಿಟ್ಟು ನಾನು ಫೈಟ್ ಮಾಡೋದ್ರಿಂದ ಸೊ ನಾನು ಪರ್ಸನಲಾಗಿ ಅವಳಿಗೆ ನನಗೆ ಏನೇನು ಗೊತ್ತಿತ್ತೋ ಅದೊಂದು ಇನ್ಪುಟ್ ಕೊಡ್ತಾಯಿದ್ದೆ. ಅದು ಬಿಟ್ಟು ಅವರು ಕೋಚಸ್ ಬಂದು ಅವರು ಹೇಳ್ಕೊಡ್ತಾಯಿದ್ರು. ಸೊ ಈಗ ಅವಳು ಬಂದು ನಮ್ಮ ಬ್ಯಾಂಗ್ಳೂರ್ MM ಅಂತಿದೆ. ಸೊ ಅವರು ಮೇನ್ ಓನರು ಮೇನ್ ಕೋಚ್ ಬಂದು ನವೀನ್ ಅವರು ಅಂತ. ಅವರು ತುಂಬ ಚೆನ್ನಾಗಿದ್ದಾರೆ. ಅವರು ನವೀನ್ ಬಂದು ಮೇನ್ ಕೋಚು. ಆಮೇಲೆ ಸುಮಂತ್ ಸರ್ ಅಂತ ಒಬ್ಬರು ಇದ್ದಾರೆ, ಶಿವು ಸರ್ ಬಂದು ಗ್ರಾಬ್ಲಿಂಗ್ ಹೇಳ್ಕೊಡ್ತಾರೆ. ನವೀನ್ ಅವ್ರು ಬಂದು, ನವೀನು ಮತ್ತು ಸುಮಂತ್ ಅವ್ರು ಬಂದು ಇದು ಸ್ಟ್ರೈಕಿಂಗು ಮತ್ತು ಇದು ಹೇಳ್ಕೊಡ್ತಾರೆ ಅವರು. ಸೊ ಅಲ್ಲೂ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದ್ರು. ಅದು ಬಿಟ್ಟು ಅವಳಿಗೆ ಆ್ಯಕ್ಚುಲಿ ಫೌಂಡೇಶನ್ ಬಂದು ನಮ್ಮ ಮದನ್ ಅಂತ ಟಂಡರ್ ಮಾರ್ಷಲ್ ಆರ್ಟ್ಸ್ ಅಂತ ಇದ್ದಾರೆ ವಿದ್ಯಾರ್ಥಿಪುರದಲ್ಲಿ. ಅವ್ರ ಹತ್ರನೂ ತುಂಬ ಜನ ಭಾಳ ಫೈಟರ್ಗಳಿದ್ದಾರೆ. ಅವರೇನೇ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ಫೈಟಲ್ಲಿ ತುಂಬ ಇವೆಂಟ್ಗಳು ಗೆದ್ದಿದ್ದಾರೆ. ಸೊ ಹಂಗಾಗಿ ಇವಳಿಗೆ ಇವಾಗ ಆ್ಯಸ್ ಆಫ್ ನಾವು ಟೋಟಲ್ ನನ್ನೂ ಸೇರಿಸಿದ್ರೆ ಒಂದು 4 ಜನ ಟ್ರೈನರ್ಸ್ ಇಟ್ಟಿದ್ದೀವಿ. ಸೊ 2 ಕ್ಲಾಸ್ ಮಾಡ್ತಾಳೆ. ಆಮೇಲೆ ಒಂದು
ನಾನು ಹೇಳ್ಕೊಡ್ತೀನಿ. ಸೊ ಆಲ್ಟರ್ನೇಟ್ ಮಂಡೇ, ವೆನ್ಸ್ಡೇ, ಫ್ರೈಡೇ ಬಂದು ಅವಳು ಗ್ರಾಬ್ಲಿಂಗ್ ಕ್ಲಾಸ್ಗೆ ಹೋಗ್ತಾಳೆ. ಟ್ಯೂಸ್ಡೇ, ಥರ್ಸ್ಡೇ, ಸ್ಯಾಟರ್ಡೇ ಬಂದು ಸ್ಟ್ರೈಕಿಂಗ್ ಮಾಡ್ತಾಳೆ. ಸಂಡೇಸು ನಾವು ಮನೇಲಿ ಅಥವಾ ಪಾರ್ಕಲ್ಲಿ ಅಥವಾ ನನ್ನ ಜಿಮ್ಮಲ್ಲಿ ಏನಿದೆಯೋ ನಾನು ಎಲ್ಲಿ ಕೆಲಸ ಮಾಡ್ತೀನೋ ಅಲ್ಲೂ ಕರ್ಕೊಂಡು ಹೋಗೋಳು ಫಿಟ್ನೆಸ್ಸು ಅದು ಇದು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ನಾನು ಅದು ಹೇಳ್ಕೊಡ್ತೀನಿ. ಸೊ ಮಾರ್ನಿಂಗ್ 6 o'clockಯಿಂದ 9 o'clockವರೆಗೂ ಹಿಂಗೆ ಡಿವೈಡ್ ಮಾಡಿದ್ವಿ. ಇವಾಗ ಮಂಡೇಯಿಂದ ತಿರುಗಿ ವಾಪಸ್ WMಗೆ ರೆಡಿ ಆಗಬೇಕು ಅಂತ ಇವಾಗ 5 o'clock ಶೆಡ್ಯೂಲ್ ಇಟ್ಕೊಂಡಿದ್ದೀವಿ. ಸೊ ಮಾರ್ನಿಂಗ್ 5 to 6:30 ಬಂದು ಇದು ಏನು ನಮ್ಮ ಇಲ್ಲಿ ಸ್ಟ್ರೆಂತು ಕಂಡೀಷನಿಂಗ್ ಎಲ್ಲ ಮಾಡಿಸ್ತೀನಿ. ತಿರ್ಗಿ 6:30ಗೆ ರೆಡಿಯಾಗಿ 7 o'clock 7:30ಗೆ ಸ್ಕೂಲ್ಗೆ ಹೋದರೆ ತಿರ್ಗಿ ವಾಪಸ್ 2:30ಗೆ ವಾಪಸ್ ಬರ್ತಾಳೆ. 2:30ಗೆ ವಾಪಸ್ ಬರ್ತಾಳೆ. 4ಇಂದ 6ವರೆಗೂ ಟ್ಯೂಷನು. ತಿರ್ಗಿ 6 to 7 ಬಂದು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಮಾಡಿ ಅವಳದು ಡಯಟ್ ಏನೇನಿದೆಯೋ ಡಯಟ್ ಮಾಡ್ತಾಳೆ. 7 to 9 ತಿರ್ಗಿ ಕ್ಲಾಸ್ ಮಾಡ್ತಾಳೆ. ಮುಗಿಸ್ಕೊಂಡು ವಾಪಸ್ ಬಂದು ಫ್ರೆಶನ್ ಅಪ್ ಆಗಿ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು 9:30 10 o'clockಗೆ ಮಲಗಿಬಿಡ್ತಾಳೆ. ಯಾಕಂದರೆ ಬೆಳಗ್ಗೆ 5 ಗಂಟೆ ಬೆಳಗ್ಗೆ ತೊಡಬೇಕು. ಸೊ ಹಂಗಾಗಿ ಮಗುಗೆ ಈ ಫೋನ್ ಆಗಲಿ ಅದಾಗಲಿ ಇದಾಗಲಿ ಡೈವರ್ಟ್ ಮಾಡಬಾರ್ದು ಅಂತ ಆಲ್ಮೋಸ್ಟ್ ಬೆಳಗ್ಗೆ 6 ಗಂಟೆಯಿಂದ 9 o'clockವರೆಗೂ ಫುಲ್ ಬ್ಯಾಕ್ ಮಾಡಿಬಿಟ್ಟಿದ್ವಿ. ಆಮೇಲೆ ಅವಳು ಏನು ಮಾಡಿದ್ವಿ ಪ್ಯಾಕ್ ಅಂದರೆ ಕೆಲವೊಂದು ಟೈಮ್ ಏನಾಗ ನಮ್ಗೆ ಅನ್ಸುತ್ತೆ ಎಲ್ಲೋ ಅವಳಿಗೆ ಓವರ್ ಸ್ಟ್ರೈನ್ ಮಾಡ್ತಾ ಇದ್ದೀವಿ ಏನೋ ಅಂತ. ಬಟ್ ಆದರೆ ಅವಳನ್ನ ನಾವು ಆ ಥರ ಇಟ್ ಇಸ್ ನಾಟ್ ಓವರ್ ನೈಟ್ ನಾವು ಮಾಡಿರೋದು ಯಾವುದು ಓವರ್ ನೈಟ್ ಅಲ್ಲ, ಅಥವಾ ಒಂದು ದಿನದಲ್ಲಿ ಏನೋ ಈ ಥರ ರೆಡಿ ಮಾಡಿ ಇಲ್ಲ ನೀನು ನಾಳೆ ಹಿಂಗೆ ಮಾಡಬೇಕು ಅಂತಲ್ಲ. ನಾವು ಇದನ್ನು ಒಂದು ಆಲ್ಮೋಸ್ಟ್ ಒಂದು 2 yearsಯಿಂದ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ವಿ. ಇವಾಗಳಿಗೆ ಏನಾಗ್ಬಿಟ್ಟಿದೆ ಅದು ಹ್ಯಾಬಿಟ್ಸ್ ಎಲ್ಲ ಬಿಟ್ಟಿದೆ, ಅವಳಿಗೆ ಅದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ಅವಳಿಗೆ ಈ ಒಂದು ಮಾರ್ನಿಂಗ್ 6 o'clock ಮಾರ್ನಿಂಗ್ 5:30ಇಂದ ನೈಟ್ 9:30ವರೆಗೂ ಥ್ರೂ ಔಟ್ ದ ಡೇ ಏನು ಆ್ಯಕ್ಟಿವ್ ಇರ್ತಾಳೆ ದಟ್ ಇಸ್ ಆಲ್ಸೋ ಹೆಲ್ಪಿಂಗರ್. ಸೊ ಹಂಗಾಗಿ ಅವಳಿಗೂ ಅದು ಏನು ಇಷ್ಟ ಆಗ್ತಿದೆ. ಆಮೇಲೆ ಅವಳಿಗೂ ಸ್ಪೋರ್ಟ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಇನ್ಫ್ಯಾಕ್ಟ್ ಇವಾಗ ರೀಸೆಂಟಾಗಿ ನಾವು ಯಾರೊಬ್ಬರನ್ನ ನ್ಯೂಟ್ರಿಷನ್ಗೂ ಕನ್ಸಲ್ಟ್ ಮಾಡಿದ್ದೀವಿ. ಸೊ ಸಚಿನ್ ಅಂತ ಅವ್ರ ಹೆಸರು. ಸೊ ಅವರನ್ನು ಇವಳಿಗೆ ತುಂಬ ಚೆನ್ನಾಗಿರೋ ಡಯಟ್ ಎಲ್ಲ ಹಾಕಿದೆ. ಯಾಕಂದರೆ ಇವು WMಗೆ ಬಂದು -44 ಆಡಬೇಕು ಅವಳು. ಸೊ ದಟ್ ಇಸ್ ದ ಕ್ಯಾಟಗರಿ ಅವ್ರು ಕೊಟ್ಟಿರೋದು. ಸೊ ಈಗ ಅವಳು ನಾವು -44 ಇಡಬೇಕು ಅಂತಂದರೆ ಅಷ್ಟು ದಿನ ಮೇಂಟೈನ್ ಮಾಡಬೇಕು ಅಂದರೆ ಅವಳು ಡಯಟು ಸ್ಟ್ರೆಂತ್ ಎಲ್ಲ ಬೇಕು. ಯಾಕಂದ್ರೆ ನಿಮಗೆ ನ್ಯಾಷನಲ್ ಫಾರ್ಮೆಟಲ್ಲಿ ಕಾಂಪಿಟೇಷನ್ ಬರೋ ಮಕ್ಕಳೇ ಬೇರೆ ಇರ್ತಾರೆ, ಇಂಟರ್ನ್ಯಾಷನಲ್ ಬೇರೆ ಸಿಕ್ಕಾಬಿಟ್ಟೆ ಇರ್ತಾರೆ. ಇವಾಗ WM ಅಂತೂ ನಿಮಗೆ ಅವರು ಎಲ್ಲ ಬೇರೆ ಬೇರೆ ಕಂಟ್ರಿನ ತುಂಬ ನೆಕ್ಸ್ಟ್ ಲೆವೆಲ್ ಟ್ರೈನ್ ಆಗಿ ಬಂದಿರ್ತಾರೆ. ಯಾಕಂದ್ರೆ ಅವ್ರ ಫೆಸಿಲಿಟೀಸ್ ಹಂಗಿದೆ, ಸ್ಪಾನ್ಸರ್ಶಿಪ್ ಹಂಗಿರುತ್ತೆ, ಹೆಲ್ಪ್ ಹಂಗಿರುತ್ತೆ, ಗೌರ್ಮೆಂಟ್ ಹಂಗೆ ಮಾಡ್ತಾರೆ ಅವ್ರಿಗೆ. ಬಟ್ ನಮ್ಮಲ್ಲಿ ಸ್ವಲ್ಪ ನಿಮಗೆ ಗೊತ್ತು ಹೆಂಗೆ ಅಂತ, ಸ್ಪೋರ್ಟ್ಸ್ ಅಂದರೆ ಸ್ವಲ್ಪ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಸೊ ಹಂಗಾಗಿ ಎಲ್ಲ ನಾವೇ ಏನೇನಾಗುತ್ತೋ ನಮ್ಮ ಕೈಲಿ ಏನೇನಾಗುತ್ತೆ ಎಲ್ಲ ಸೋರ್ಸ್ ಎಲ್ಲ ಮಾಡಿ ಒಳ್ಳೆ ನ್ಯೂಟ್ರಿಷನ್ನು ಒಂದು 2-3 ಒಳ್ಳೆ ಕೋಚ್ಗಳು ಪ್ಲಸ್ ನಮ್ಮ ಕೈಲೂ ನಾನು ನನ್ನ ವೈಫು ನಮ್ಮ ಫ್ಯಾಮಿಲಿ ಏನಾಗುತ್ತೋ ಫ್ಯಾಮಿಲಿ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇನ್ಫ್ಯಾಕ್ಟ್ ನಾವೇನು ಫೈನಾನ್ಷಿಯಲಿ ನಾವು ಅಷ್ಟು ಸ್ಟೇಬಲ್ ಇಲ್ಲ, ನಾವು ಕಷ್ಟದಲ್ಲೇ ಇದ್ದೀವಿ. ಬಟ್ ಏನಂದರೆ ಒಂದು ಹೆಣ್ಮಗುಗೆ ಏನೋ ಒಂದು ಮಾಡಬೇಕು, ಒಂದು ಲೈಫ್ ಮಾಡಿಕೊಡ್ಬೇಕು. ಪ್ಲಸ್ ಏನಂದರೆ ನನ್ನ ಒಂದು ಗೋಲ್ ಏನಂದ್ರೆ ನನಗೆ 2 ಹೆಣ್ಮಕ್ಳು ಇರೋದ್ರಿಂದ ಹೆಣ್ಮಕ್ಳು ಯಾರಿಗೂ ಕಡಿಮೆ ಇದಲ್ಲ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಇದು ಮಾಡ್ತಾ ಇರೋದು. ಏನೋ ಹೆಣ್ಮಕ್ಳು ಓದಲೇಬೇಕು, ಇಲ್ಲ ಡ್ಯಾನ್ಸ್ ಆಡಬೇಕು, ಸಿಂಗಿಂಗೇ ಮಾಡಬೇಕು ಅಂತಲ್ಲ, ಅವರು ಒಂದು ಅಗ್ರೆಸಿವ್ ಸ್ಪೋರ್ಟಲ್ಲೂ ಆಡ್ಬೋದು, ಆಡಿ ಗೆಲ್ಬೋದು ಅನ್ನೋದು ತೋರಿಸ್ಬೇಕು ಅನ್ನೋದು ನನ್ನೊಂದು ಆಸೆ. ಸೊ ಹಂಗಾಗಿ ಏನು ದೇವ್ರು ಹೆಂಗೂ 2 ಹೆಣ್ಮಕ್ಳು ಕೊಟ್ಟಿರೋದ್ರಿಂದ ಬೇರೆ ಆಪ್ಷನ್ ಇಲ್ಲ, ಅವ್ರ ಕೈಲೇ ಮಾಡಿಸಿ ಗೆಲ್ಸೋಣ ಅಂತ. ಶ್ರೇಯಾ ಅವರೇ, ಸ್ಪೋರ್ಟ್ಸ್ಮನ್ ಅಂದ ತಕ್ಷಣ ಬೇರೆ ಬೇರೆ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ. ನೀವು ಈ ಒಂದು ಗೇಮ್ನ ಏನಕ್ಕೆ ಚೂಸ್ ಮಾಡ್ಕೊಂಡ್ರಿ ಅಂತ? ಯಾಕಂದರೆ ನನ್ನ ಡ್ಯಾಡಿನೂ ಇದೇ ಮಾಡ್ತಿದ್ರು, ನನಗೆ ಇದು ಇಷ್ಟ ಆಯಿತು. ಮತ್ತು ನಾನು ಚಿಕ್ಕವಳಿಂದ ಇದನ್ನು ಫಸ್ಟ್ ಬಾಕ್ಸಿಂಗ್ ಮಾಡಿದೆ, ಆಮೇಲೆ ಇದ್ರ ಮೇಲೆ ಇಂಟ್ರೆಸ್ಟ್ ಬಂತು. ಈಗ ಬೇರೆ ಬೇರೆ ಕಂಟ್ರಿಗಳಿಗೆ ಹೋಗಿದ್ದೀರಾ ನೀವು, ಅಲ್ಲೆಲ್ಲನೂ ಸುಮಾರು 18 ಜನ ಏನೋ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕೇಳ್ಪಟ್ವಿ. ಅದರಲ್ಲೆಲ್ಲನೂ ಕೂಡ ನೀವು ಸಿಲ್ವರ್ವರೆಗೂ ಬಂದಿದ್ದೀರಾ ಅಂತಂದರೆ ಆ ಬೇರೆ ಬೇರೆ ಕಂಟ್ರಿಗಳಿಂದ ಬಂದಿರುವಂತಹ ಪಾರ್ಟಿಸಿಪೇಟ್ಸ್ ಏನು ಪ್ಲೇಯರ್ಸ್ ಇರ್ತಾರಲ್ಲ ಅವ್ರನ್ನೆಲ್ಲನೂ ನೋಡಿದಾಗಲೇ ಕೆಲವೊಬ್ಬರೆಲ್ಲ ಏನಪ್ಪ ಇವ್ರು ಹಿಂಗಿದ್ದಾರೆ ಅಂತ, ಸ್ಟ್ರಾಂಗ್ ಇದ್ದಾರೆ ಅಂತ ಒಂದು ಮೈಂಡ್ ಸೆಟ್ ಇರುತ್ತೆ. ಆ ಟೈಮಲ್ಲಿ ನಿಮ್ಗೆ ಏನಾದರೂ ಲೈಕ್ ನಾನು ನರ್ವಸ್ ಆದ್ರಾ, ಹೆಂಗೆ ಫೀಲ್ ಆದ್ರಿ, ಲೈಕ್ ಹೆಂಗೆ ಫೇಸ್ ಮಾಡಿದ್ರಿ ಆ ಪ್ಲೇಯರ್ಸ್ನ ಅಂತ? ನಾನು ಸ್ವಲ್ಪ ನರ್ವಸ್ ಇದೆ, ಆದರೆ ನಾನು ಹೊಡಿಲೇಬೇಕು ಗೋಲ್ನ ಅಂತ ಗೋಲ್ ಇಟ್ಕೊಂಡು ಹೋಗಿದ್ದೆ. ಅಂದರೆ ಇವಾಗ ಮನೆಯಲ್ಲಿ ಅಮ್ಮ ತುಂಬ ಮೆಂಟಲಿ ಸಪೋರ್ಟ್ ಮಾಡ್ತಾರಾ, ಅಪ್ಪ ಸಪೋರ್ಟ್ ಮಾಡ್ತಾರಾ ಅಂತ? ಇಬ್ಬರು ಮಾಡ್ತಾರೆ, ಆದರೆ ಜಾಸ್ತಿ ಅಪ್ಪ ಮಾಡ್ತಾರೆ. ಟೆಕ್ನಿಕ್ಸ್ ಎಲ್ಲನೂ ಅಪ್ಪನೇ ಹೇಳ್ಕೊಟ್ಟಿರುವಂಥದ್ದು. ಹಾಂ. ಬೇರೆ ಇದು ಬಿಟ್ಟು ಬೇರೆ ಏನು ಗೋಲ್ನ ಅಚೀವ್ ಮಾಡಬೇಕು ಅಂತಿದ್ದೀರಾ ನೀವು? ಸ್ಟಡೀಸಲ್ಲಾಗಿರ್ಬೋದು ಅಥವಾ ಸ್ಪೋರ್ಟ್ಸಲ್ಲೇ ಕಂಟಿನ್ಯೂ ಆಗಬೇಕು ಅಂತಿದ್ದೀರಾ? ನೆಕ್ಸ್ಟ್ ಸ್ಟಡೀಸಲ್ಲೇ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದ್ರೂ ಅದರಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಏನಾದರೂ ಪ್ಲಾನ್ಸ್ ಇದೆಯಾ? ಅಥವಾ ಇದೇ ಅಪ್ಪ ಅಮ್ಮ ಹೇಳ್ದಾಗಲೇ ಏನಾದರೂ ಬೇರೆ ಪ್ಲಾನ್ಸ್ ಏನಾದರೂ ಇದೆಯಾ ಅಂತ? ನನಗೆ ಸ್ಪೋರ್ಟ್ಸಲ್ಲೇ ಇನ್ನೂ ಅಚೀವ್ ಮಾಡಬೇಕಂತ ಇದೆ. ಇದೇ ಗೇಮೇ? ಹಾಂ. ನೆಕ್ಸ್ಟ್ ಇವಾಗ ಪ್ರಿಪರೇಷನ್ಸ್ ಇವಾಗ ನೆಕ್ಸ್ಟ್ ಇನ್ನೊಂದು ಕೆಲವೇ ದಿನಗಳಲ್ಲಿ ಆಗ್ತಾ ಇದೆ. ಸೊ ಸ್ಕೂಲಲ್ಲೆಲ್ಲನೂ ಕೂಡ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಥವಾ ಪ್ರಿನ್ಸಿಪಲ್ಲು ಟೀಚರ್ಸ್ ಎಲ್ಲ ಇರ್ತಾರೆ, ಅವ್ರ ಸಪೋರ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಂದು ಸಲ ಪ್ರಾಕ್ಟೀಸ್ಗೆ ಅಂತ ಹೋದಾಗ ಒಂದು ಸ್ವಲ್ಪ 1 or 2 ಪೀರಿಯಡ್ಸ್ ಮಿಸ್ ಮಾಡುವಂಥದ್ದೆಲ್ಲ ಇರುತ್ತೆ. ಅದಕ್ಕೆಲ್ಲ ಟೀಚರ್ಸ್ ಎಲ್ಲ ಹೆಂಗೆ ಸಪೋರ್ಟ್ ಮಾಡ್ತಾರೆ ಅಂತ? ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ, ಆದರೆ ಅವರು ಸಪೋರ್ಟ್ ಹೆಂಗೆ ಮಾಡ್ತಾರೆ ಅಂದರೆ ಅವ್ರ ಮನೆಗೆ ಯಾರ್ದಾನ ನಂಬರ್ ಕೊಟ್ಟು ಕಳಿಸಿರ್ತಾರೆ, ಆಮೇಲೆ ಮನೆಗೆ ಹೋಗಿ ಅದು ಬರೆಯೋಕ್ಕೆ ಟೈಮ್ ಕೊಡ್ತಾರೆ. ಸ್ಕೂಲ್ಸಲ್ಲೆಲ್ಲ ಫ್ರೀ ಪೀರಿಯಡ್ ಇದ್ದಾಗ ಅವರು ಟೈಮ್ ಕೊಡ್ತಾರೆ ಬರೆಯೋಕ್ಕೆ. ಸರ್, ಈಗ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ನ್ಯೂಟ್ರಿಷಿಯನ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಿ. ಯಾಕಂದರೆ ನಾವು ಒಬ್ಬ ಪ್ಲೇಯರ್ ಆಗಿ ನಾವೇನಾದರೂ ಸ್ಪೋರ್ಟ್ಸ್ ಅಂದ ತಕ್ಷಣ ನಾವು ಪರ್ಫೆಕ್ಟ್ಲಿ ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು ಫಿಟ್ ಆಗಿರಬೇಕು. ಆಗಲೇ ನಾವು ಆಪೋಸಿಟ್ ಪ್ಲೇಯರ್ನ ನಾವು ಹೊಡೆಯೋದಕ್ಕೆ ಸಾಧ್ಯ ಆಗುತ್ತೆ.
ಸೊ ಇಷ್ಟು ದಿನ ಯಾವ ರೀತಿ ಪ್ಲಾನ್ ಮಾಡಿದ್ರಿ? ಈಗ ಮುಂದಿನ ದಿನಗಳಲ್ಲಿ ಯಾರೋ ಸಚಿನ್ ಅಂತ ಹೇಳಿದ್ರು, ಒಬ್ಬ ಟ್ರೈನರ್ ಅಥವಾ ನ್ಯೂಟ್ರಿಷಿಯನ್, ಅವ್ರನ್ನ ಯಾವ ರೀತಿ ಚೂಸ್ ಮಾಡಿದ್ರಿ? ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತಿದ್ರ? ಸರ್ ಏನಾಗೈತೆ ಅಂದರೆ ನೋಡಿ, ಈಗ ನೀವು ಸ್ಟೇಟ್ ಲೆವೆಲು ಅಥವಾ ಡಿಸ್ಟ್ರಿಕ್ಟ್ ಲೆವೆಲು ನ್ಯಾಷನಲ್ ಲೆವೆಲ್ ಆಡ್ತೀರಿ ಅಂದರೆ ಅದಕ್ಕೆ ನಾವು ಮನೇಲಿ ಏನು ಫುಡ್ ಕೊಡ್ತೀವೋ ಅಥವಾ ನಾರ್ಮಲ್ ಫುಡ್ ನಾವು ಏನು ತಿಂತೀವೋ ಅದರಲ್ಲಿ ಏನೋ ಒಂದು ಮಾಡ್ಕೊಂಡು ಕಾಂಪಿಟೇಷನ್ ಮಾಡ್ಬೋದು. ಬಟ್ ಏನಾಗುತ್ತೆ, ವೆನ್ ಯು ಆರ್ ರೆಪ್ರೆಸೆಂಟಿಂಗ್ ಇಂಡಿಯಾ ಅಥವಾ ನೀವೊಂದು ಹೈಯರ್ ಸ್ಟೇಜಲ್ಲಿ ಆಡ್ತಾ ಇದ್ದೀರಾ ಅಂದಾಗ ಏನಾಗುತ್ತೆ, ನಿಮಗೆ ಫಿಟ್ನೆಸ್ ಆಗಲಿ, ಎಂಡೋರೆನ್ಸ್ ಆಗಲಿ, ಸ್ಟ್ರೆಂತ್ ಆಗಲಿ ಅಥವಾ ಒಂದು ಸ್ಟ್ಯಾಮಿನಾ ಆಗಲಿ ತುಂಬ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ ಮೇನ್ ಫುಡ್ಡು, ಯಾಕಂದ್ರೆ ಬಾಡಿ ನಿಮಗೆ ಹೆಂಗೆ ಸಪೋರ್ಟ್ ಮಾಡುತ್ತೋ ಅದ್ರ ತಕ್ಕನ ನೀವು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗತ್ತೆ. ಸೊ ಹಂಗಾಗಿ ಈ ಸತಿ ನಾವು ಏನಕ್ಕೆ ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡ್ಕೊಂಡಿವಿ, ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಒಂದು ಡಿಫ್ರೆನ್ಸ್ ಏನಿತ್ತು ಅದು ನೋಡಿದ್ವಿ ನಾವು. ಸೊ ಈಗ ಏನಾಗ್ತದೆ, ವೆನ್ ವಿ ಆರ್ ಇನ್ ಬಿಗ್ಗರ್ ಪಿಕ್ಚರ್ ಏನಾಗಿದೆ, ಈಗ ನಮಗೆ ಅವಳಿಗೆ ನಾವು ನ್ಯೂಟ್ರಿಷನ್ ಆಗಲಿ ಅಥವಾ ಮಸಲ್ಗೆ ಒಂದು ಸ್ಟ್ರೆಂತ್ ಮಾಡೋಕ್ಕಾಗಲಿ, ಬೋನ್ ಡೆನ್ಸಿಟಿ ಆಗಲಿ ಅಥವಾ ಒಂದು ಅವಳ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಅವಳಿಗೆ ನಾವು ಕರೆಕ್ಟ್ ಫುಡ್ ಕೊಟ್ಟರೆ ಅವಳ ತಕ್ಕ ಪ್ರಿಪೇರ್ ಆಗೋಕ್ಕೆ ಅಂತ ನಮ್ಗೆ ಅರ್ಥ ಆಗಿದೆ. ಬಿಕಾಸ್ ನಾನು ಇಂಡಸ್ಟ್ರಿಯಲ್ಲಿ ಒಂದು 15 ವರ್ಷದಿಂದ ಇರೋದ್ರಿಂದ ಸೊ ನನಗೆ ಅದು ಚೆನ್ನಾಗಿ ಗೊತ್ತಿತ್ತು. ಸೊ ಹಂಗಾಗಿ ಇಲ್ಲಿವರೆಗೂ ನಾವು ಏನು ಮಾಡ್ಕೊಂಬಂದ್ವಿ, ನಾವು ಏನು ಮನೇಲಿ ಫುಡ್ ಮಾಡ್ತೀವಿ, ನನಗೇನು ಬೇಸಿಕ್ ನಾಲೆಜ್ ಇತ್ತು ಡಯಟ್ ಬಗ್ಗೆ ಅದರಲ್ಲೇ ಮಾಡಿಸ್ಕೊಂಬಂದ್ವಿ. ಬಟ್ ಇವಾಗ ನಾವೊಂದು ಇಂಟರ್ನ್ಯಾಷನಲ್ ಮುಗಿಸ್ಕೊಂಬಂದ್ಮೇಲೆ ಈಗ ಅವಳು WMA ಮಾಡಬೇಕು ಅಂದಾಗ ನಮಗೆ ಆ ಥರ ಒಂದು ಪರ್ಫಾರ್ಮೆನ್ಸ್, ಯಾಕಂದ್ರೆ ನಾವೀಗ ಮೊನ್ನೆ ಬ್ಯಾಂಕಾಗಲ್ಲಿ ಒಂದು 6 ಡೇಸ್ ಇದ್ವಿ. 6 ಡೇಸಲ್ಲಿ ನಾವು ಬೇರೆ ಎಲ್ಲ ಕಂಟ್ರಿಯವರು ನೋಡಿದ್ವಿ, ನಾನು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದೆ. ಯಾಕಂದರೆ ನಮಗೆ ಇದು ಹೊಸದು, ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ನಾವು ಬೇರೆ ಕಂಟ್ರಿನೆಲ್ಲ ಕೂತ್ಕೊಂಡು ಮಾತಾಡಿದಾಗೆಲ್ಲ ಅವ್ರೇನಂದ್ರೆ ಒಂದೊಂದು ಮೈನ್ಯೂಟ್ ಅವ್ರ ಬಾಯಲ್ಲಿ ಏನೇ ಒಂದು ಇಟ್ಕೊಳ್ಳೋಕ್ಕಿಂತ ಮುಂಚೆನೇ 100 ಸತಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಅವ್ರು ಅಷ್ಟು ಡೆಡಿಕೇಟೆಡ್ ಆಗಲಿ ಅಥವಾ ಅಷ್ಟು ಒಂದು ಫುಡ್ ಕಾನ್ಷಿಯಸ್ ಆಗಲಿ ಅಥವಾ ಅವರು ಪ್ಯಾಟ್ರನ್ ಆಗಲಿ. ನಾವು ಅಲ್ಲಿ ಹೋದಾಗ ನಮಗೇನು ಆಪ್ಷನ್ ನಮಗೂ ಫಸ್ಟ್ ಟೈಮ್ ಬ್ಯಾಂಕಾಕು, ಎರಡನೇದು ಬಂದು ನಾವು ಯಾವತ್ತೂ ಇಂಟರ್ನ್ಯಾಷನಲ್ ಅಥವಾ ಏನು ತಿನ್ನಬೇಕು ಏನು ಮಾಡಬಾರ್ದು ಅನ್ನೋದು ನಮ್ಮಲ್ಲಿ ತುಂಬ ನಾಲೆಜ್ ಕಡಿಮೆ. ನನಗೇನು ಗೊತ್ತಿತ್ತು ಅದರಲ್ಲಿ ಒಂದು ಸ್ವಲ್ಪ ತಿನ್ಸ್ಕೊಂಡು ಅದು ಇದು ಕಾರ್ಬ್ ಲೋಡ್ ಮಾಡಿ ಅಥವಾ ಅವ್ಳಿಗೊಂಚೂರು ಎನರ್ಜಿ ಬಲ್ಲಿ ಏನ್ಬಿಟ್ಟು ಗ್ಲೂಕೋಡ್ ಲೋಡ್ ಮಾಡಿದೆ, ಅದು ಇದು ಮಾಡಿದೆ. ಬಟ್ ಅಲ್ಲೆಲ್ಲ ಅಂದರೆ ಅವ್ರದ್ದು ವೇ ಆಫ್ ಈಟಿಂಗೇ ಬೇರೆ. ಅವರು ಫೈಟ್ಗಿಂತ ಮುಂಚೆ ಆರಾಮಾಗಿ ರೈಸ್ ಲೋಡ್ ಮಾಡ್ತಾಯಿದ್ರು, ಆಮೇಲೆ ಅವರು ಫ್ರೂಟ್ಸ್ಗಳು ಲೋಡ್ ಮಾಡ್ತಾಯಿದ್ರು. ಅವ್ರಿಗೇನಂದರೆ ಅವ್ರದ್ದು ವೇ ಆಫ್ ಡಯಟೇ ಬೇರೆ ಇದೆ. ಸೊ ಹಂಗಾಗಿ ನಾನು ವಾಪಸ್ ಬಂದ್ಮೇಲೆ ನಾವು ಅದೇ ಡಿಸೈಡ್ ಮಾಡ್ಕೊಂಡು ಈ ಸತಿ ನಾವು ಯಾವಾಗಲೂ WMO ಅನೌನ್ಸ್ ಆಯಿತು, ಅಂದರೆ ವರ್ಲ್ಡ್ ಮುಯ್ತಾಯ್ದು ಆರ್ಗನೈಸೇಷನ್ ಯಾವಾಗ ಫೈಟ್ ಅನೌನ್ಸ್ ಆಯಿತು, ಅವಾಗ ನಾವು ಡಿಸೈಡ್ ಮಾಡಿದ್ದೇನೆಂದರೆ ನಮ್ಮ ಮನೇಲಿ ಮಾಡಿ ನಾವು ಇವಳನ್ನ ಕರ್ಕೊಂಡೋಗಿ ವರ್ಲ್ಡ್ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಆ ಥರ ನಾರ್ಮಲಾಗಿ ಫೈಟ್ ಮಾಡ್ಸೋಕ್ಕಾಗಲ್ಲ. ಯಾಕಂದರೆ ಇವಳು ಅಲ್ಲಿ ಒಂದು 3 ರೌಂಡ್ ಆಡಬೇಕು ಅಂತಂದರೆ ಶಿ ನೀಡ್ಸ್ ಲಾಟ್ ಆಫ್ ಸ್ಟ್ಯಾಮಿನಾ ಆಗಲಿ, ಸ್ಟ್ರೆಂತ್ ಆಗಲಿ ಅಥವಾ ಒಂದು ಪರ್ಫಾರ್ಮೆನ್ಸ್ ಆಗಲಿ ಇರಬೇಕು. ಸೊ ಹಂಗಾಗಿ ನಾವು ಈ ಸತಿ ಏನು ಮಾಡಿದ್ವಿ, ಮನೇಲಿ ಮಾಡಿಸೋದು ಬಿಟ್ಟು ಒಂದು ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡೋಣ, ಸ್ಪೋರ್ಟ್ಸ್ ಸ್ಪೆಸಿಫಿಕ್ ನ್ಯೂಟ್ರಿಷನ್ ಅವರು ಸಚಿನ್ ಅವರು. ಸೊ ಅವರು ಕನ್ಸಲ್ಟ್ ಮಾಡೋಣ ಅಂದ್ಬಿಟ್ಟು ನಾವು ಅವ್ರದ್ದೊಂದು ಕನ್ಸಲ್ಟ್ ಮಾಡಿ ಈಗ ಅವಳಿಗೆ ರೈಟ್ ಫ್ರಮ್ ಮಾರ್ನಿಂಗ್ ಅಂದರೆ ಅವಳು ಎದ್ದು ಈಗ ವರ್ಕೌಟ್ಗಿಂತ ಮುಂಚೆ ಏನು ಮಾಡ್ತಾಳೆ, ಸ್ಟ್ರೆಂತ್ ಟ್ರೈನಿಂಗ್ ಆದರೆ ಏನು ತಿನ್ನಬೇಕು, ಈಗ ಅವಳು ಕಾಂಬ್ಯಾಕ್ಟ್ ಸ್ಪೋರ್ಟಿಗೆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕ್ಲಾಸಸ್ಗಾದ್ರೆ ಏನು ತಿನ್ನಬೇಕು, ಸ್ಕೂಲಲ್ಲಿದ್ದಾಗ ಏನು ತಿನ್ನಬೇಕು, ರೈಟ್ ಫ್ರಮ್ ಮಾರ್ನಿಂಗ್ 5:30 ಟಿಲ್ ನೈಟ್ ಅವಳು ಮಲಗೋವರೆಗೂ ಪ್ರತಿಯೊಂದು ಸೆಕೆಂಡ್ಗೂ ಏನೇನು ತಿನ್ನಬೇಕು, ಎಷ್ಟು ನೀರು ಕುಡಬೇಕು ಅನ್ನೋದು ಪ್ರತಿಯೊಂದು ಬ್ರೇಕಪ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲೋ ಒಂದು ಕಡೆ ನಮಗೇನಿದೆ ಅಂತ ಅರ್ಥ ಏನಾಯಿತು ಅಂದರೆ, ಇನ್ ಕೇಸ್ ಏನೋ ನಾವು ಮುಂಚೆನೇ ಮಾಡಿದ್ದಿದ್ರೆ ಈಗ ನಾವೊಂದು ಅಫೋರ್ಡ್ ಮಾಡೋ ಲೆವೆಲಲ್ಲಿ ಇದ್ದಿದ್ರೆ ನಾವು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿಸ್ಬೋದಾಗಿತ್ತು. ಈಗ ಏನಾಗಿದೆ ಅಂದರೆ, ಈಗ ನಮಗೂ ಸ್ಯಾಲ್ರಿ ನಂಬ್ಕೊಂಡಿರ್ತೀವಿ ಅಥವಾ ಯಾವುದೊಂದು ದುಡ್ಡು ನಂಬ್ಕೊಂಡಿರ್ತೀವಿ, ನಮ್ಮ ಕೈಲಿ ಅಷ್ಟೊಂದು ಶೆಲ್ ಔಟ್ ಮಾಡೋಕ್ಕಾಗಲಿಲ್ಲ. ಬಟ್ ಈ ಸತಿ ಏನು ಮಾಡೋಕ್ಕಾಗಲ್ಲ, ಈಗ ಮಗು ಫ್ಯೂಚರ್ ಅಂದ್ಬಿಟ್ಟು ನ್ಯೂಟ್ರಿಷನ್ ಕನ್ಸಲ್ಟ್ ಮಾಡಿದ್ವಿ. ಆಮೇಲೆ ನ್ಯೂಟ್ರಿಷನ್ ಜನಕ್ಕೆ ಗೊತ್ತು ಯಾವುದು ಕಡಿಮೆಗೆ ಬರೋಲ್ಲ, ಸಿಗಾಬಿಡೆ ಕಾಸ್ಟ್ಲಿ ಇದೆ ಅದು. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಬಟ್ ಇಟ್ ಇಸ್ ಹೆಲ್ಪಿಂಗ್ ಅಸ್. ಯಾಕಂದರೆ ಇವಾಗಗಳು ನೀವು ಲಾಸ್ಟ್ ಮಂತ್ ಮಾಡ್ತಾಯಿದ್ರು ಶಾಡೋ ಬಾಕ್ಸಿಂಗು, ಇವತ್ತು ಮಾಡ್ತಾರೆ ಶಾಡೋ ಬಾಕ್ಸಿಂಗು, ಲೆಗ್ಸ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಗ್ರಾಬ್ಲಿಂಗ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಇಟ್ ಇಸ್ ಓನ್ಲಿ ಆಲ್ ಬಿಕಾಸ್ ಆಫ್ ಡಯಟ್ ಆ್ಯಂಡ್ ಅವರ್ ಪ್ರಾಕ್ಟೀಸ್. ಸೊ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಈಗ ನಾನು ನ್ಯೂಟ್ರಿಷನ್ ಮಾಡಿದ್ದೆ. ನ್ಯೂಟ್ರಿಷನ್ ಹೆಂಗೆ ಅಂದರೆ ನಾನ್ ವೆಜ್ ಎರಡು ಡಿವೈಡ್ ಮಾಡಿದ್ದೀವಿ. ಯಾಕಂದ್ರೆ ಸ್ಕೂಲಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ, ಸ್ಕೂಲಲ್ಲಿ ನಾನ್ ವೆಜ್ ಅಲೋ ಇಲ್ಲ. ಸೊ ಹಂಗಾಗಿ ಅವಳಿಗೆ ಈಗ ನಾನ್ ವೆಜ್ ತಿಂದರೆ ಏನು ಅವಳಿಗೆ ಎಷ್ಟು ಕ್ಯಾಲ್ರಿ ಆಗಿರ್ಬೋದು, ಎಷ್ಟು ಪ್ರೋಟೀನ್ ಆಗಿರ್ಬೋದು, ಏನು ಕಾಂಪನ್ಸೇಟ್ ಆಗುತ್ತೋ ಅದನ್ನು ನಾವು ಅಂದರೆ ಫುಲ್ ಅವಳು ಶೆಡ್ಯೂಲ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅದೇ ಥರ ಫುಡ್ನ ಅವಳಿಗೆ ವೆಜ್ಜು ಕೊಡಿಸಿದ್ದೀವಿ. ಸೊ ಏನಾಗುತ್ತೆ, ಬೆಳಗ್ಗೆಯಿಂದ ಮಧ್ಯಾಹ್ನ ಸ್ಕೂಲಿಂದ ವಾಪಸ್ ಬಂದವ್ರಿಗೆ ವೆಜ್ಜಲ್ಲಿ ಇರ್ತಾಳೆ, ಸ್ಕೂಲಿಂದ ಬಂದಮೇಲೆ ನೈಟ್ ಮಲಗೋವರೆಗೂ ನಾನ್ ವೆಜ್ಜಲ್ಲಿ ಇರ್ತಾಳೆ. ಸೊ ಆ ಥರ ಡಿವೈಡ್ ಮಾಡಿ ಪ್ರೋಟೀನ್ ಕಾಂಪನ್ಸೇಟ್ ಏನು ಬೇಕೋ ಪ್ರೋಟೀನ್ದು ಏನು ಅದರದ್ದೊಂದು ಕ್ರೈಟೇರಿಯನ್ ಇದೆ ಅಥವಾ ಅದು ಎಷ್ಟು ಗ್ರಾಮ್ ಲೋಡ್ ಆಗಬೇಕು ಅಂತಿದ್ದೀವಿ ಅದನ್ನೆಲ್ಲ ನಾವು ಬ್ಯಾಲೆನ್ಸ್ ಮಾಡಿ ಅವಳಿಗೆ ಪ್ಲ್ಯಾನ್ ಮಾಡಿ ಕೊಟ್ಟಿದ್ದೀವಿ. ನೀವು ಮಾತಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರೆ, ಸರ್ಕಾರಕ್ಕೆ ಏನಾದರೂ ಯಾರ ಕಡೆಯಿಂದ ಅಪ್ರೋಚನ್ನು ಮಾಡಿದ್ರೆ, ಬಿಕಾಸ್ ಫೈನಾನ್ಷಿಯಲ್ ಕ್ರಿಟಿಕ್ಸ್ನ ನೀವು ಫೇಸ್ ಮಾಡಿರೋದ್ರಿಂದ. ಯಾಕಂತಂದರೆ ಇಲ್ಲಿ ಎಲ್ಲಾದರೂ ಆಯಿತು ಅಂತಂದರೆ, ಇಂಡಿಯಾದಲ್ಲೆಲ್ಲ ಆಯಿತು ಅಂದರೆ ಬಿಡಪ್ಪ ಅವ್ರಿಗೆ ಸರ್ಕಾರಕ್ಕೆ ಏನು ಕೇಳುವಂಥದ್ದು, ನಾವೇ ಏನೋ ಒಂದು ಪ್ರಯತ್ನ ಮಾಡ್ಬೋದು ಅಂತ ಇರುತ್ತೆ. ಕೆಲವೊಂದು ಸಲ ಅದಕ್ಕೂ ಕೂಡ ಆಗದೇ ಇರುವಂಥವ್ರು ಇರ್ತಾರೆ. ಸೊ ವರ್ಲ್ಡಲ್ಲಿ ನಾವೊಂದು ಭಾರತವನ್ನು ರೆಪ್ರೆಸೆಂಟೇಟ್ ಮಾಡ್ತಿದ್ವಿ ಅಂದಾಗ ಸರ್ಕಾರ ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಒಂದು ಭಾರತೀಯರನ್ನು ಎಂಕರೇಜ್ ಮಾಡುವಂಥದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತೆ. ಸೊ ನೀವೇನಾದ್ರು ಅಪ್ರೋಚ್ ಮಾಡಿದ್ರಾ ಯಾರಿಗಾದ್ರೂ ಅಂತ? ಸರ್ ಅಪ್ರೋಚು ಅನ್ನೋದಕ್ಕಿಂತ ಏನಾಗುತ್ತೆ ಅಂದರೆ, ನಾವು ಅಂದರೆ ಇವಳು ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಈಗ ನಾವು ಕೆಲವೊಬ್ಬರು ಈ ನಮ್ಮ ಕೆಲವೊಬ್ರು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಏನಾದರೂ ಕೆಲವೊಬ್ರು ದೊಡ್ಡವ್ರ ಹತ್ರ ಹೋದ್ವಿ ನಾವು, ಅಂದರೆ ಕಾಸು ಕೇಳೋಕ್ಕೆ ಅಂತಲ್ಲ, ಈ ಥರ ಹಿಂಗೆ ಹುಡುಗಿ ಹಿಂಗೆ ಮಾಡಿದ್ದಾಳೆ ಸರ್, ಈ ಥರ ಒಂದು ಎಕ್ಸ್ಪೋಜರನ್ನು ಮಾಡ್ಕೊಡೋಕ್ಕಾಗತ್ತೆ, ಅವಳು ಅಕಸ್ಮಾತ್ PR ಮಾಡೋಕ್ಕಾಗತ್ತೆ. ಯಾಕಂದರೆ ಈಗ ನೋಡಿ ಬ್ಯಾಂಕಾಕ್ ಈಗ ನಾವು ಹೋಗಿ ಬಂದಿದ್ದು ಏನು ಕಡಿಮೆ ದುಡ್ಡಲ್ಲ, ಫ್ಲೈಟ್ ಚಾರ್ಜ್
ಆರ್ ಎಸ್ ಆಗಲಿ, ನಾವು ಅಲ್ಲಿ ಸ್ಟೇಯಿಂಗ್ ಇದ್ದಿದ್ದಾಗಲಿ ಎಲ್ಲ ತುಂಬ ಸಿಕ್ಕಾಪಟ್ಟೆ ಖರ್ಚಾಯಿತು ನಮಗೆ. ಬಟ್ ಇವಾಗ ಏನಾಗ್ತಿದೆ, ಈಗ ನೆಕ್ಸ್ಟು ನಾನು ಹೇಳ್ತೀನಿ, WMO ಬಂದು ನೆಕ್ಸ್ಟ್ 2026 ಬ್ಯಾಂಕಾಕ್, ಇದು ಬ್ರೆಜಿಲ್ಲು, ಹಾಂಗ್ಕಾಂಗು, ಇಲ್ಲಾಂದರೆ ಇದು ಅದು ಜಪಾನಲ್ಲಿ ಮಾಡಬೇಕು ಅಂತಿದ್ದಾರೆ. ನೀವು ಫ್ಲೈಟ್ ಟಿಕೆಟ್ ನೀವು ಆ್ಯಪ್ಗಳಲ್ಲಿ ತೆಗೆದು ನೋಡ್ಬೋದು, ಬರೀ ಒಂದು ರೌಂಡ್ ಟ್ರಿಪ್ಪೇ 1.25 ಲಕ್ಷ ಇದೆ. ಅದು ಬಿಟ್ಟು ಸ್ಟೇಯಿಂಗ್ ಹಿಂಗೆಲ್ಲ ಸಿಕ್ಕಾಬಿಟ್ಟಿದೆ. ಸೊ ನಾವು ಹಿಂಗೆ ಯಾರೊಬ್ರು ಮಾತಾಡೋಕೆ ಹೋದಾಗ, ಇಲ್ಲ ನಿಮ್ಮ ಮಗು PR ಏನಿದೆ, ನಿಮ್ಮ ಹತ್ರ ಏನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಏನಿದ್ದಾರೆ, ಅದೇನಿದ್ದಾರೆ ಇದೇನು ಅಂತ ಕೇಳ್ತಾ ಇದ್ದಾರೆ. ಬಟ್ ಜನಕ್ಕೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, ಫಸ್ಟ್ ಆಫ್ ಆಲ್ ಯಾರಿಗೂ ಈ ಸ್ಪೋರ್ಟ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಜನಕ್ಕೆ ಅವ್ರ ಪಾಲಿಟಿಕ್ಸ್ ಆಯಿತು, ಅವ್ರದ್ದು ಇದಾಯಿತು, ಗೌರ್ಮೆಂಟಲ್ಲಿ ಆ್ಯಕ್ಚುಲಿ ನೀವು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಲಿ ಯಾರನ್ನು ಕೇಳಿ, ಅವ್ರಿಗೆ ಕಾಂಬ್ಯಾಕ್ಟ್ ಸ್ಪೋರ್ಟ್ ಏನು ಅಂತಲೇ ಗೊತ್ತಿರಲ್ಲ. ಮೊದಲನೇದು. ಎರಡನೇದು ಏನಂದರೆ, ನಾನು ಹೋಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಮುಯ್ತಾಯಿ ಏನದು ಅಂತಾರೆ. ಸೊ ಆ್ಯಕ್ಚುಲಿ ನೀವು ಗೂಗಲ್ ತೆಗೆದು ನೋಡಿದಾಗ ಮುಯ್ತಾಯಿ ಈಸ್ ಒನ್ ಆಫ್ ದ ಡೇಂಜರಸ್ ಕಾಂಬ್ಯಾಕ್ಟ್ ಸ್ಪೋರ್ಟು. ಟಾಪ್ 1 ಅದು ಬಿಟ್ಟರೆ ನೆಕ್ಸ್ಟ್ MMA ಇದೆ. ಸೊ ಅವಳು ಎರಡೂ ಮಾಡ್ತಾಳೆ, ಮುಯ್ತಾಯಿ MMA ಎರಡೂ ಮಾಡ್ತಾಯಿದ್ದಾಳೆ ಅವಳು. ಹುಡುಗರು ಮಾಡೋದೇ ಕಷ್ಟ ಅಂತ ನಾವು ಕೂತ್ಕೊಂಡು ಹೆಣ್ಮಕ್ಳನ್ನ ಮಾಡಿಸಿದ್ದೀವಿ ನಾವು. ಸೊ ಇದರಲ್ಲಿ ಏನು ಅಂದರೆ, ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಿಲ್ಲ ಸ್ಪೋರ್ಟ್ ಏನು ಅಂತ. ನಮ್ಮಲ್ಲಿ ಪ್ರಾಬ್ಲಮ್ ಏನು ಇಂಡಿಯಾಲಿ ಅಂದರೆ, ಎಸ್ಪೆಷಲಿ ವಿತ್ ಇಂಡಿಯಾ ಆಗಿರ್ಬೋದು, ಕರ್ನಾಟಕ ಇರ್ಬೋದು, ನಮ್ಮಲ್ಲಿ ಸ್ಪೋರ್ಟ್ಸ್ ಅಷ್ಟೊಂದು ಎಕ್ಸ್ಪೋಜರ್ ಇಲ್ಲ. ಈಗ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೋದ್ರೆ ಯಾರಿಗೂ ಅದ್ರ ವ್ಯಾಲ್ಯೂ ಅರ್ಥ ಆಗಲ್ಲ. ಜನ ಕ್ರಿಕೆಟ್ ಅಂತಾರೆ, ಬೇರೆ ಏನೋ ಚಿಕ್ಕಾಬಿಡೋ ಸ್ಪೋರ್ಟ್ಗಳು ಅಂತಾರೆ, ಬೇರೆ ಸ್ಪೋರ್ಟ್ಗಳ ಬಗ್ಗೆ ಅವ್ರಿಗೆ ಐಡಿಯಾನೇ ಇರಲ್ಲ. ಈಗ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಈಗ ನೋಡಿ ನಿಮಗೆ PR ಇದೆಯಾ ಅಂತಾರೆ, ಅಥವಾ ನಿಮ್ಮ ಹತ್ರ ಇನ್ಸ್ಟಾಗ್ರಾಮಲ್ಲಿ ಅಷ್ಟು ಜನ ಫಾಲೋವರ್ಸ್ ಇದ್ದಾರೆ ಅಂತಾರೆ, ಇಲ್ಲ ನೀನೇನು ಮಾಡ್ತೀಯಾ ಅಂತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಏನದು, ಗೌರ್ಮೆಂಟ್ಗೆ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ, PR ಅದು ಇದು ಎಲ್ಲದಕ್ಕಿಂತ ಸಪ್ರೇಟಾಗಿ ಮಗು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಪರ್ಫಾರ್ಮೆನ್ಸ್ ಇರೋ ಮಗು, ನನ್ನ ಮಗಳು ಅಂತಲ್ಲ, ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಆ ಥರ. ನಾನು ನೋಡ್ತೀನಲ್ಲ, ಇವ್ರ ಕ್ಲಾಸಲ್ಲಿ ನೋಡ್ತೀನಿ, ಅಥವಾ ಬೇರೆ ಕಡೆ ಫೈಟ್ಗಳು ನೋಡಿ ತುಂಬ ಚೆನ್ನಾಗಿ ಫೈಟ್ ಮಾಡೋ, ರೈಟ್ ಫ್ರಮ್ 10 ಇಯರ್ಸಿಂದ ಹಿಡಿದು 40-50 ಇಯರ್ಸ್ವರೆಗೂ ಸಿಕ್ಕಾಬಿಡೆ ಒಳ್ಳೆ ಫೈಟ್ ಮಾಡೋರು ಜನ ಇದ್ದಾರೆ. ಪ್ರಾಬ್ಲಮ್ ಅಂದರೆ ಯಾರಿಗೂ ಎಕ್ಸ್ಪೋಜರ್ ಇಲ್ಲ, ಒಂದು ಸಪೋರ್ಟ್ ಇಲ್ಲ, ಏನೂ ಇಲ್ಲ. ತಂದೆ ತಾಯಿಗಳು ಎಷ್ಟು ಅಂತ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ. ಈಗ ನಮಗೇನೋ ಒಂಚೂರು ಏನೋ ಒಡವೆ ಗಿಡವೆ ಇತ್ತು, ಅಡ ಇಟ್ವಿ, ಕರ್ಕೊಂಡು ಹೋದ್ವಿ, ಮಾಡಿಸ್ಕೊಂಡ್ವಿ, ಬಂದ್ವಿ. ಈಗ ನೆಕ್ಸ್ಟ್ ಈಗ ಜಪಾನ್ಗೆ ಹೋಗ್ಬೇಕು, ತಿರ್ಗಿ ಅದಕ್ಕೂ ಎಲ್ಲ ಒಂದು ಕಡೆ 5% 10% ಸಾಲ ತರಬೇಕು, ಕರ್ಕೊಂಡು ಹೋಗಿ ಮಾಡ್ಬೇಕು, ನಮಗೆ ವಿಧಿ ಇಲ್ಲ. ನಾನು ಗೌರ್ಮೆಂಟ್ ಹತ್ರ ಕೇಳ್ಕೊಳ್ಳೋದೇನು ಅಂದರೆ, ನೀವು ನಮಗೆ ಸಪೋರ್ಟ್ ಮಾಡಿ ಅಥವಾ ನನ್ನ ಮಗಳಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಯಾರಿದ್ದಾರೋ ಮಕ್ಕಳು ಸ್ಪೋರ್ಟ್ಸಲ್ಲಿ ಯಾರಿದ್ದಾರೋ ನೀವು ನೋಡಿ, ಅವ್ರಿಗೊಂದು ಕಾಂಪಿಟೇಷನ್ಗಳು ಇಳಿ, ಅವರ ಒಂದು ಪರ್ಫಾರ್ಮೆನ್ಸ್ ಏನಿದೆ ನೋಡಿ. ನಿಮಗೆ ಇಲ್ಲ ಮಗು ಕೇಪಬಲ್ ಇದೆ, ಒಂದು ಕರ್ನಾಟಕನಾಗಲಿ ಒಂದು ಇಂಡಿಯನ್ ಆಗಲಿ ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದಾಗ ನೀವು ಅದಕ್ಕೆ ಸ್ಪಾನ್ಸರ್ಶಿಪ್ ಮಾಡಿ. ಇಲ್ಲ ಸ್ಪಾನ್ಸರ್ ಮಾಡೋಣ ಅಂದರೆ ಎಲ್ಲ ಒಂದು ಕಡೆ ಹೆಲ್ಪ್ ಮಾಡಿಸಿ, ಇಲ್ಲ ನಿಮ್ಮ ಗೌರ್ಮೆಂಟಲ್ಲಿ ಎಷ್ಟೊಂದು ಒಂದು ಸ್ಕೀಮ್ಗಳಿದೆ, ಆ ಸ್ಕೀಮಲ್ಲಿ ಏನೋ ಮಕ್ಳಿಗೆ ಒಂದು ಮಾಡಿಕೊಡಿ. ನನ್ನ ಮಗಳಿಗೆ ಅಂತಲ್ಲ, ಎಲ್ಲ ಮಕ್ಳಿಗೂ ಪಾಪ ಹೆಲ್ಪ್ ಆಗಲಿ. ಹಾಗಾಗಿ ಏನಾಗುತ್ತೆ, ನಿಮಗೆ ತುಂಬ ಜನ ಟ್ಯಾಲೆಂಟ್ಗಳು ಈಚೆ ಬರ್ತಾರೆ. ಇಲ್ಲ ಏನಾಗುತ್ತೆ, ಹಿಂಗೆ ಪಾಪ ಅಪ್ಪ ಅಮ್ಮದ್ರ ಕೈಲಿ, ಪೇರೆಂಟ್ಸ್ ಕೈಲಿ ಎಷ್ಟಾಗುತ್ತೋ ಮಾಡ್ತಾರೆ, ಅವ್ರ ಕೈಲಿ ಆದಷ್ಟು ಮಾಡ್ತಾರೆ, ಒಂದು ಸ್ವಲ್ಪ ದಿನ ಆಮೇಲೆ ಅವರು ಸುಮ್ಮನೆ ಆಗ್ಬಿಡ್ತಾರೆ. ಸೊ ನಾನು ಗೌರ್ಮೆಂಟಿಗೆ ಕೇಳ್ಕೊಳ್ಳೋದು ಇಷ್ಟೇ, ಆದರೆ ಎಂಕರೇಜ್ ಮಾಡಿ, ಇಲ್ಲ ಅಂದರೆ ಹೆಲ್ಪ್ ಮಾಡಿ. ನೀವೆರಡೂ ಆಗಲ್ಲ ಅಂದರೆ ಕ್ರಿಟಿಸೈಸ್ ಮಾಡಬೇಡಿ. ಅಟ್ಲೀಸ್ಟ್ ಆ ಮಗುದು ಏನಿದೆ ಒಂಚೂರು ನೋಡಿ ನೀವು ಪರ್ಫಾರ್ಮೆನ್ಸು, ಅದ್ರ ಮೇಲೆ ನಿಮ್ಮ ಕೈಲಿ ಏನಾಗುತ್ತೋ ಅಟ್ಲೀಸ್ಟ್ ಒಂದು, ನಾವೇನು ಫುಲ್ಲೇ ಕೊಡಿ, ಅದೇ ಕೊಡಿ, ಇದೇ ಕೊಡಿ ಅಂತ ಏನು ಕೇಳಲ್ಲ. ಅಟ್ಲೀಸ್ಟ್ ಒಂದು ಸಣ್ಣ ಹೆಲ್ಪನ್ನು ನಮಗೊಂದು, ಎಲ್ಲೋ ಒಂದು ಕಡೆ ಬೇರೆ ಕಂಟ್ರಿಗೆ ಹೋದಾಗ ನಮಗೊಂದು ಕೈಯಲ್ಲಿ ಒಂದು 5,000 10,000 ಎಕ್ಸ್ಟ್ರಾ ಇದ್ರೂ ಒಂದು ತುಂಬ ದುಡ್ಡು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಯಾರು ಬಂದು ಫ್ರೆಂಡ್ಸ್ಗೆ ದುಡ್ಡು ಹಾಕೊಂಡ್ರೆ ಹಾಕಲ್ಲ, ಅಲ್ಲಿ ಹಾಕೋಕ್ಕಲ್ಲಿ ನಿಮ್ಗೆ ಆಗೋದಿಲ್ಲ. ಯಾಕಂದ್ರೆ ಮನಿ ಎಕ್ಸ್ಚೇಂಜ್ ಮಾಡಬೇಕು, ಎಲ್ಲ ಸಿಕ್ಕಾಬಿಡೆ ಪ್ರೋಸೆಸ್ ಅದು. ಸೊ ಹಂಗೆ ಗೌರ್ಮೆಂಟಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಟ್ಯಾಲೆಂಟನ್ನು ರೆಕಗ್ನೈಸ್ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಬೇರೆ ಸ್ಟೇಟ್ಗೆ, ಯಾಕೆ ನಾನು ಎಲ್ಲ ಸ್ಟೇಟಲ್ಲಿ ಹೋಗಿ ಫೈಟ್ ಮಾಡ್ಕೊಂಬಂದಿದ್ದೀನಿ, ನನ್ನ ಮಗಳನ್ನ ಎಲ್ಲ ಸ್ಟೇಟಿಗೆ ಕರ್ಕೊಂಡು ಮಾಡಿಸಿದ್ದೀನಿ. ನೀವು ಬೇರೆ ಸ್ಟೇಟಿಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಕರ್ನಾಟಕ ಮಕ್ಕಳು ತುಂಬ ಅಗ್ರೆಸಿವ್ ಆಗಿದ್ದಾರೆ, ತುಂಬ ಚೆನ್ನಾಗಿ ಟೆಕ್ನಿಕಲಾಗಿ ಸ್ಟ್ರಾಂಗ್ ಇದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಆಮೇಲೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ. ಇದನ್ನೆಲ್ಲ ನಾವು ಮೋಲ್ಡ್ ಮಾಡಬೇಕು ಅಂದರೆ ನೀವು ಅವ್ರಿಗೆ ಎಂಕರೇಜ್ ಮಾಡಬೇಕು. ಎಂಕರೇಜ್ ಮಾಡಿದಾಗಲೇ ಅವರು ಬೆಳೆಯೋಕ್ಕಾಗೋದು. ನಮ್ಮ ಒಂದು ಸ್ಟೇಟ್ನ ತೊಗೊಂಡೋಗಿ ಬೇರೆ ಕಡೆ ಎಲ್ಲೊಂದು ಕಡೆ ರೆಪ್ರೆಸೆಂಟ್ ಮಾಡ್ತಾರೆ. ಈಗ ನೋಡಿ, ಒಂದು ಕರ್ನಾಟಕ ಹುಡುಗಿ ಕರ್ಕೊಂಡೋಗಿ ಇಂಡಿಯಾಯಿಂದನೂ ಯಾರೂ ಮಾಡಿಲ್ಲ, ಕರ್ನಾಟಕದಿಂದನೂ ಮಾಡಿಲ್ಲ, ಕರ್ಕೊಂಡೋಗಿ ಅವ್ಳಿಗೆ ಫೈಟ್ ಮಾಡ್ಸ್ಕೊಂಡು ಕರ್ಕೊಂಬಂದ್ವಿ. ಎಕ್ಸ್ಪೋಜರೇ ಇಲ್ಲ. ಏನಕ್ಕೆ ಎಕ್ಸ್ಪೋಜರ್ ಅಂದರೆ, ಯಾರಿಗೂ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನೀವು ಚಾನಲ್ ತೆಗೆದು ನೋಡ್ರೆ, ನೀವು ಪಾಪ ಈ ಚಾನಲ್ ಅವ್ರಿಗೂ ಪಾಲಿಟಿಕ್ಸ್ ಅವ್ರದ್ದೇ ಎಲ್ಲ ಆಗ್ಬಿಡ್ತದೆ. ಅವ್ರು ಪಾಪ ಬೇರೆದು ಕವರ್ ಮಾಡೋಕ್ಕೂ ಇವ್ರು ಬಿಡಲ್ಲ, ಅದು ಪ್ರಾಬ್ಲಮ್. ಸೊ ನಮ್ಮ ರಿಕ್ವೆಸ್ಟ್ ಏನು ಅಂದರೆ, ಒಂಚೂರು ಬೇರೆ ಸ್ಪೋರ್ಟ್ಸ್ಗಳ ಕಡೆನೇ ನೋಡಿ, ಮಕ್ಕಳನ್ನ ನೋಡಿ, ನಿಮಗೆ ಕೇಪಬಿಲಿಟಿ ಇದೆ ಅನಿಸಿದ್ರೆ ಅವ್ರದ್ದೊಂದು ಕರೀರಿ, ಒಂದು ಪರ್ಫಾರ್ಮೆನ್ಸ್ ಮಾಡಿ ನೋಡಿ. ಒಂದು 4-5 ಫೈಟು ಅಂತಲ್ಲ, ಒಂದು ಗೇಮ್ಸ್ಗಳು ನೋಡಿ ಅವ್ರದ್ದು. ಕ್ರಿಕೆಟ್ ಆಗಿರ್ಬೋದು, ಬೇರೆ ಬ್ಯಾಡ್ಮಿಂಟನ್ ಆಗಿರ್ಬೋದು, ಟೆನ್ನಿಸ್ ಆಗಿರ್ಬೋದು, ಎನಿ ಸ್ಪೋರ್ಟ್. ಅವರ ಸ್ಪೋರ್ಟಲ್ಲಿ ಚೆನ್ನಾಗಿದ್ದಾರೆ, ನಿಮ್ಮ ಹತ್ರ ಏನೋ ಒಂದು ರಿಕ್ವೆಸ್ಟಿಗೆ ಬಂದಾಗ ಅವ್ರದ್ದು ಏನಿದೆ ಕ್ರೈಟೀರಿಯಾ ನೋಡಿ, ಅವ್ರದ್ದು ಪರ್ಫಾರ್ಮೆನ್ಸ್ ಏನಿದೆ ನೋಡಿ, ನಿಮ್ಮ ಕೇಪಬಿಲಿಟಿಯಿಂದ ಹೆಲ್ಪ್ ಮಾಡಿ. ಅಟ್ಲೀಸ್ಟ್ ಇಲ್ಲ ಒಂದು 3-4 ಜನಕ್ಕೆ ಹೇಳಿ, ಈ ಥರ ಮಾಡಪ್ಪ, ಏನೋ ಒಂದು ಮಗು ಚೆನ್ನಾಗಿದೆ, ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾಯಿದೆ ಅಂತ. ಗೆದ್ಕೊಂಬಂದ್ರೆ ನಿಮಗೆ ಅಲ್ವಾ ಸರ್, ನಮಗೆ ಸ್ಟೇಟ್ಗೆ ಅಲ್ವಾ ಸರ್ ಒಳ್ಳೆ ಹೆಸರು. ಈಗ ನೋಡಿ, ಕರ್ನಾಟಕದಿಂದ ಹೋಗಿ ನಾವು ಕರ್ನಾಟಕ ಫ್ಲಾಗ್ ಇಟ್ಕೊಂಡು, ಇಂಡಿಯಾ ಫ್ಲಾಗ್ ಇಟ್ಕೊಂಡು ಎಲ್ಲ ಮಾಡಿ ಗೆದ್ದು ಬಂದು, ಈಗ ನಮಗೊಂದು ಹೆಮ್ಮೆ. ಯಾರು ಕೊಟ್ಟರೋ ಬಿಟ್ಟರೆ ಸೆಕೆಂಡ್ರಿ. ಈಗ ನಾನೊಬ್ಬ ಕನ್ನಡದವನಾಗಿ, ನಾನೊಬ್ಬ ಇಂಡಿಯನ್ ಆಗಿ ನನಗೊಂದೊಂದು ಪ್ರೌಡ್ ಮೂಮೆಂಟು. ಈಗ ನನ್ನ ಮಗಳು ನೋಡಿ, ಇಂಡಿಯಾದ ಜರ್ಸಿ ಅವ್ರು ಕೊಟ್ಟಿದ್ದು. ಈಗ ನಾವು ಬ್ಯಾಂಕಾಕಲ್ಲಿ ಹೋಗಿ ಇಂಡಿಯನ್ ಜರ್ಸಿ ಹಾಕ್ಕೊಂಡು ನೋಡಿ, ಇಂಡಿಯಾ ಟ್ಯಾಗು ಶ್ರೇಯಾ ಸಾಯಿ ಇಂಡಿಯಾ ಅಂತಿದೆ. ಸೊ ಇದು ಇಂಟರ್ನ್ಯಾಷನಲ್ ಬ್ಯಾಂಕ್ ಆಗೋದು. ನಮ್ಗೆ ಇದೆಲ್ಲ ಪ್ರೌಡ್ ಮೂಮೆಂಟ್ಸ್ಗಳು. ಯಾಕಂದರೆ ಅವಳು ದುಡ್ಡು ಕೊಟ್ಟು ಯಾರು ಬೇಕಾದ್ರೂ ಜರ್ಸಿ ಹಾಕೋಬೋದು. ಆದರೆ ನೀವು ಸ್ಪೋರ್ಟಲ್ಲಿದ್ದೆ, ನೀವು ಅದನ್ನು ಓನ್ ಮಾಡಿ ಹಾಕೊಳ್ಳೋದಿಲ್ಲ, ಅದಷ್ಟು ಪ್ರೌಡ್ ಮೂಮೆಂಟ್ ನಿಮ್ಗೆ ಯಾವುದು ಸಿಗೋಲ್ಲ. ಹಂಗಾಗಿ ದುಡ್ಡು ಬರಲಿ ಬಿಡಲಿ, ನಾವಂತೂ ಮಾಡೇ ಮಾಡ್ತೀವಿ. ನಾವು ಕನ್ನಡದನಾಗಿ ಕರ್ನಾಟಕಕ್ಕೆ ಏನು ಮಾಡಬೇಕು, ಇಂಡಿಯಾಗೆ ಏನು ಮಾಡಬೇಕು, ಒಬ್ಬ ಇಂಡಿಯನ್ ಆಗಿ ಮಾಡೇ ಮಾಡ್ತೀವಿ. ನಮ್ಮ ಪ್ರಯತ್ನ ಇದ್ದೇ ಇರುತ್ತೆ ಯಾವಲ್ಲೂ. ನೀವು ಮಾತಾಡ್ತಾ ಇನ್ನೊಂದು ಮಾತನ್ನ ಹೇಳಿದ್ರಿ, ಹುಡುಗರೇ ಕೂಡ ಭಯ ಬೀಳ್ತಾರೆ ಈ ಒಂದು ಸ್ಪೋರ್ಟ್ಸ್ನ, ಈ ಒಂದು ಗೇಮ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಅಂತ. ಇಂಥ ಒಂದು ಡೇಂಜರಸ್ ಗೇಮಲ್ಲಾಗಿರ್ಬೋದು, ಸ್ಪೋರ್ಟ್ಸಲ್ಲಾಗಿರ್ಬೋದು, ನಿಮ್ಮ ಮಗಳನ್ನು ಸೇರಿಸೋದಕ್ಕೆ ಕಾರಣ ಏನು ಅಂತ? ಸರ್, ಮೊದಲನೇ ರೀಸನ್ ಬಂದು
ಕಾರಣ ಏನು ಅಂತಂದರೆ ನಿಮ್ಗೆ ಇದರಲ್ಲಿ ಒಂದು ನಾನು ಅವಲ್ಲಿ ಸ್ಟಾರ್ಟಿಂಗ್ ಹೇಳ್ದಂಗೆ ಎಕ್ಸ್ಪೋಜರ್ ತುಂಬ ಕಡಿಮೆ. ಯಾಕಂದ್ರೆ ಜನ ಬಂದಿದ್ದು ಆಲ್ರೆಡಿ ಒಂದು ಸ್ವಲ್ಪ ಡೆಡ್ಲಿ ಸ್ಪೋರ್ಟ್ ಆಗಿರೋದ್ರಿಂದ. ಆಮೇಲೆ ನಿಮಗೆ ಕಾಂಬ್ಯಾಕ್ಟ್ ಸ್ಪೋರ್ಟ್ಸಲ್ಲೂ ಒಂದು ಸೆಮಿ ಕಾಂಟ್ಯಾಕ್ಟ್ ಅಂತ ಬರುತ್ತೆ, ಫುಲ್ ಕಾಂಟ್ಯಾಕ್ಟ್ ಅಂತ ಬರುತ್ತೆ, ಆಮೇಲೆ ಡೆಡ್ಲಿ ಅಂತ ಬರುತ್ತೆ. ಸೊ ಇವಳು ಆಲ್ರೆಡಿ ಇವಾಗ ಇದು ಈ ಮುಯ್ ತಾಯಿ MMA ಆಗಿರ್ಬೋದು, ಈ 2 ಸ್ಪೋರ್ಟ್ ಹೆಂಗೆ ಅಂದರೆ ಇಟ್ ಇಸ್ ಕಂಪ್ಲೀಟ್ಲಿ ಫುಲ್ ಕಾಂಬ್ಯಾಕ್ಟ್. ಇದು ಹೆಂಗಂದರೆ ನೀವು ಲಿಟ್ರಲಿ ಹೊಡೆದಾಡ್ಕೊತೀರಾ. ಸೊ ಇದರಲ್ಲಿ ಏನಾಗುತ್ತೆ, ಕೆಲವೊಂದು ಹುಡುಗರಾಗಿರ್ಬೋದು, ನಾನು ಹುಡುಗರು ಅಂತೆಲ್ಲ, ಹುಡುಗರಾಗಿರ್ಬೋದು ಅಥವಾ ಬೇರೆ ಹುಡುಗಿರಾಗಿರ್ಬೋದು, ಈಗ ನಾನೇ ಆಡೋದ್ರಿಂದ ಈಗ ನಾನು ಲಾಸ್ಟ್ ಒಂದು ಫೆಬ್ರವರಿಲಿ MMA ಫೈಟ್ ಮಾಡಿದೆ. ಈಗ ನನಗೂ ನಾನು ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನನಗೂ ಎಲ್ಲೊಂದು ಕಡೆ ರಿಂಗಲ್ಲಿ ಹೋಗಿದ ತಕ್ಷಣ ನಮಗೂ ಕೇಜಲ್ಲಿ ಹೋಗಿದ ತಕ್ಷಣ ಭಯ ಆಗುತ್ತೆ, ಏನಪ್ಪ ಮಿಸ್ಸರ್ ಎಲ್ಲಿ ಹೊಡೆದ್ಬಿಡ್ತಾರೆ, ಚೆನ್ನಾಗಿ ಹೊಡೆದ್ಬಿಡ್ತಾರೆ, ನಾಕೌಟ್ ಆಗ್ಬಿಡ್ತೀವಿ ಅಂತೆಲ್ಲ. ಸೊ ಹಂಗಾಗಿ ಅದರಲ್ಲೂ ಇವಳ್ದು ಮುಯ್ತಾಯಿ ಬಂದು ಏನಂದರೆ ಸಿಕ್ಕಾಬಿಡೆ ಅಗ್ರೆಸಿವ್ ಗೇಮ್ ಅದು. ಹೆಂಗೆ ಅಂದರೆ ಸ್ಟ್ರೈಕಿಂಗ್ ಭಾಳ ಸ್ಟ್ರೈಕಿಂಗ್ ಇರುತ್ತೆ, ಎಲ್ಬೋಸ್ ಎಲ್ಲ ಹೊಡಿತಾರೆ, ನಿಮಗೆಲ್ಲ ಓಪನ್ ಮಾಡಿ ಬೇಕಾದ್ರೆ ಯೂಟ್ಯೂಬ್ ಗೂಗಲಲ್ಲಿ ನೋಡ್ಬೋದು ಅದನ್ನು. ಸಿಕ್ಕಾಬಿಡೆ ಅಗ್ರೆಸಿವ್ ಗೇಮ್. ನಾನು ಏನಕ್ಕೆ ಈ ಸ್ಪೋರ್ಟೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಯಾಕಂದರೆ ಎಕ್ಸ್ಪೋಜರ್ ಕಡಿಮೆ. ಸೊ ಇದರಲ್ಲಿ ನಿಮಗೆ ಪಾರ್ಟಿಸಿಪೇಟ್ ಮಾಡೋರು ತುಂಬ ಕಡಿಮೆ ಇರೋದ್ರಿಂದ ನನ್ನ ಮಗಳನ್ನೆಲ್ಲ ಒಂದು ಚಿಕ್ಕ ವಯಸ್ಸನ್ನು ನಾವು ರೆಡಿ ಮಾಡ್ತಾರೆ. ಇನ್ ಕೇಸ್ ಏನೇನು ಇವಾಗ 10 ಇಯರ್ಸು 2 ಇಯರ್ಸಿಂದ ಮಾಡಿ ಈಗ ಆಲ್ರೆಡಿ ಬ್ಯಾಂಕಾಕಿಂದ ಮಾಡ್ಕೊಂಬಂದಿದ್ದಾಳೆ. ಇನ್ ಕೇಸ್ ಏನೇ ನಾವು ಹಿಂಗೆ ಪಾರ್ಟಿಸಿಪೇಟ್ ಮಾಡೋ ಒಂದು 14+ ಬಂದಾಗ ಅವಳಿಗೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಇನ್ನೂ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬೇಗ ಪ್ರಯಾರಿಟಿ ಕೊಡ್ತಾರೆ. ಅಂದರೆ ನಿಮಗೆ ಮ್ಯಾಚಪ್ ಅಂತ ಮಾಡ್ತಾರೆ. ಸೊ ಇನ್ ಕೇಸ್ ಏನಾರು ಮ್ಯಾಚಪ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಯಾರು ಫೈಟರ್ ಸಿಕ್ಕಲಿಲ್ಲ ಅಂದಾಗ ಇಂಡಿಯಾದಿಂದ ಅವಳನ್ನ ಕರೆಸಿ ಆಡಿಸೋದು. ಸೊ ನಿಮಗೆ ಅದರ ಒಂದು ರಿಪ್ರೆಸೆಂಟ್ ಮಾಡಿ ಆಡಿಸೋದು, ದೊಡ್ಡ ಪ್ಲ್ಯಾಟ್ಫಾರ್ಮು, ಆಮೇಲೆ ನಿಮಗೆ ಎಲ್ಲ ಕಡೆ ಎಕ್ಸ್ಪೋಜರ್ಗಳು ಸಿಗುತ್ತೆ. ಸೊ ಹಂಗಾಗಿ ನಾನೇನು ಅಂದ್ಕೊಂಡು ನನಗೆ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು. ನಮ್ಮ ತಂದೆ ತಾನೇ ಹೇಳ್ದಂಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಪಾಪ ಅವ್ರ ಕೈಲಿ ಅಷ್ಟೊಂದು ಇನ್ವೆಸ್ಟ್ ಮಾಡೋಕ್ಕಾಗಲಿಲ್ಲ. ನಮ್ಮ ತಂದೆ ಇಲ್ಲಿಂದ ಡೆಲ್ಲಿಗೆ ಕಳಿಸ್ಕೊಡ್ಲಿಲ್ಲ. ನಾನು ಆಲ್ಮೋಸ್ಟ್ ನಾನು ನ್ಯಾಷನಲ್ಸ್ ಆಗಿ ನಾನು ಏಷ್ಯನ್ ಗೇಮ್ಸ್ವರೆಗೂ ಹೋಗಬೇಕು ಅಂತಿದ್ದೆ. ಸೆಲೆಕ್ಷನು ಆಗಿತ್ತು ನಂದು. ಸೊ ನಾನು ಕ್ಯಾಂಪ್ಗೆ ಹೋಗಿದ್ದರೆ ಅಟ್ಲೀಸ್ಟ್ ದುಡ್ಡು ಗಿಟ್ಟು ಖರ್ಚು ಮಾಡಿ ಕ್ಯಾಂಪ್ ಮಾಡಿದರೆ ನಾನು ಟೈಕೊಂಡು ಏಷ್ಯನ್ ಗೇಮ್ ಆದರೂ ಆಡ್ತಾಯಿದ್ದೆ. ಬಟ್ ಪಾಪ ಅವ್ರಿಗೆ ನಮ್ಮ ತಂದೆ ತಾಯಿ ಕೈಲಿ ಆಗಲಿಲ್ಲ. ಸೊ ಹಂಗಾಗಿ ಇಲ್ಲ ಇವಳಿಗೆ ಮಾಡ್ಸೋಣ ಅಂದ್ಬಿಟ್ಟು ಮಾಡಿಸಿರೋದು. ಯಾಕೆಂದರೆ ಒಂದು ಎಕ್ಸ್ಪೋಜರ್ ಚೆನ್ನಾಗಿದೆ, ಎರಡನೇದು ನಿಮಗೆ ಅಗ್ರೆಸಿವ್ ಗೇಮ್ ಆಗಿರೋದ್ರಿಂದ ನಿಮಗೆ ತುಂಬ ಜನ ಪಾರ್ಟಿಸಿಪೇಟ್ ಮಾಡೋದು ತುಂಬ ಕಡಿಮೆ. ಸೊ ಹಂಗಾಗಿ ಏನಾಗುತ್ತೆ, ಇವಳೇನಾದ್ರು ಚೆನ್ನಾಗಿ ಆಡಿ ಫೈಟಲ್ಲಿ ಚೆನ್ನಾಗಿ ಮಾಡಿದ್ರೆ ನಿಮಗೊಂದು ಹೈಯರ್ ಲೆವೆಲ್ಗೆ ಹೋಗಿ ತುಂಬ ಈಸಿ ಆಗುತ್ತೆ. ಸರ್ ರಿಸ್ಕ್ ಇದ್ದೇ ಇದೆ. ಯಾಕಂದರೆ ನೋಡಿ ಮೊನ್ನೆ ಅವಳು ಫೈಟ್ ಮಾಡಿದಾಗ ಹಲ್ಲು ಮುರಿದೋಗಿದೆ. ಸೊ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಹೊಡೆದೇ ಅದು ಹಲ್ಲು ಮುರಿದೋಗಿದೆ. ಸೊ ಇದೆಲ್ಲ ಚಿಕ್ಕಪುಟ್ಟದ ಫೈಟಲ್ಲಿ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಈಗ ನಾವು ಅದಕ್ಕೆಲ್ಲ ನೋಡ್ಕೊಂಡು ಎದ್ರುಕೊಂಡು ಕೂತ್ಕೊಂಡ್ರೆ ನಾವು ಮಾಡ್ಸೋಕ್ಕಾಗಲ್ಲ. ಈಗ ಅವಳು ನಾವು ಮೈಂಡ್ ಹೆಂಗೆ ಪ್ರಿಪೇರ್ ಮಾಡಿಬಿಟ್ಟಿದ್ದೀವಿ ಅಂದರೆ ನಿನಗೆ ಎಲ್ಲೇ ಏಟ್ ಬೀಳಲಿ ಏನೇ ಆಗಲಿ ನೀನು ಮಾಡೋದು ಮಾಡ್ತಾಯಿರು, ನೀನು 100% ಕೊಡು ಅಂತ. ಈಗ ನಾನು ಜನ ಕೇಳಿದ್ದು ಏನಕ್ಕೆ ನಾನು ಹೇಳ್ತೀನಿ ಪರ್ಫಾರ್ಮೆನ್ಸ್ ನೋಡಿ ಅಂತಂದರೆ, ಈಗ ಅವಳದು ಫೈಟ್ ನೋಡ್ಕೊಂಬಂದರೆ ಬೇರೆ 10 ವರ್ಷದ ಮಕ್ಕಳೆಲ್ಲ ಸುಮ್ಮನೆ ಹಿಂಗೆ ಟಚ್ ಮಾಡ್ಕೊಂಡು ಆಡ್ತಾಯಿದ್ರು. ಇವಳು ಕಂಪ್ಲೀಟ್ 3 ರೌಂಡು ನಾವು ರಶಲ್ಲಿ ಆಡಿರೋದು. ಅಂದರೆ ರಶ್ ಅಂದರೆ ಈಗ ಈಗ ನೋಡ್ತಾರೆ ಜನ ಗೊತ್ತಾಗುತ್ತೆ ಕಾಂಬ್ಯಾಕ್ಟ್ ಸ್ಪೋರ್ಟಲ್ಲಿ ರಶ್ ಅಂದರೆ ಏನು ಅಂತ. ರಶ್ ಅಂದರೆ ನುಗ್ಗೊಡಿಯೋದು. ಸೊ ಇವಳ ಕೈಲಿ ನಾವು ಫುಲ್ 3 ರೌಂಡ್ಸ್ ರಶೇ ಮಾಡಿಸಿರೋದು. ಆಪರ್ ಅಂದರೆ ಡಾಮಿನೇಟಿಂಗ್ ಅಂತೀವಿ. ನೀವು ಫೈಟಲ್ಲಿ ಎಷ್ಟು ಡಾಮಿನೇಟ್ ಮಾಡ್ತೀರೋ ಅಷ್ಟು ಪಾಯಿಂಟ್ಸ್ ಜಾಸ್ತಿ ನಿಮಗೆ. ಇವಳು ಒಂದು ಸ್ಟೆಪ್ ಹಿಂದೆ ಹಿಡಿದಿರ ಫುಲ್ ಎಲ್ಲ ಡಾಮಿನೇಟಿಂಗ್ ನುಗ್ಗೇ ಬಿಡಿಸಿರೋದು ನಾವು. ಸೊ ಅವಳನ್ನ ನಾವು ಮೈಂಡ್ ಚಿಕ್ಕ ವಯಸ್ಸಿಂದ ಪ್ರಿಪೇರ್ ಮಾಡಿಬಿಟ್ಟಿದ್ವಿ. ನಿನಗೆ ಏಟ್ ಬೀಳುತ್ತೆ, ನೀನು ಹೊಡೆಸ್ಕೋಬೇಕು, ಕೆಳಗೆ ಬೀಳಬೇಕು, ಎದ್ದು ನೀನು ವಾಪಸ್ ಹಿಂಗೆ ಹೊಡಿಬೇಕು, ಬಿದ್ದರೂ ಅಳಬಾರ್ದು, ನೀನು ಅಲ್ಲಿ ಕಚ್ಕೊಂಡೇ ಹೊಡಿಬೇಕು, ನೀನು ಹಂಗೆ ಮಾಡಬೇಕು ಅಂತ ಅವಳನ್ನ ಪ್ರಿಪೇರ್ ಮಾಡೋದ್ರಿಂದ ಅವಳು ಇವಾಗ ಲೆವೆಲ್ಗೆ ಬಂದುಬಿಟ್ಟಿದ್ದಾಳೆ. ಈಗ ನೋಡಿ ಅವಳು ಫೈಟಲ್ಲಿ ಹಲ್ಲು ಮುರಿದೋಯ್ತು, ಅವಳು ಏನು ನಮಗೇನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಈಗ ಅಲ್ಲೆಲ್ಲ ಅವಾಗ ಆಗ್ಬೇಕಾದ್ರೆ ಕಟ್ಟಿಸ್ಬೋದು, ಬಟ್ ನೀವು ಪಾರ್ಟಿಸಿಪೇಷನ್ ಮೇಯ್ನು. ಇದು ನೀವು ಪಾರ್ಟಿಸಿಪೇಟ್ ಮಾಡೋದು ಅಚೀವ್ ಮಾಡೋದೇ ಮೇಯ್ನ್ ನಮಗೆ ಮೇಯ್ನು. ಸೊ ಹಂಗಾಗಿ ಇದೆಲ್ಲ ಇನ್ವಾಲ್ವ್ ಆಗಿ ಇಲ್ಲ ಅವಳ ಕೈಲೊಂದು ಏನೋ ಒಂದು ಮಾಡಿಸ್ಬೇಕು ಅನ್ನೋದು ಆಸೆ, ಮಾಡಿಸ್ತಾ ಇದ್ದೀವಿ ಸರ್. ಸರ್ ಇನ್ನೊಂದು, ನೀವು ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಕಲಾವಿದರಿಗೆ, ಅಪ್ಪು ಅವ್ರಿಗಾಗಿರ್ಬೋದು, ವಿಜಯ ರಾಘವೇಂದ್ರ ಅವ್ರಿಗಾಗಿರ್ಬೋದು, ರಾಗಿಣಿ, ಹರಿಪ್ರಿಯಾ, ಇನ್ನಷ್ಟು ಸೆಲೆಬ್ರಿಟಿಗಳಿಗೆ ಪರ್ಸ್ನಲ್ ಫಿಟ್ನೆಸ್ ಟ್ರೈನರ್ ಕೋಚ್ ಆಗಿರೋದ್ರಿಂದ, ಬಿಕಾಸ್ ಯಾಕಂದ್ರೆ ಒಂದಷ್ಟು ಜನ ಕಾಂಟ್ಯಾಕ್ಟ್ಸ್ ನಿಮ್ಗಿರುತ್ತೆ. ಸೊ ಅವರ ಹೆಲ್ಪ್ ಅನ್ನೋದು ಕೂಡ ತಗೋಬೋದಲ್ಲ ಅಂತ ಕೇಳಿದ್ರೆ, ಮಾತಾಡಿದ್ರೆ ಯಾವತ್ತಾದರೂ? ಸರಿ, ನಾನು ಆ್ಯಕ್ಚುಲಿ ಯಾರಿಗೂ ಕೇಳಿರಲಿಲ್ಲ, ಕೇಳೂ ಇಲ್ಲ. ನಾನು ಇವಾಗ ಯಾರಿಗೂ ಮೆಸೇಜ್ ಮಾಡೋಕೆ, ನಾನು ಈಗ ಅಪ್ಪು ಸರ್ ಆಗಿರ್ಬೋದು, ನಮ್ಮ ಶಿವರಾಜ್ ಕುಮಾರ್ ಸರ್ ಆಗಿರ್ಬೋದು, ಅವ್ರಿಗೆಲ್ಲ ನಾನು ಸದಾಶಿವ ಫಿಟ್ನೆಸ್ ಅಂತ ಒಂದು ಜಿಮ್ ಇತ್ತು. ಇದು ಒಂದು ಆಲ್ಮೋಸ್ಟ್ ಒಂದು 12-13 ವರ್ಷದ ಮುಂಚೆ ಟ್ರೈನ್ ಮಾಡ್ತಾಯಿದ್ದೆ. ಆಮೇಲೆ ರಾಗಿನವ್ರು ನಾನು ಸ್ವಂತ ಜಿಮ್ ಮಾಡಿದ್ದೆ, ಅಲ್ಲೂ ಟ್ರೈನ್ ಮಾಡ್ತಾಯಿದ್ದೆ. ಅನುಶ್ರೀ ಅವರು ಫಿಟ್ನೆಸ್ ಒನ್ಗೆ ಬರ್ತಾಯಿದ್ರು. ಸೊ ನನಗೆ ಆಮೇಲೆ ಆನಂದ್ ಅಡಿಯೋ ಓನರ್ ಅವರು, ಶ್ಯಾಮ್ ಸರ್ ಅವರು ನಾನು ಟ್ರೈನ್ ಮಾಡ್ತಾಯಿದ್ದು. ಸೊ ತುಂಬ ಜನ ಈ ಥರ ಸೆಲೆಬ್ರಿಟಿಗಳಿಗೆಲ್ಲ ಟ್ರೈನ್ ಮಾಡಿದ್ದೀನಿ. ಬಟ್ ಏನಾಗುತ್ತೆ ಅಂದರೆ ನಾನು ಅದೇ ಪದೇ ಹೇಳ್ತಾರೆ, ಜನಕ್ಕೆ ಇದ್ರ ಬಗ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ. ಸೊ ಏನಾಗುತ್ತೆ, ನಾವು ಈಗ ನನ್ನ ಮಗಳು ಕ್ರಿಕೆಟ್ ಆಡ್ತಾ ಇದ್ದಾಳೆ, 6 ಹೊಡೆದು 4 ರನ್ ಹೌದಾ ಅಂತ ಕ್ಲಾಪ್ಸ್ ಹೊಡಿತಾರೆ, ಅವ್ರು ಕ್ರಿಕೆಟ್ ಮಾಡು ಅಂತಾರೆ. ಫೈಟಿಂಗ್ ಅಂದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಸೊ ಏನಾಗುತ್ತೆ, ಅವ್ರಿಗೆ ನಾವು ಅರ್ಥ ಮಾಡಿ ಅವ್ರಿಗೆ ಇದು ಯಾವ ರೇಂಜಿಗೆ ಡೇಂಜರ್ ಇದೆ ಸ್ಪೋರ್ಟು, ಅಥವಾ ಯಾವ ರೇಂಜಿಗೆ ಇದು ಬೆಳೀತಾ ಇದೆ, ಇದೇನೋ ತುಂಬ ಜನ ಇಂಟರ್ನ್ಯಾಷನಲ್ಸ್ ಇದೆ, ಏನು ವರ್ಲ್ಡ್ ಚಾಂಪಿಯನ್ಶಿಪ್ವರೆಗೂ ಇದೆ. ಆಮೇಲೆ ಇವಾಗ ಯೂಟ್ಯೂಬಲ್ಲೇ ತೆಗೆದು ನೋಡ್ಬೋದು, ಅಥವಾ ನೀವು ನ್ಯೂಸ್ಗಳು ನೋಡ್ಬೋದು. ನಮ್ಮ ಕರ್ನಾಟಕನೇ ಒಂದು 2-3 ಆ್ಯಕ್ಚುಲಿ ಸಿಕ್ಕಾಪಟ್ಟೆ ನಮ್ಮ ಅರುಣ್ ಸಾಗರ್ ಅವರ ಮಗ, ಅವರು ಇದೆ ಮುಯ್ತಾಯಿ ಮಾಡ್ತಿರೋದವರು. ಅವ್ರು ನೋಡಿ ಯಾವ ಲೆವೆಲ್ ಇದ್ದಾರೆ ಅವರು. ಇವತ್ತು ಆ್ಯಕ್ಚುಲಿ ಥೈಲ್ಯಾಂಡಲ್ಲಿ ಇದ್ದು ಅವರು ಅಲ್ಲೂ ಪ್ರಾಕ್ಟೀಸ್ ಮಾಡಿ ವಾಪಸ್ ಇಂಡಿಯಾಗೆ ಬರ್ತಾ ಇದ್ದಾರೆ ಅವರು. ಆಮೇಲೆ ಅವ್ರಿಗೆ ಆ್ಯಕ್ಚುಲಿ ಪಾಪ ಅವ್ರು ಅಷ್ಟೆಲ್ಲ ಫೈಟ್ ಮಾಡಿ ಇಂಡಿಯಾನ ಸುಮಾರು ಸರಿ ಗೆಲ್ಲಿಸಿದ್ದಾರೆ ಅವರು. ಅವ್ರ ಬಗ್ಗೆ ಜನಕ್ಕೆ ಅಷ್ಟೊಂದು ಗೊತ್ತಿಲ್ಲ. ಈಗ ನಾವು ಸ್ಪೋರ್ಟ್ಸಲ್ಲಿರೋದು ನಮ್ಗೆ ಅವ್ರ ವ್ಯಾಲ್ಯೂ ಏನು, ಅಥವಾ ಅವ್ರು ಏನು ಗೆದ್ದಿದ್ದಾರೆ, ಏನು ಮಾಡಿರೋ ನಮ್ಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನಮಗೆ ಗೊತ್ತು. ನಾನು ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಅವ್ರು ಏನು ಮಾಡಿದ್ದಾರೆ, ಅಚೀವ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಈಗ ನಾವು ಹೋಗಿ ಯಾರಿಗಾನೊಬ್ರಿಗೆ ಹೇಳ್ತಾ ಇದ್ದೀನಿ ಅಂದ್ರೂ ಅವ್ರಿಗೆ ಸ್ಪೋರ್ಟ್ಸ್ ಬಗ್ಗೆ ಅರ್ಥ ಆಗಲ್ಲ. ಸೊ ನಾನು ಪ್ರತಿಯೊಬ್ಬರಿಗೆ ರಿಕ್ವೆಸ್ಟ್, ಇವಾಗ ನನ್ನ ಮಗಳು ಗೆದ್ದಿರೋದಕ್ಕೆ ನಮ್ಮ ಫ್ಯಾಮಿಲಿಲಾಗಲಿ ಅಥವಾ ನಂದು ಇವಾಗ ಕ್ಲೈಂಟ್ಸ್ ಏನಿದ್ದಾರೆ ಅವ್ರಿಗೆಲ್ಲ ನಾವು ಹೇಳೋದ್ರಿಂದ, ಮುಯ್ತಾಯಿ ಒಂದು ಇದೆಯಾ, ಹಿಂಗೆಲ್ಲ ಫೈಟ್ ಮಾಡ್ತಾರೆ ಅಂತ ಅವ್ರ ಮನೆಗೆ ಹೋಗಿ ನೋಡಿ ನೆಕ್ಸ್ಟ್ ದಿನ ಬಂದು ಹೇಳ್ತೀರಿ, ಇನ್ನಷ್ಟು ಇಷ್ಟೊಂದು ಅಗ್ರೆಸಿವ್ ಇದೆ, ಇಷ್ಟೊಂದು ಡೇಂಜರ್ ಇದೆ ಸ್ಪೋರ್ಟ್ ಅಂತ. ಸೊ ಅವ್ರಿಗೆ ಆವಾಗ ಆ 10 ವರ್ಷದ ಮಗು ಅಲ್ಲಿ ನಿಂತ್ಕೊಂಡು ಫೈಟ್ ಮಾಡಿದಾಗ ಹೆಂಗಿತ್ತು ಅನ್ನೋದು ಅವ್ರಿಗೆ ಆವಾಗ ಆ ಪರಿಸ್ಥಿತಿ ಅರ್ಥ ಆಗ್ತಾಯಿದೆ.
ಏನಕ್ಕೆ ಈಗ ನಾನೊಬ್ಬ ಪ್ರೌಡ್ ಫಾದರ್ ಆಗಿ ನಾನು ಈಗ ಎಲ್ಲ ಕಡೆ ಹೇಳ್ಕೊಂಡು ಸುತ್ತೀನಿ ಅಂದರೆ ಯಾಕಂದ್ರೆ ಅದು ಈಸಿ ಅಲ್ಲ. ಏನೋ ಒಬ್ರು ಬಾಲ್ ಹಾಕಿದ್ರು, ಒಬ್ಬರು ಸುಮ್ಮನೆ ಬ್ಯಾಟಲ್ಲಿ ಹೊಡೆದ್ರು. ಕ್ರಿಕೆಟ್ಗೂ ಫಿಟ್ನೆಸ್ ಬೇಕು, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ಆದರೆ ಇಟ್ ಈಸ್ ನಾಟ್ ದಟ್ ಈಸಿ. ಇಟ್ ಈಸ್ ಅ ಕಾಂಪ್ಯಾಕ್ಟ್ ಸ್ಪೋರ್ಟ್. ನಿಮಗೆ ಫುಲ್ ಕಾಂಪ್ಯಾಕ್ಟ್ ಸ್ಪೋರ್ಟ್, ಅದು ತುಂಬ ಡೇಂಜರ್ ಇದೆ. ಬಟ್ ಆದರೂ ಮಾಡ್ತಾಯಿದ್ದೀವಿ. ಸೆಲೆಬ್ರಿಟಿಗಳು ಕೇಳೋಕ್ಕೆ ಏನಂದ್ರೆ ಸರ್ ನೋಡಿ, ಅವ್ರದ್ದೇ ಒಂದು ಲೈನೇ ಬೇರೆ. ಅವರು ಈಗ ನೀವು ಈಗ ನಮ್ಮ CPL ಅಂತ ಮಾಡ್ತಾರೆ, ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಅಂತ. ಅವರು ಕ್ರಿಕೆಟಿಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ಅಷ್ಟೊಂದು ಎಂಕರೇಜ್ ಮಾಡೋದು ನಾವು ನೋಡಿಲ್ಲ. ಏನೋ ಇವಾಗ ನಮ್ಮ ಬ್ಯಾಂಗ್ಳೂರ್ ಬುಲ್ಸ್ ಅವ್ರು ಚೆನ್ನಾಗಿ ಆಡ್ತಾ ಇರೋ ಒಂಚೂರು ಕಬಡ್ಡಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವರು ಬೇರೆ ಸ್ಪೋರ್ಟಿಗೆ ಬಂದಿರೋದಾಗಲಿ ನಿಂತ್ಕೊಂಡಾಗಿರೋ ಕ್ಲಾಪ್ಸ್ ಮಾಡೋದು ಎಲ್ಲೂ ನೋಡಿಲ್ಲ ನೀವು. ಸೊ ನಮಗೆ ಅಷ್ಟು ಕ್ಲೋಸ್ ಇದ್ರೂ, ನಾವು ಪರಿಚಯ ಇದ್ರೂ, ಅಥವಾ ನಮಗೊಂದು ಒಂದೊಂದು ಸರ್ಕಲ್ ಚೆನ್ನಾಗಿದ್ರು, ಅಥವಾ ನಮ್ಗೆ ತುಂಬ ಜನ ಹೀರೋಗಳು ಗೊತ್ತಿರೋ ನಂಗೆ ಸಿಕ್ಕಾಪಟ್ಟೆ ಜನ ಪರಿಚಯ. ಯಾಕಂದ್ರೆ ನಾವೆಲ್ಲ ಫಿಟ್ನೆಸ್ ಇಂಡಸ್ಟ್ರಿಯಿಂದ ನಮಗೆ ಯಾರೋ ಒಬ್ರು ಹಿಂಗೆ ಸಿಕ್ಬಿಡ್ತಾರೆ. ಒಂದು ಟೈಮ್ ನಮ್ಮ ದರ್ಶನ್ ಸರ್ ಟ್ರೈನ್ ಮಾಡಿರೋ ಅಂತ ಟ್ರೈನರು ನನಗೆ ಆ್ಯಕ್ಚುಲಿ ಪರಿಚಯ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ದಾಗ, ಇದು ಬಸವನಗುಡಿಯಲ್ಲಿದ್ದಾಗ ಹಾಗೆ ಪರಿಚಯ ಇದ್ದಾರೆ. ನಾವು ಕಾಂಟ್ಯಾಕ್ಟ್ ಮಾಡಬೇಕು, ನಾನು ಯಾರನ್ನೂ ಹೋಗಬೇಕಾದ್ರೂ ಕೇಳ್ಬೋದು, ಬಟ್ ಅರ್ಥ ಆಗಲ್ಲ. ಸೊ ಹಂಗಾಗಿ ನಮ್ಮದೇನು ಅಂದರೆ, ನಾವೇ ಮಾಡೋಣ, ನಾವೇ ಬೆಳೆಸೋಣ. ಅವಳೊಂದು ಲೆವೆಲ್ಗೆ ಹೋಗಿ ಜನಕ್ಕೆ ಅದನ್ನು ಅರ್ಥ ಆದಮೇಲೆ ಒಂದು ಗೌರ್ಮೆಂಟ್ಗೆ ಹೋಗಿ ಅಪ್ರೋಚ್ ಮಾಡೋಣ ಅಂತಿದ್ವಿ. ಅಷ್ಟೊತ್ತಿಗೆ ಏನೋ ದೇವ್ರ ದಯೆಯಿಂದ ಗೌರ್ಮೆಂಟ್ಗೆ ಅರ್ಥ ಆದರೆ ಸ್ಪೋರ್ಟ್ಸ್ ಬಗ್ಗೆ ಒಳ್ಳೇದಾಗುತ್ತೆ. ಇಲ್ಲಾಂದರೆ ನಮ್ಮ ಕೈಲಾಗಿ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಮಾಡ್ತಿದ್ದೀವಿ ಸರ್. ನಾನು ಇದ್ರಿಗೆ ಯಾರಿಗೂ ಅಪ್ರೋಚ್ ಮಾಡಿಲ್ಲ. ಒಂದು ಫೈನಾನ್ಷಿಯಲ್ಗೆ ₹1 ಆಗಲಿ ನಾನು ಯಾರನ್ನೂ ಕೇಳಿಲ್ಲ. ನಾನು ಹೇಳಿದೆ, ನಾನು ಒಡವೆ ಇತ್ತು ತೊಗೊಂಡೋಗಿಟ್ಟೆ. ಆಮೇಲೆ ಇವಾಗ ಏನೋ ಇದು ಯಾವುದು ಕೇರಳಗೆ ಹೋದಾಗ ಯಾರೊಬ್ಬರು ಫ್ರೆಂಡ್ ಹತ್ರ ಹಿಂಗೆ ಕೇಳಿದೆ. ಪಾಪ ಅವರೊಂದು ₹50 ಕೊಟ್ಟರು. ಆಮೇಲೆ ಕರ್ಕೊಂಡು ಫೈಟ್ ಮಾಡಿಸಿದೆ, ಗೆದ್ದು ಗೋಲ್ಡ್ ಮಾಡಿದ್ಲು. ತಿರ್ಗಿ ಬ್ಯಾಂಕಾಕ್ ಹೋದಾಗ ನನ್ನ ಹತ್ರ ಒಂದು ಸ್ವಲ್ಪ ಒಡವೆ ಆಯಿತು. ಆಮೇಲೆ ಹಿಂಗೆ ಯಾರೋ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ಇದ್ದರು, ಅವ್ರನ್ನ ಕೇಳಿದೆ. ಅವ್ರ ವೈಫ್ ಇಬ್ಬರು ಸೇರಿ ನಮ್ಗೊಂದು ಸ್ವಲ್ಪ ದುಡ್ಡು ಹೆಲ್ಪ್ ಮಾಡಿದ್ರು. ಅಷ್ಟೇ. ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಫ್ಯಾಮಿಲಿ ಏನಿದೆಯೋ ಆಮೇಲೆ ನಂದೊಂದು 2 ಮಂತ್ಸ್ ಸಂಬಳ ಅಡ್ವಾನ್ಸ್ ಆಗಿ ಇಸ್ಕೊಂಡೆ. ಎಲ್ಲ ಕರ್ಕೊಂಡೋಗಿ ಒಂದಷ್ಟು ದುಡ್ಡು ಖರ್ಚು ಮಾಡಿ ಕರ್ಕೊಂಡು ಬಂದೆ. ಇವಾಗ ನನಗೆ ಖುಷಿ ಏನು ಅಂದರೆ, ಅಷ್ಟು ಖರ್ಚು ಮಾಡಿದ್ದಕ್ಕೂ ಗೆದ್ದಲಲ್ಲ, ನಮ್ಗೆ ಅಷ್ಟೇ ಸಾಕು. ಒಂದು ಇಂಡಿಯಾ ಫ್ಲಾಗ್ ಹಿಡ್ಕೊಂಡು ಅಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಫೈಟ್ ಮಾಡಿ ಗೆಲ್ಲಿ, ಕರ್ನಾಟಕ ಫ್ಲಾಗ್ ಒಂದು ಕಡೆ, ಇಂಡಿಯಾ ಫ್ಲಾಗ್ ಒಂದು ಕಡೆ ಇದು ಮಾಡಿ ನಮ್ಗೆ ಅಷ್ಟೇ ಸಾಕು. ನಮ್ಗೆ ಅದೇ ಖುಷಿ. ಎಷ್ಟು ದುಡ್ಡು ಖರ್ಚು ಮಾಡಿದ್ವಿ ಎಲ್ಲ ಸೆಕೆಂಡ್ರಿ. ಅದು ಇವತ್ತಲ್ಲ ನಾಳೆ ಮಕ್ಕಳು ಅಂದಮೇಲೆ ನಾನಲ್ಲ, ಎಲ್ಲ ಪೇರೆಂಟ್ಸು ಮಾಡೇ ಮಾಡ್ತಾರೆ. ಅದು ಏನೇ ಆಗಿರ್ಬೋದು, ಬೇಕಾದ್ರೆ ಮನೆ ಮಾರಾದರೂ ಮಾಡಿಬಿಡ್ತಾರೆ. ಹಾಗಾಗಿ ನಾನು ಅದರಲ್ಲೊಬ್ಬ ತಂದೆ ಥರ ಏನಾದರೂ ಸರಿ ಮಾಡಬೇಕು ಅಂತಿದ್ದೀವಿ, ಮಾಡ್ತಾಯಿದ್ದೀವಿ. ನಾನು ಇದ್ರಿಗೆ ಯಾರಿಗೂ ಕೇಳಿಲ್ಲ, ಕೇಳಬೇಕು ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಅವಳ ಒಂದು ಏನಂತಾರೆ, ಅವಳ ಒಂದು ಎಬಿಲಿಟಿನ, ಅವಳ ಒಂದು ಪರ್ಫಾರ್ಮೆನ್ಸ್ನ ಜನ ನೋಡಿ ಖುಷಿ ಬಿದ್ದು, ಇಲ್ಲ ನಾವು ಹುಡುಗಿಗೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಮುಂದೆ ಬಂದು ಮಾಡಲಿ. ಇಲ್ಲ ನಾನಂತೂ ಯಾರನ್ನ ಕೇಳೋಕೆ ಹೋಗಲ್ಲ. ಕೇಳ್ರಿ, ಏನಾಗೋದು ಗೊತ್ತಾ ಸರ್, ಈಗ ನಾವು ಭಿಕ್ಷೆ ಬೇಡ್ದಂಗೆ ಆಗುತ್ತೆ ಅಂತಲ್ಲ, ಬಟ್ ನಾವು ಆ ಮಗುನ ಡಿಗ್ರೇಡ್ ಮಾಡ್ದಂಗೆ ಆಗುತ್ತೆ. ಸ್ಪೋರ್ಟ್ಸ್ ಅನ್ನೋದು ಒಂದು ದೇವ್ರಿದ್ದಂಗೆ. ಇವತ್ತು ನಾವು ದಿನ ಬೆಳಗ್ಗೆ ಎದ್ದಾಗ ನಾವು ಮೆಡಲ್ಸ್ಗಳೆಲ್ಲ ಹಾಕಿದ್ದೀವಲ್ಲ, 10-12 ಮೆಡಲ್ ಇದೆ, ಇಲ್ಲೆಲ್ಲ ಫುಲ್ ಇಟ್ಕೊಂಡಿದ್ದಲ್ಲ. ನಾವು ಪ್ರತಿಯೊಂದು ಮೆಡಲ್ಗೂ ಅವಳ ಕೈಲಾಗಲಿ ನಾನಾಗಲಿ ಡೈಲಿ ಪೂಜೆ ಮಾಡ್ತೀವಿ. ನಮ್ಗೆ ಅದೊಂಥರ ದೇವ್ರಿದ್ದಂಗೆ. ಇವತ್ತುಗಳು ಕೈ ಗ್ಲೌಸ್ ಹಾಕೋಬೇಕು, ನಾವು ಕೈ ಮುಕ್ಕೊಂಡು ಹಾಕೊಳ್ಳೋದು. ಇವತ್ತಿಗೂ ನಾನು ಹಾಕೋಬೇಕು ಅಂದ್ರೆ ಅಷ್ಟೇ, ಅವಳು ಹಾಕೋಬೇಕು ಅಂದ್ರೆ ಅಷ್ಟೇ. ನಾವು ಆ ಸ್ಪೋರ್ಟ್ಸ್ನ ಆ ಥರ ವ್ಯಾಲ್ಯೂ ಮಾಡ್ತೀವಿ. ನಾವೀಗೇನೋ ದುಡ್ಡು ಕೇಳೋಕೋದ ಜನ ಏನೋ ಒಂಥರ ಮಾತಾಡ್ಬಿಟ್ರೆ ನಮಗೆ ಬೇಜಾರಾಗುತ್ತೆ. ಯಾಕಂದರೆ ಅವಳಿಗೆ ಬಿಡಿ, ನನ್ನ ಮಗಳಿಗೆ ಬಿಡಿ, ಸ್ಪೋರ್ಟ್ಸ್ಗೆ ಒಂದು ವ್ಯಾಲ್ಯೂ ಇಲ್ದಂಗೆ ಮಾಡ್ಬಿಡ್ತಾರೆ. ಹಾಗಾಗಿ ನಾವು ಯಾರ ಮುಂದೆ ನಾವು ಕೇಳಬೇಕು ಅನ್ನೋ ನಮ್ಗೆ ಇದುವರೆಗೂ ಪರಿಸ್ಥಿತಿ ದೇವ್ರ ಸದ್ಯಕ್ಕೆ ಕೊಟ್ಟಿಲ್ಲ. ಹಂಗೂ ಏನೇನೋ ಬಂದಾಗ ನೋಡೋಣ, ಗೌರ್ಮೆಂಟ್ಗೆ ಒಂದು ಅಪ್ರೋಚ್ ಮಾಡಬೇಕು ಅಂತಿದ್ದೀವಿ. ಬಟ್ ಮೇಕಿಂಗ್ ಶೋರ್ ನಾವು ಅವಳು ಪರ್ಫಾರ್ಮೆನ್ಸ್ ತೋರಿಸಿ, ಅವಳು ಎಬಿಲಿಟಿ ತೋರಿಸಿ ಎಲ್ಲ ಮಾಡ್ತೀವಿ. ಆಮೇಲೆ ನಾನು ನಿಮಗೆ ವಿಡಿಯೋನೂ ಶೇರ್ ಮಾಡಿದ್ದೆ. ನೀವು ಅವಳದು 10 ಇಯರ್ಸ್, ಯಾರು 10 ಇಯರ್ಸ್ ಹುಡುಗಿರಿದ್ದಾರೆ, ನೀವು ಎಲ್ಲಿ ಬೇಕಾದ್ರೆ ಆ ವಿಡಿಯೋನ ಪೋಸ್ಟ್ ಮಾಡಿ ನೋಡಿ. ಆ ಹುಡುಗಿ ಮಾಡೋವಂಥ ಶಾಡೋ ಬಾಕ್ಸಿಂಗ್, ಆ ಹುಡುಗಿ ಮಾಡೋವಂಥದ್ದು ಒಂದು ಸ್ಟ್ರೈಕಿಂಗ್ ಆಗಿರ್ಬೋದು, ಕಿಕ್ಸ್ ಆಗಿರ್ಬೋದು, ಯಾರೂ ಆ ಥರ ಮಾಡಲ್ಲ ಅಂತಲ್ಲ, ತುಂಬ ಜನ ಮಾಡ್ತಾರೆ. ಬಟ್ ಮುಯ್ತಾ ಫಾರ್ಮೆಟಲ್ಲಿ, MMA ಫಾರ್ಮೆಟಲ್ಲಿ ತುಂಬ ಚೆನ್ನಾಗಿದ್ದಾಳೆ ಅವಳು. ಸೊ ನಾನು ಅದನ್ನೇ ಜನ ಕೇಳ್ಕೊತಾರೆ. ಆಮೇಲೆ ಗೌರ್ಮೆಂಟ್ಗೆ ಅದೇ ಕೇಳ್ಕೊತಾರೆ, ನೀವು ನೋಡಿ ಪರ್ಫಾರ್ಮೆನ್ಸು ಚೆನ್ನಾಗಿದೆ ಅಂದಾಗ ಹೆಲ್ಪ್ ಮಾಡಿ. ಇಲ್ಲ ನಿಮ್ಮ ಸ್ಯಾಟಿಸ್ಫೈ ಇಲ್ಲ ಅಂದರೆ ಇಲ್ಲಪ್ಪ ಇನ್ನೂ ಒಂಚೂರು ಲೆವೆಲ್ ಇಂಪ್ರೂವ್ ಆಗ್ಬೇಕಾದ್ರೆ ನಾವು ಇಂಪ್ರೂವ್ ಮಾಡಿ ಕರ್ಕೊಂಬರಕ್ಕೆ ನಾನು ರೆಡಿ ಇದ್ದೀನಿ. ನಾನು ಹೇಳ್ತಾರೆ, ನನ್ನ ಮಗಳೇ ಟಾಪು, ನನ್ನ ಮಗಳೇ ಗ್ರೇಟು ಅಂತಲ್ಲ. ಎವ್ರಿಬಡಿ ಇಸ್ ಸಮ್ವೇರ್, ಎಲ್ಲೋ ಒಂದು ಕಡೆ ಒಬ್ಬರಲ್ಲೊಬ್ಬರು ಎಲ್ಲೋ ಒಂದು ಕ್ರೈಟೀರಿಯಲ್ಲಿ ವೀಕ್ ಇದ್ದೇ ಇರ್ತಾರೆ. ನೀವು ಮಕ್ಳನ್ನ ನೋಡಿ, ನನ್ನ ಮಗಳನ್ನ ಅಂತಲ್ಲ, ಎಲ್ಲ ಮಕ್ಳನ್ನ ನೋಡಿ. ನಿಮಗಿಲ್ಲ ಪರ್ಫಾರ್ಮೆನ್ಸ್, ನಿಮಗೇನೋ ಒಂದು ಇಂಡಿಯಾ ರೆಪ್ರೆಸೆಂಟ್ ಮಾಡೋಕ್ಕಿಂತ ಪರ್ಫಾರ್ಮೆನ್ಸ್ ಕಡಿಮೆ ಅನಿಸ್ತು, ಹೇಳಿ ಕಳಿಸಿ. ಇಲ್ಲಪ್ಪ ರೆಡಿಯಾಗಿ ವಾಪಸ್ ಕರ್ಕೊಂಬತ್ತಿರ್ಗ ನೋಡೋಣ ಅಂತ ರೆಡಿ ಮಾಡ್ಕೊಂಬರ್ತಾರೆ. ಯಾಕಂದ್ರೆ ಅವ್ರಿಗೇನಾಗುತ್ತೆ, ಅವ್ರಿಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಅವ್ರಿಗೂ ಒಂದು ಏನಂತಾರೆ ಒಂದು ಹಾಸ್ಯ ಥರ ಸಿಗುತ್ತೆ, ಅವ್ರಿಗೊಂದು ಖುಷಿ ಆಗುತ್ತೆ. ಇಬ್ಬರಪ್ಪ ಯಾರೊಬ್ಬರು ಸಪೋರ್ಟ್ ಮಾಡ್ತಾಯಿದ್ದಾರೆ, ನನ್ನ ಮಕ್ಳಿಗೆ ಎಲ್ಲ ಒಂದು ಕಡೆ ಚಾನ್ಸ್ ಸಿಗ್ತಾಯಿದೆ. ಕೋಚ್ಗಳು ಖುಷಿಯಾಗಿರ್ತಾರೆ, ತಂದೆ ತಾಯಿಗಳು ಖುಷಿಯಾಗಿರ್ತಾರೆ. ಸೊ ಅದೇ ಸರ್, ಸಿನಿಮಾ ರಂಗದಲ್ಲಿ ನಟರ ಒಂದು ಪರ್ಸ್ನಲ್ ಟ್ರೈನಿಂಗ್ ಫಿಟ್ನೆಸ್ ಕೋಚ್ ಆಗಿರೋದ್ರಿಂದ ನೀವು ಒಂದಷ್ಟು ಜನಕ್ಕೆ ಕೋಚ್ ಅಂತೂ ಮಾಡಿದ್ರ. ಸೊ ಎಕ್ಸಾಂಪಲ್ ಏನಂತಂದರೆ, ಅಪ್ಪು ಅವರು ಆಗಿರ್ಬೋದು, ದರ್ಶನ್ ಅವರಾಗಿರ್ಬೋದು, ಅಥವಾ ಸುದೀಪ್ ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಜನಕ್ಕೆ ಗೊತ್ತಾಗೋ ಗೊತ್ತಿಲ್ಲದೆ ಆಗೋ ಒಂದಷ್ಟು ಹೆಲ್ಪನ್ನು ಮಾಡ್ತಿರ್ತಾರೆ. ಇವಾಗ ಎಕ್ಸಾಂಪಲ್ ಅದೆಲ್ಲನೂ ಯಾರೊಬ್ಬರ ಕಡೆಯಿಂದ, ಅವ್ರ ಕಡೆಯಿಂದ ಹೆಲ್ಪ್ ತೊಗೊಂಡಿರೋವಂಥವ್ರು ಹೇಳೋವಂಥದ್ದು, ಅಥವಾ ಬೇರೊಬ್ಬರ ಕಡೆಯಿಂದ ಬರುವಂಥದ್ದು ಆಗಿರ್ಬೋದು. ಸೊ ನಿಮ್ಗೆ ಅವರು ಒಂದಷ್ಟು ಜನ ಗೊತ್ತಿರ್ತಾರೆ ಸೆಲೆಬ್ರಿಟಿಗಳು. ಅಪ್ಪು ಅವ್ರ ಜೊತೆಗೆ ಪರ್ಸ್ನಲ್ ಕೋಚ್ ಮಾಡಿದ್ರಿ, ಟ್ರೈನಿಂಗ್ ಕೊಟ್ಟಿದ್ರಿ ಫಿಟ್ನೆಸ್ಗಾಗಿ. ಹಾಗೆಯೇ ದರ್ಶನ್ ಅವರ ಫಿಟ್ನೆಸ್ ಕೋಚ್ ನಿಮಗೆ ಗೊತ್ತು ಅಂತ ಹೇಳಿದ್ರಿ. ಸೊ ಅದೇ ಥರ ಸುದೀಪ್ ಅವರು ಬ್ಯಾಂಗ್ಳೂರ್ ಕೋಚ್, ಓಕೆ, ಬ್ಯಾಂಗ್ಳೂರ್ ಕೋಚ್ ಗೊತ್ತು ಅಂತ ಹೇಳಿದ್ರಿ. ಹಾಗಾಗಿ ಸೊ ಅವರಿಬ್ಬರನ್ನ ಏನಾದರೂ, ಬಿಕಾಸ್ ಯಾಕಂತಂದ್ರೆ ಅವರು ಅಪ್ಪು ಅವರಾಗಿರ್ಬೋದು ಅಥವಾ ದರ್ಶನ್ ಅವರ ಹೆಲ್ಪ್ ಮಾಡೋದಕ್ಕೆ ಒಂದು ಕೈ ಮುಂದೆ ಬರುತ್ತೆ ಅಂತ ನಾವು ಒಂದಷ್ಟು ವಿಚಾರಗಳಲ್ಲಿ ನೋಡಿದ್ದೀವಿ. ಸೊ ಏನಾದರೂ ಟ್ರೈ ಮಾಡಿದ್ರಾ, ಅಥವಾ ಏನಾದರೂ ಅವರ ಫಿಟ್ನೆಸ್ ಕೋಚ್, ಬ್ಯಾಂಗ್ಳೂರ್ ಫಿಟ್ನೆಸ್ ಕೋಚ್ ಏನಾದರೂ ಹೇಳಿದ್ರಾ ಅಂತ?
ಇಲ್ಲ ಸರ್, ನಾನು ಯಾರನ್ನೂ ಕೇಳಿಲ್ಲ. ಆ್ಯಕ್ಚುಲಿ ಅವರು ಎಲ್ಲಂದರೆ ಈ ನಾವೆಲ್ಲ ಒಂದು ಫೇಸ್ಬುಕ್ಕಲ್ಲಿ, ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಪರಿಚಯದಿಂದ ಈ ಮೊನ್ನೆ ಪೋಸ್ಟ್ ಮಾಡಿದಾಗ ಅವರಿಗೆಲ್ಲ ಗೊತ್ತಾಗಿದೆ ಈ ಥರ ಕರ್ಕೊಂಡು ಹೋದೆ, ಫೈಟ್ ಮಾಡಿಸಿ ಕರ್ಕೊಂಬಂದೆ ಅಂತ. ಯಾಕೆ ನಂದು ಗೋಲ್ ಏನಿತ್ತು ಅಂದರೆ, ಸರ್ ಟು ಬಿ ಫ್ರಾಂಕ್, ನಾನು ಯಾಕೆ ಯಾರನ್ನೂ ಕೇಳಲಿಲ್ಲ, ಅಥವಾ ಒಂದು ಗೌರ್ಮೆಂಟ್ ಆಗಲಿ ಅಥವಾ ನಮ್ಗೆ ತುಂಬ ಜನ ಹೇಳಿದ್ರು, ಹರ್ಷ ನೀವು ಹೋಗಿದ ಮುಂಚೆ ನೀನು ಸಿ ಈಗ ನಾವು ಬ್ಯಾಂಕಾಗಿ ಹೋಗಿದ ಮುಂಚೆ ಏನಾಯಿತು, ದರ್ ಇಸ್ ಅ ಲೆವೆಲ್. ನೀವು ಕೆಲವೊಂದು ಕ್ರೈಟೀರಿಯಾಗಳನ್ನ ಪಾಸ್ ಮಾಡ್ಕೊಂಡು ಬಂದ್ರೇ ನೀವು ಅಲ್ಲಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದು. ಸೊ ಇವಳಿಗೇನಾಗಿತ್ತು, ಒಂದು ನ್ಯಾಷನಲ್ ಸೆಲೆಕ್ಷನ್ ಇತ್ತು. ಆ ನ್ಯಾಷನಲ್ ಸೆಲೆಕ್ಷನ್ ಕೇರಳಲ್ಲಿತ್ತು. ಕೇರಳ ಕರ್ಕೊಂಡು ಹೋಗಿದ್ವಿ ನಾವು. ಕೇರಳಲ್ಲಿ ಫೈಟ್ ಮಾಡಿದ ತಕ್ಷಣ, ಅವ್ಳು ಗೆದ್ದಿದ ತಕ್ಷಣ ಅಲ್ಲಿಂದ ನಮಗೆ ಸೆಲೆಕ್ಷನ್ ಸಿಕ್ತು. ಯಾವಾಗ ಥರ್ಡಿಂದ ಫಿಫ್ತ್ ಸೆಲೆಕ್ಷನ್ ಇತ್ತು. ಮುಗಿಸ್ಕೊಂಡ್ಬಂದ್ವಿ 19th 25th 23rd ಬ್ಯಾಂಕಾಕಲ್ಲಿ ಫೈಟ್ ಇತ್ತು. ಸೊ ನಮ್ಗೆ ಇದ್ದಿದ್ದೆ 10 days ಟೈಮ್. ಒಂದು ಎರಡನೇದೇನು ಅಂದರೆ, ನನಗೇನು ಅಂದರೆ, ಇವಾಗ ನೋಡಿ ಅವಳು ಬರೀ ನ್ಯಾಷನಲ್ ಮಾಡೋದ್ರಿಂದ ನಾವು ಹೋಗಿ ಯಾರನ್ನೋ ಒಬ್ಬರನ್ನ ಕೇಳ್ತೀವಿ ಅಂತಂದಾಗ ತುಂಬ ಜನ ನ್ಯಾಷನಲ್ಸ್ ಮಾಡಿರೋ ಮಕ್ಕಳಿದ್ದಾರೆ. ಸೊ ನಾವು ಅದೇ ಲೆವೆಲ್ ಇದ್ದಾಗ ಹೋಗಿ ಅಪ್ರೋಚ್ ಮಾಡೋದು ಸರಿಯಲ್ಲ. ಯಾಕಂದ್ರೆ ಈಗ ನಾನೇ ಒಬ್ರು ಕೇಳ್ತೀನಿ, ಸರ್ ನನ್ನ ಮಗಳು ಈ ಥರ ಮಾಡಿದ್ದಾರೆ, ಒಂಚೂರಿನ ಹೆಲ್ಪ್ ಮಾಡಿ ಅಂದರೆ, ಆ ಥರ ಪಾಪ ನಾನು ತುಂಬ ಸೆಲೆಬ್ರಿಟಿಗಳನ್ನ ನಾನು ಹತ್ರದಿಂದ ನೋಡಿರೋದ್ರಿಂದ, ದಿನ ಅವ್ರು ಬೆಳಗ್ಗೆ ಆದರೂ ಅವ್ರ ಮನೆ ಹತ್ರ 100 ಜನ ಇರ್ತಾರೆ. ಸರ್ ಅದು ಹೆಲ್ಪ್ ಮಾಡಿ, ಇದು ಹೆಲ್ಪ್ ಮಾಡಿ, ನಮ್ಮಂಥವ್ರು ಒಂದು 100 ಜನ ಹೋಗಿ ಅವ್ರನ್ನ ಕೇಳ್ತಾನೆ ಇರ್ತಾರೆ. ಇನ್ಫ್ಯಾಕ್ಟ್ ನಮ್ಮ MLA ಆಗಿರ್ಬೋದು, ಅಥವಾ ನಮ್ಮ ಏರಿಯಾ ಕಾರ್ಪೊರೇಟರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರ ಮನೆ ಹತ್ರ ದಿನಕ್ಕೆ ಒಂದು 100 ಜನ ಹೋಗಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ. ಸೊ ನಂದು ಏನು ಒಂದು ಪ್ಲ್ಯಾನ್ ಅಂತ ಇವಾಗಲೂ ನಾನು ಏನು ಹೇಳ್ತೀನಿ, ನಮ್ಮದು ಪ್ಲ್ಯಾನ್ ಏನಿತ್ತು ಅಂದರೆ, ಅವಳನ್ನ ಒಂದು ನಾರ್ಮಲ್ ವಿನ್ನಿಂಗ್ ಆಗಿರ್ಬೋದು, ಅಥವಾ ಒಂದು ನಾರ್ಮಲ್ ಮಗು ಥರ ಆಗಲಿ ನಾನು ಕರ್ಕೊಂಡೋಗಿ ರೆಪ್ರೆಸೆಂಟ್ ಮಾಡಿ ತೋರಿಸಬಾರ್ದು ಅನ್ನೋದು ಒಂದು ಆಸೆ ಇತ್ತು ನನಗೆ. ಫಸ್ಟ್ ಅವಳಿಗೆ ಒಂದು ಇಂಟರ್ನ್ಯಾಷನಲ್ ಒಂದು ನ್ಯಾಷನಲ್ಸ್ ಹೆಂಗೂ ಮಾಡಿಬಿಟ್ಟಿದ್ವಿ, ಸ್ಟೇಟು ನ್ಯಾಷನಲ್ಸ್ ಮಾಡಿಬಿಟ್ಟಿದ್ವಿ. ಈಗ ನಾನು ನ್ಯಾಷನಲ್ಸ್ ಇಟ್ಕೊಂಡು ನಾನು ಹೋಗಿ ಕೇಳಿದ್ದಿದ್ರೆ ಅವ್ರಿಗೆ, ಬಿಡ ಏನಪ್ಪ ಈ ಥರ ಮಕ್ಕಳು 100 ಜನ ಬರ್ತಾರೆ, ಅವ್ರು ನಿಮ್ಗೆ ಅಷ್ಟು ವ್ಯಾಲ್ಯೂ ಕೊಡೋಲ್ಲ. ಅವ್ರಿಗೆ ಅದು ಅಷ್ಟು ಅರ್ಥ ಆಗಲ್ಲ. ನ್ಯಾಷನಲ್ ಅಂದರೆ ಎಲ್ಲರೂ ಮಾಡಿದ್ದಾರೆ ಅಂತಾರೆ. ಸೊ ಹಂಗಾಗಿ ಈಗ ನನ್ನ ಮಗಳು ಏನು ಡಿಫ್ರೆಂಟು ಅಲ್ಲ, ಏನು ಸಪ್ರೇಟು ಅಲ್ಲ. ಆಮೇಲೆ ಸ್ಪೋರ್ಟ್ ಡಿಫ್ರೆಂಟ್ ಆಗಿರ್ಬೋದು, ಬಟ್ ಆದರೆ ನ್ಯಾಷನಲ್ ಅಂದಮೇಲೆ ಎಲ್ಲ ಸ್ಪೋರ್ಟಲ್ಲಿ, ಈಗ ಟೆನ್ನಿಸ್ ಮಾಡೋರು ನ್ಯಾಷನಲ್ ಮಾಡಿರ್ತಾರೆ, ಅಥವಾ ಕ್ರಿಕೆಟ್ಸಲ್ಲೂ ಮಾಡಿರ್ತಾರೆ, ಇಲ್ಲಾಂದರೆ ಬ್ಯಾಡ್ಮಿಂಟನಲ್ಲಿ ಮಾಡಿರ್ತಾರೆ, ತುಂಬ ಜನ ಕಬಡ್ಡಿಲಿ ಮಾಡಿರ್ತಾರೆ. ನಮ್ಮದಂತೂ ಏನು ಅಥ್ಲೆಟಿಕ್ ಸ್ಪೋರ್ಟ್ಸ್ಗಳು ತುಂಬ ಜನ ಇದ್ದಾರೆ. ಸೊ ನಂದು ಏನು ಪ್ಲ್ಯಾನ್ ಇತ್ತು, ನಾನು ಏನಕ್ಕೆ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಅಂತಂದರೆ, ಫಸ್ಟ್ ನಮ್ಮದು ಪ್ಲ್ಯಾನ್ ಏನಿತ್ತು ಅಂದರೆ, ಅವಳನ್ನ ಕರ್ಕೊಂಡು ಫಸ್ಟ್ ಇಂಟರ್ನ್ಯಾಷನಲ್ ಮಾಡ್ಸೋಣ. ಯಾಕಂದರೆ ಈಗ ನಾನು ಯಾರ ಹತ್ರ ಒಂದು ದುಡ್ಡು ಕೇಳಿಬಿಡ್ತೀನಿ, ಈಗ ಅವರು ನಮಗೆ ಸ್ಪಾನ್ಸರ್ ಮಾಡಿಬಿಟ್ರು, ಇವಳು ಅಲ್ಲೋಗಿ ಸೋತೋಗ್ಬಿಟ್ಲು, ನಮಗೆ ನೆಕ್ಸ್ಟ್ ಕೇಳೋಕ್ಕೆ ಮರ್ಯಾದೆ ಇರಲ್ಲ. ಆಮೇಲೆ ಅವ್ರು ಕೊಟ್ಟವ್ರಿಗೂ ಖುಷಿ ಇರಲ್ಲ. ನಾವು ಅದಕ್ಕೆ ಫಸ್ಟ್ ನಾವು ಇಂಟರ್ನ್ಯಾಷನಲ್ ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ಸೋಣ, ಗೆದ್ದರೆ ವಾಪಸ್ ಬಂದು ಜನ ಕೇಳೋಣ, ಇಲ್ಲಾಂದರೆ ಪ್ರಾಕ್ಟೀಸ್ ಮಾಡಿ ಮತ್ತೆ ಗೆದ್ದು ಹೇಳೋಣ ಅಂತ. ನಮ್ಮ ಪುಣ್ಯಕ್ಕೆ ಏನಾಯಿತು, ಚೆನ್ನಾಗಿ ಫೈಟ್ ಮಾಡಿದ್ಲು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಟ್ರೈನಿಂಗ್ ಚೆನ್ನಾಗಿತ್ತು, ಗೆದ್ಲು. ಸೊ ಇದುವರೆಗೂ ಯಾರು ಇಂಡಿಯಾದ ಅಂಡರ್-10 ಯಾರೂ ಮಾಡೇ ಇರಲಿಲ್ಲ. ಅದರಲ್ಲಿ ಒಂದು ಗೋಲ್ಡು, ಒಂದು ಸಿಲ್ವರ್ ಮಾಡಿದ್ದಲ್ಲಿ, ಫೈನಲ್ ರೌಂಡ್ ಸಿಲ್ವರ್ ಆಯಿತು. ಸೊ ಇವಾಗ ನಾವು ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದಕ್ಕೆ ಇನ್ ಕೇಸ್ ಏನೇನು ಅವಳು ನೆಕ್ಸ್ಟ್ ಮಂತ್ ಏನಾರ WML ಇಲ್ಲಿ ಸೆಲೆಕ್ಷನ್ ಫೈಟ್ ಇದೆ, ಸೆಲೆಕ್ಷನ್ ಏನಾರು ಆದರೆ ನಮಗೊಂದು 6 ಇಂದ 8 months ಟೈಮ್ ಇರುತ್ತೆ. ಅಲ್ಲಿ ತಿರ್ಗಿ ಪ್ರಿಪ್ರೇಷನ್ ಮಾಡಬೇಕು. ಸೊ ಕ್ಯಾಂಪಿಂಗ್ ಇರುತ್ತೆ. ಆ ಪ್ರಿಪ್ರೇಷನ್ಗೆ ಏನೇನೋ ಅಕಸ್ಮಾತ್ ಏನೋ ಸೆಲೆಕ್ಷನ್ ಎಲ್ಲ ಚೆನ್ನಾಗಿ, ಇಲ್ಲ ಇವಳು ಸೆಲೆಕ್ಟ್ ಆದಲು, ಇಂಡಿಯಾ ರೆಪ್ರೆಸೆಂಟ್ ಮಾಡೋಕೆ ಅಂಡರ್-10 ಮತ್ತೆ ಇಲ್ಲ ಒಂದು ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾಳೆ ಅಂತಂದಾಗ, ಯಾಕಂದರೆ ಬ್ಯಾಂಕಾಕ್ ಡಿಫ್ರೆಂಟ್ ಸ್ಟೋರಿ. ನಿಮಗೆ ಬೇರೆ ಕಂಟ್ರಿಗೆ ಹೋಗಬೇಕು, ಈಗ ಜಪಾನ್ ಅಂದ್ಕೊಳ್ಳಿ, ಇಲ್ಲ ನೀವು ಬ್ರೆಜಿಲ್ಗೆ ಅಂದ್ಕೊಳ್ಳಿ, ಇಲ್ಲಾಂದರೆ ನೀವು ಏನದು ಹಾಂಗ್ಕಾಂಗ್ಗೆ ಅಂದ್ಕೊಳ್ಳಿ, ನೀವು ಸುಮ್ಮನೆ ಟಿಕೆಟ್ಸ್ ನೋಡಿದ್ರೆ ನಿಮ್ಗೆ ಎಲ್ಲ ಸಿಕ್ಕಾಬಡಿ ಲಕ್ಷ ಇದೆ. ಸೊ ಅದಕ್ಕೆ ಖಂಡಿತವಲ್ಲೂ ನನಗೆ ಸಪೋರ್ಟ್ ಬೇಕಾಗುತ್ತೆ. ಆವಾಗ ನಾನು ಯಾರನ್ನ ಒಂದು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಟ್ಲೀಸ್ಟ್ ಇವಾಗ ಒಂದು ಲೆವೆಲಲ್ಲಿ ಇದ್ದಾಳೆ. ಈಗ ಬೇರೆ ಮಕ್ಕಳು ಕಂಪೇರ್ ಮಾಡಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಂದು ಲೆವೆಲ್ ಹೈಯರ್ ಇರೋದ್ರಿಂದ, ಇವಾಗ ನಮ್ಗೊಂದು ಅಪ್ರೋಚ್ ಮಾಡೋಕ್ಕೂ ನಮ್ಮ ಹತ್ರ ಒಂದು ಒಳ್ಳೆ ಕ್ರೈಟೀರಿಯಾ ಇದೆ, ಒಂದು ಒಳ್ಳೆ ಏನಂತಾರೆ ಒಂದು ಅಚೀವ್ಮೆಂಟ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ತೋರ್ಸೋಕ್ಕೂ ನಮಗೊಂದು ಖುಷಿ ಆಗುತ್ತೆ, ಕೇಳೋಕ್ಕೂ ಒಂದು ಖುಷಿ ಆಗುತ್ತೆ, ಅವ್ರು ಕೊಡೋಕ್ಕೂ ಅವ್ರಿಗೊಂದು ಖುಷಿ ಆಗುತ್ತೆ. ಇನ್ನು ಬರೀ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮಾಡಿಲ್ಲ ಸರ್, ನನ್ನ ಮಗಳು ಚೆನ್ನಾಗಿದ್ದಾಳೆ ಮಾಡಿ ಅಂತಂದರೆ ನಮಗೂ ಮರ್ಯಾದೆ ಇರಲ್ಲ. ಅದು ಬಿಟ್ಟು ನನ್ನ ಹತ್ರನೇ ಕೆಲವೊಂದು ಕ್ಲೈಂಟ್ಸ್ಗಳಿದ್ದಾರೆ, ಪಾಪ ಅವರು ಆದಷ್ಟು ಕೇಳಿದಾಗೆಲ್ಲ ಸಪೋರ್ಟ್ ಮಾಡೇ ಮಾಡ್ತಾರೆ. ಆಮೇಲೆ ನಮ್ಮ ಜಿಮ್ಮೂನವರು ಸ್ವಲ್ಪ ಒಳ್ಳೆ ಮನುಷ್ಯ, ಆಯಪ್ಪನು ಕೇಳಿದಾಗೆಲ್ಲ ಲೀವ್ಸ್ಗಳಾಗಿರ್ಬೋದು ಅಥವಾ ದುಡ್ಡುಗಳಾಗಿರ್ಬೋದು ಹೆಲ್ಪ್ ಮಾಡ್ತಾಯಿದ್ದಾರೆ. ಸದ್ಯಕ್ಕೆ ಹೆಂಗೂ ನಡೀತಾ ಇದೆ ನಮಗೆ. ಇನ್ನೊಂದು WMO ಮುಗಿಸಿ ನಾನು ಆಮೇಲೆ ಇನ್ ಕೇಸ್ ನಾನು ನೋಡೋಣ, ದೇವ್ರು ಹೆಂಗೆ ಮುಂದೆ ಹೇಳೋದು ಅದಾದಮೇಲೆ ಅಪ್ರೋಚ್ ಮಾಡಬೇಕು ಅಂತ ಇದ್ದೀನಿ. ಇದುವರೆಗೂ ನಾನು ಯಾರನ್ನೂ ಕೇಳಿಲ್ಲ, ಯಾರಿಗೂ ಅಪ್ರೋಚು ಮಾಡಿಲ್ಲ, ಯಾರಿಗೂ ಹೇಳಿರಲಿಲ್ಲ. ಇನ್ಫ್ಯಾಕ್ಟ್ ನಾವು ಹೋಗ್ತಾರೆ ಫೈಟ್ಗೆ, ಯಾಕಂದರೆ ಈ ಕಣ್ಣು ದೃಷ್ಟಿ ಅದು ಇದು ಹೇಳ್ತಾರೆ, ನಾನು ಭಯಕ್ಕೆ ಪಾಪ ಚಿಕ್ಕ ಹುಡುಗಿ ಬೇರೆ, ಅಷ್ಟು ದೂರವಾಗಿ ನಾನು ಹೆಚ್ಚು ಕಡಿಮೆ ಆಗೋದು ಬೇಡ ಅಂದ್ಬಿಟ್ಟು ನಾನು ಯಾರಿಗೂ ಹೇಳಿರಲಿಲ್ಲ. ಸೆಲೆಕ್ಷನ್ ಆಗಿದೆ ಅಂತ ಹೇಳಿದ್ದೆ, ಕರ್ಕೊಂಡೋಗಿ ಫೈಟ್ ಮುಗಿಸಿ ನಾನು ಬ್ಯಾಂಕಾಕಲ್ಲಿ ಇದ್ದಾಗಲೇ ಅವಳದು ಫಸ್ಟ್ ಪೋಸ್ಟ್ ಆಗಿದ್ದು ಗೆದ್ದಿದ್ದಾಳೆ ಅಂತ. ನಾನು ಅಲ್ಲಿವರೆಗೆ ನಾನು ಹೇಳಿರಲಿಲ್ಲ. ಬರೀ ನಮ್ಮ ಕೋಚು, ನಮ್ಮ ಫ್ಯಾಮ್ಲಿ, ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಯಾರು ನಮ್ಗೆ ದುಡ್ಡು ಹೆಲ್ಪ್ ಮಾಡಲ್ಲ, ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತೇ ಇರಲಿಲ್ಲ ಅವ್ಳು ಹೋಗ್ತಾ ಇದ್ದಾಳೆ ಫೈಟ್ಗೆ ಅಂತ. ನಾವು ಹೋಗಿ ಗೆದ್ದು ಬಂದ ಮೇಲೆ ಎಲ್ಲರಿಗೂ ಹೇಳಿದ್ದು ನಾವು. ಸರ್ ಹೇಳಿದ್ರಿ, ನಾನು ಯಾರಿಗೂ ಅಪ್ರೋಚ್ ಮಾಡೋಕ್ಕೆ ಹೋಗಿಲ್ಲ, ನಾವೇನಾದರೂ ಸಾಧನೆ ಮಾಡಿಬಿಟ್ಟೆ ಮತ್ತೆ ಬೇರೊಬ್ಬರಿಗೆ ಅಪ್ರೋಚ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇರೋದ್ರಿಂದ, ಬೇಗ ರೀಚ್ ಆಗ್ತಿರೋದ್ರಿಂದ, ಇವು ನಿಮ್ಮ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಅಥವಾ ನಮ್ಮ ಚಾನಲ್ ಕಡೆಯಿಂದ ಏನಾದರೂ ಆಗಿರ್ಬೋದು, ಇವಾಗ ದರ್ಶನ್ ಅವರಾಗಿರ್ಬೋದು, ಅಥವಾ ಪುನೀತ್ ರಾಜ್ಕುಮಾರ್, ಇಲ್ಲ ಅಶ್ವಿನಿ ಮೇಡಮ್ ಆಗಿರ್ಬೋದು, ನೋಡಿದ್ರೆ ಅವ್ರೇನೋ ಕೊಟ್ಟರೆ ಇಸ್ಕೊತೀರಾ ಅಂತ? ಸರ್ ಖಂಡಿತವಾಗ್ಲಿ ಸರ್. ಯಾಕಂದರೆ ಏನು ಗೊತ್ತಾ, ಅವರು ಕನ್ನಡದವರು, ನಾವು ಕನ್ನಡದವರಾಗಿ ಕನ್ನಡದ ಮಕ್ಳಿಗೆ ಹೆಲ್ಪ್ ಮಾಡಿ ನಮಗೂ ಒಂದು ಖುಷಿ ಆಗುತ್ತೆ. ಯಾಕಂದರೆ ಸರ್ ಅವ್ಳು ಟ್ರೈನಿಂಗ್ ಫೀಸು, ಈ ಸುಮ್ಮನೆ ನಾನೊಂದು ದುಡ್ಡು ಹೇಳಲ್ಲ, ಬಟ್ ಸುಮ್ಮನೆ ಒಂದು ನಿಮಗೆ ಅರ್ಥ ಆಗುತ್ತೆ, ಒಂದು ಬ್ರೇಕಪ್ ಹೇಳ್ತೀನಿ. ಒಂದು ಕೋಚ್ ಫೀಸು, ಎರಡನೇದು ಕೋಚ್ದು ಪರ್ಸನಲ್ ಟ್ರೈನಿಂಗ್ ಫೀಸು, ಮೂರನೇದು ನ್ಯೂಟ್ರಿಷನ್ ಫೀಸು,
ಅದು ಬಿಟ್ಟು ನ್ಯೂಟ್ರಿಷನ್ಗೆ ದುಡ್ಡು, ಅಂದರೆ ಊಟ ನಾವೇನು ನ್ಯೂಟ್ರಿಷನ್ ಕೊಡ್ತೀವಲ್ಲ, ನಿಮಗೊಂದು ಚೇಪೆಕಾಯಿ ಒಂದು ಆ್ಯಪಲ್ ಆಗಲಿ, ಒಂದು ಓಟ್ಸ್ ಅದು ಇದೆಲ್ಲ ಮಾಡಬೇಕು, ಒಂದು ಚಿಕನ್ ಆಗಲಿ, ನಿಮಗೆ ಸಿಕ್ಕಾಬಡೆ ಕಾಸ್ಟ್ಲಿ ಇದೆ. ಸೊ ನಮ್ಮ ಇದೆಲ್ಲ ಎಕ್ಸ್ಪೆನ್ಸಸ್ಸು ನಮಗೆ ಪ್ರತಿ ತಿಂಗಳ ಹತ್ತತ್ರ ಅವಳಿಗೇನೆ ಸಿಕ್ಕಾಬಡೆ ಬೀಳ್ತಾಯಿದೆ. ನಾನು ದುಡಿಯೋ ಒಂದು ಅರ್ಧ ಸಂಬಳ ಫುಲ್ ಅವಳಿಗೆ ಇಟ್ಬಿಡ್ತಾ ಇದ್ದೀನಿ. ಅದು ಬಿಟ್ಟು ಸ್ಕೂಲು ಎಕ್ಸ್ಪೆನ್ಸಸ್ಸು, ಆಮೇಲೆ ಅವಳು ಡ್ರೆಸ್ಸು. ಆಮೇಲೆ ಏನಾಗುತ್ತೆ, ಈ ಸ್ಪೋರ್ಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ನಿಮ್ಗೆ ಎವ್ರಿ 2 ಮಂತ್ಸ್ 3 ಮಂತ್ಸ್ಗೆ ಗ್ಲೌಸ್ಗಳು ಹರಿದೋಗುತ್ತೆ, ಶಾರ್ಟ್ಸ್ಗಳು ಹರಿದೋಗ್ಬಿಡುತ್ತೆ. ಶಾರ್ಟ್ಸ್ಗಳು ಯಾವುದು ಮುಯ್ತಾ ಶಾರ್ಟ್ಸ್ ನಿಮ್ಗೆ ಕಡಿಮೆ ಬರಲ್ಲ. ಒಂದೊಂದು ಶಾರ್ಟ್ಸ್ 3,500-4,000 ರೂಪಾಯಿ. ಒಂದೊಂದು ಗ್ಲೌಸ್ಗಳು ಈಗ ಅವಳು ಕಂಪೀಟಿಂಗ್ ಲೆವೆಲ್ ಇರೋದ್ರಿಂದ ಟ್ರೈನಿಂಗ್ ಲೆವೆಲ್ ಗ್ಲೌಸ್ ಬೇರೆ ಬರುತ್ತೆ, ನಿಮಗೆ ಕಂಪೀಟಿಂಗ್ ಲೆವೆಲ್ ಗ್ಲೌಸ್ ಬೇರೆ ಬರುತ್ತೆ, ಸ್ಪಾರಿಂಗ್ ಗ್ಲೌಸ್ ಬೇರೆ ಬರುತ್ತೆ. ಈಗ ಅವಳು 2 ಗ್ಲೌಸ್ ಕೊಡಿಸಿದ್ದೀನಿ, ಒಂದು ಪ್ರಾಕ್ಟೀಸಿಂಗ್ ಗ್ಲೌಸು, ಒಂದು ಸ್ಪಾರಿಂಗ್ ಗ್ಲೌಸು. ನಿಮಗೆ ಪ್ರಾಕ್ಟೀಸಿಂಗ್ ಗ್ಲೌಸೇ ನಿಮ್ಗೆ ಸ್ಟಾರ್ಟಿಂಗ್ ಏನಿಲ್ಲ ಅಂದರೆ ಒಂದು ಚೆನ್ನಾಗಿರೋ ಬ್ರ್ಯಾಂಡ್ ತೊಗೊತೀನಿ, ಇಂಡಿಯನ್ ಲೋಕಲ್ ಬ್ರ್ಯಾಂಡ್ ತೊಗೊತೀನಿ, ಅದೇ ನಿಮಗೇನೆ 4,500 ರೂಪಾಯಿ. ಈಗ ಅವಳು ಕಂಪನಿ ಇದು ಸ್ಪಾರಿಂಗ್ ಎಲ್ಲ ಬಂದು ಎವರ್ಲಾಸ್ಟ್ ಕೊಡಿಸಿದ್ದೀನಿ, ಅದೇ ನಿಮ್ಗೊಂದು ಹತ್ತತ್ರ ಒಂದು 9,000-10,000 ರೂಪಾಯಿ ಗ್ಲೌಸೇ ಬಿತ್ತು. ಸೊ ಸ್ಪೋರ್ಟ್ ತುಂಬ ಕಾಸ್ಟ್ಲಿ ಇದೆ. ನಮಗೆ ಯಾರನ್ನು ಖಂಡಿತವಾಗ್ಲೂ ಮುಂದೆ ಹೆಲ್ಪ್ ಮಾಡ್ತೀನಿ ಅಂದರೆ ಅದಕ್ಕಿಂತ ದೊಡ್ಡದು ಇನ್ನೇನು ಇಲ್ಲ. ನಾವು ಏನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಖಂಡಿತವಾಗ್ಲೂ ನಮಗೆ ತುಂಬ ಸಹಾಯ ಆಗುತ್ತೆ. ಅಕಸ್ಮಾತ್ ನಾವು ಯಾರನ್ನು ಹೆಲ್ಪ್ ಮಾಡ್ತೀವಿ ಅಂತಂದರೆ, ಹೆಲ್ಪ್ ಅಂದರೆ ನಮಗೇನು ಅವ್ರು ಬಂದು ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳಲ್ಲ. ಇನ್ ಕೇಸ್ ಏನೇನು ಅವಳೇನ ತಿರ್ಗಿ ಮತ್ತೆ ಇದು ಬೇರೆ ಹೈಯರ್ ಲೆವೆಲ್ ಕಂಪೀಟ್ ಮಾಡಿದ್ವಿ ಇಂಡಿಯಾಲೇ ಅಂತಲ್ಲ, ನಾವೇನೇನು ಔಟ್ ಆಫ್ ಕಂಟ್ರಿಗೆ ಹೋಗಿ ನಾವು ಇಂಡಿಯನ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಅಂದಾಗ ಒಂಚೂರು ಏನೇನು ನಮಗೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಇಲ್ಲಾಂದರೆ ಅವಳಿಗೆ ಕಾಂಪಿಟೇಷನ್ ಫೀಸ್ಗಳು, ಆ ಥರ ಒಂದು ಹೆಲ್ಪ್ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಸರ್. ಫೈನಲಿ ಯಾರೂ ಮಾಡದೇ ಇರುವಂತಹ ಸಾಧನೆಯನ್ನು ಅಂಡರ್ 10ನಲ್ಲೇ ನೀವು ಸಾಧನೆ ಮಾಡಿದ್ದೀರಾ. ಸೊ ನೋಡುವಂಥ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂತ? ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸ್ಪೋರ್ಟ್ಸಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿರುವಂಥವ್ರು ಯಾಕೆ ವಾಯ್ಸ್ ತುಂಬ ಸ್ಮೂತ್ ಆಗಿದೆ ಅಂತ? ಸೈಲೆಂಟ್ ಅವಳು. ಹಾಂ, ಸ್ಪೋರ್ಟ್ಸಲ್ಲಿ ಆಡಿ ಆಡಿ ವಾಯ್ಸ್ ಎಲ್ಲ ಎನರ್ಜಿ ಎಲ್ಲ ಡಲ್ ಆಗಿದೆ ಅಂತ. ಸ್ವಲ್ಪ ಸೈಲೆಂಟ್ ಅವಳು. ಓಕೆ, ಫೈನಲ್ ಏನು ಹೇಳ್ತೀರಾ ಸರ್? ಮಗಳು ಒಂದು ಸಾಧನೆ ಮಾಡಿ ಈಗಾಗಲೇ ಒಂದು ಸ್ಟೆಪ್ಪನ್ನು ಹತ್ತಿದ್ದಾರೆ. ಸೊ ಇನ್ನೊಂದು ಸ್ಟೆಪ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ಸೊ ಫೈನಲಿ ವೀಕ್ಷಕರಿಗಾಗಿರ್ಬೋದು, ಕರ್ನಾಟಕ ಜನತೆಗೆ ಏನೋ ಒಂದು ಸಾಧನೆ ಮಾಡೋಕ್ಕೆ ಹೊರಟಿದ್ದೀರಾ. ಸೊ ಏನು ಹೇಳ್ತೀರಾ ಅಂತ? ಸರ್ ನಾನು ಕೊನೆಯದಾಗಿ ಏನು ಹೇಳಿದೆ ಅಂದರೆ, ನಾವು ಫಸ್ಟ್ ಆಫ್ ಆಲ್ ನಾವು ಕನ್ನಡದವರು. ನಾವು ಯಾವತ್ತೂ ಅಷ್ಟು ಸುಲಭವಾಗಿ ನಾವು ಸೋಲು ಒಪ್ಕೊಳ್ಳಲ್ಲ. ನಾವು ಈ ಸತಿ ನಾವು ಸಿಲ್ವರ್ ಹೊಡೆದು ಬಂದಿದ್ವಿ, ನೆಕ್ಸ್ಟ್ ಟೈಮ್ ನಾವು ಗೋಲ್ಡ್ ಹೊಡೆದು ಟೈಟ್ಲ್ ಬೆಲ್ಟ್ ಹೊಡೆದೇ ನಾವು ವಾಪಸ್ ಬರೋದು. ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಆಮೇಲೆ ನಾವು ಕರ್ನಾಟಕನಾಗಲಿ ಇಂಡಿಯಾನಾಗಲಿ ನಾವು ಯಾವುದೇ ರೀತಿಯಲ್ಲಿ ಎಲ್ಲಿ ಹೋದಾಗ, ನಾವು ಔಟ್ ಆಫ್ ಕಂಟ್ರಿಗೆ ಹೋದಾಗ ರೆಪ್ರೆಸೆಂಟ್ ಮಾಡೋ ಟೈಮಲ್ಲಿ ನಾವೆಲ್ಲೂ ಕೆಳಗೆ ಬಿಟ್ಕೊಡಲ್ಲ. ನಾವು ನೆಕ್ಸ್ಟ್ ಇಯರ್ ಹೋದಾಗ ಈ ಸತಿ ಬರೀ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಅವರ ಒಂದು ಕಂಟ್ರಿ ಪೋಸ್ಟಲ್ಲಿ ನನ್ನ ಮಗಳದ್ದು ಫೋಟೋ ಹಾಕಿ ಈ ಥರ ಒಂದು ಹುಡುಗಿಂಗೆ ಪರ್ಫಾರ್ಮೆನ್ಸ್ ಮಾಡಲು ಅನ್ನೋದು ಹೇಳ್ಸೋ ಜವಾಬ್ದಾರಿ ನಂದು. ನಾನು ಅಲ್ಲಿವರೆಗೂ ನನ್ನ ಮಗಳನ್ನ ಟ್ರೈನ್ ಮಾಡಿಸ್ತೀನಿ, ಅಗ್ರೆಸಿವ್ ಆಗಿ ಮಾಡಿಸ್ತೀನಿ, ಕಂಟಿನ್ಯೂಸ್ ಆಗಿ ಸ್ಪೋರ್ಟ್ ಮಾಡಿಸ್ತೀನಿ. ಅವಳನ್ನ ನೆಕ್ಸ್ಟು ನಾವು ಗೋಲ್ಡ್ ಹೊಡೆದು ಟೈಟಲ್ ಬೆಲ್ಟು ಮಾಡಿಸಿ WMS ಸೆಲೆಕ್ಷನ್ ಆಗಿ ಇಂಡಿಯಾ ಫ್ಲ್ಯಾಗ್ನ ಎಲ್ಲ ಕಡೆ ತೋರಿಸಿ, ಕರ್ನಾಟಕ ಫ್ಲ್ಯಾಗ್ನ ತೋರಿಸಿ ಗೆಲ್ಲಿಸಿ ಕರ್ಕೊಂಬಂದು ನಾನು ಕರ್ನಾಟಕ ಮುಂದೆ ನಿಲ್ಲಿಸ್ತೀನಿ. ನನಗೆ ಬೇಕಾಗಿರೋದು ಒಂದೇ, ಎಲ್ಲರೂ ನನ್ನ ಮಗಳಿಗೆ ಸಪೋರ್ಟ್ ಮಾಡಿ, ಒಂದು ಆಶೀರ್ವಾದ ಮಾಡಿ, ಒಂದು ನಿಮ್ಮ ಕೈಲಿ ಏನಾಗುತ್ತೋ ಒಂದು ಪ್ರೋತ್ಸಾಹ ಮಾಡೋಕ್ಕಾದ್ರೆ ಮಾಡಿ ಅವಳನ್ನ ಬೆಳೆಸಿ. ಅಂದರೆ ನಾನು ದುಡ್ಡು ಕೊಟ್ಟು ಬೆಳೆಸಿ ಅಂತ ಕೇಳ್ತಾ ಇಲ್ಲ. ಅವಳಿಗೊಂದು ಒಂದೇನಾಗುತ್ತೆ, ಏನಾಗುತ್ತೆ, ಕೆಲವೊಂದು ಟೈಮ್ ಫೈನಾನ್ಷಿಯಲ್ ಸಪೋರ್ಟ್ ಏನಿಲ್ಲ ನಿಮ್ಗೆ. ಏನಾಗುತ್ತೆ, ಕೆಲವೊಂದು ಟೈಮು ಇನ್ನು ಮಾರಲ್ ಸಪೋರ್ಟ್ ಆಗಲಿ, ಒಂದು ಮೆಂಟಲ್ ಸಪೋರ್ಟ್ ಆಗಲಿ ಬೇಕಾಗುತ್ತೆ ನಿಮಗೆ. ಸೊ ಏನಾಗುತ್ತೆ, ಈಗ ಅವಳಿಗೂ ಇಂಡಿಯಾಲಿ ಇದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡಿ ಒಂದು 5 ಜನ ಹೋಗ್ತಾಯಿದ್ರು, ಒಂದು 10 ಜನ ಹೋಗ್ತಾಯಿದ್ರು, ಯಾರೊಬ್ಬರು ಮಾಡಮ್ಮ ಅಂತಿದ್ರು ಬಟ್ ಅವಳಿಗೂ ಇಂಟರ್ನ್ಯಾಷನಲ್ ಹೋಗೋದು ಅವಳಿಗೂ ಒಂದು ಸಿಕ್ಕಾಬಿಟ್ಟು ಖುಷಿ ಆಯಿತು. ಯಾಕಂದ್ರೆ ನಿಮ್ಗೆ ಅಷ್ಟು ಕಂಟ್ರಿಯವರು ಅಷ್ಟು ಜನ ಬಂದಾಗ, ಆಮೇಲೆ ಅವಳು ಇಂಡಿಯಾ ಜರ್ಸಿ ಹಾಕೊಂಡು ಹಿಂಗೆ ನಡ್ಕೊಂಡು ಹೋಗ್ತಾ ಇದ್ರೆ ನಿಮಗೊಂದು ಸುಮಾರು ಜನ ನಿಂತ್ಕೊಂಡು ಮಾತಾಡ್ತಾರೆ. ಯಾಕಂದ್ರೆ ಇಂಡಿಯಾದಿಂದ ತುಂಬ ಜನ ಕಡಿಮೆ ಇರು, ಅವರಂತೂ ಇದ್ದವ್ರಿಗೆ ಯಾರು ಮುಯ್ತಾ ಇಲ್ಲ ಅಂತ ಹುಡುಗಿರ ನೋಡೇ ಇರಲಿಲ್ಲ. ಇಂಡಿಯಾದಿಂದ ಅಷ್ಟು ಚಿಕ್ಕ ಹುಡುಗಿರನ್ನ ಫೈಟ್ ಮಾಡ್ತಾ ಇರೋದು. ಈಗ ಅವಳನ್ನ ನೋಡಿದ ತಕ್ಷಣ ಎಲ್ಲರೂ ಬಂದು ನಿಂತ್ಕೊಂಡು ಮಾತಾಡ್ಸೋರು, ಅಪ್ರಿಷಿಯೇಟ್. ನಮಗೊಂಥರ ಪ್ರೌಡ್ ಮೂಮೆಂಟ್ ಅದು. ಯಾಕಂದರೆ ಈಗ ಅವಳು ಇಂಡಿಯಾ ಜರ್ಸಿ ಹಾಕೊಂಡಿದ ತಕ್ಷಣ ಏನಾಗುತ್ತೆ, ಅದ್ರದ್ದು ಖುಷಿನೇ ಬೇರೆ. ಎರಡನೇದು ಜನ ನಿಲ್ಲಿಸಿ ನೀವು ಆರ್ ಯು ಇಂಡಿಯನ್ ಅಂತ ಕೇಳಿದಾಗ ಹೌದು ಅಂದಾಗ, ಆಮೇಲೆ ನಿಜ ಹೇಳ್ಬೇಕು, ನಮ್ಮ ಬ್ಯಾಂಕಾಕಲ್ಲಿ ಹಚ್ಚಿ ಕೆಲವೊಂದು ಕಡೆ ತುಂಬ ಕಡೆ ಡಿಸ್ಕೌಂಟು ಕೊಟ್ಟರು. ಇವಳಿಗೆ ಹೇರ್ ಸ್ಟೈಲ್ ಮಾಡ್ಸೋಕೆ ಹೋಗಿದೆ ಅಲ್ಲೊಂದು ಕಡೆ. ಯಾಕಂದ್ರೆ ಫೈಟಿಗೆ ನಿಮಗೆ ಕೆಲವೊಂದು ಫಾರ್ಮೆಟಲ್ಲಿ ಹೇರ್ ಸ್ಟೈಲ್ ಮಾಡಿಸ್ಬೇಕು. ನೀವು ಇಂಡಿಯನ್ ಅಂದು ಜರ್ಸಿ ಹಾಕೊಂಡು ಹೋಗಿದ್ವಿ, ಆರ್ ಯು ಇಂಡಿಯನ್ ಅಂದ? ಎಸ್ ಅಂದೆ. ನೈಸ್, ಹ್ಯಾವ್ ನಾಟ್ ಸೀನ್ ಎನಿ ಇಂಡಿಯನ್ ಫೈಟರ್ ಸ್ಟೈಲ್, ನಾವು ಐ ವಿಲ್ ಗಿವ್ ಡಿಸ್ಕೌಂಟ್ ಅಂದ್ಬಿಟ್ಟು ಅವನೊಂಚೂರು ಡಿಸ್ಕೌಂಟ್ ಕೊಟ್ಟ. ಆಮೇಲೆ ಹಿಂಗೆ ಫೈಟ್ ಆದಮೇಲೆ ಅವ್ಳಿಗೆ ಯಾವುದೋ ಒಂದು ಶಾರ್ಟ್ಸ್ ಬೇಕಾಗಿತ್ತು. ಸೊ ಫೈಟ್ಗೂ ಒಂದು ಶಾರ್ಟ್ಸ್ ಬೇಕಾಗಿತ್ತಲ್ಲಿ, ನಮ್ಮ ಹತ್ರ ಶಾರ್ಟ್ಸ್ ಇರಲಿಲ್ಲ. ಅದು ಯಾಕಂದ್ರೆ ಅವ್ರದ್ದು ಕೆಲವೊಂದು ಮಂಡಲ್ ಅಂತ ಬರುತ್ತೆ ಅಲ್ಲಿದೆ ನೋಡಿ, ಆ ಮಂಡಲ್ ಎಲ್ಲ ನೀವು ಹಾಕೊಂಡೇ ಫೈಟ್ ಮಾಡಬೇಕು, ಅದಿಲ್ಲದ್ರೆ ಬಿಡಲ್ಲ ಅವರು. ಸೊ ಅದಕ್ಕೆಲ್ಲ ನಮ್ಮ ಕೆಲವರು ಅಲ್ಲಿ ಆ್ಯಕ್ಚುಲಿ ಆ ಕಂಟ್ರಿಯವರು ನಮ್ಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಇಂಡಿಯಾಲಿ ಇದ್ಕೊಂಡು ನಮ್ಮವ್ರು ನಮಗೆ ಮಾಡ್ತಾರೋ ಇಲ್ಲೋ, ಬಟ್ ಆ ಕಂಟ್ರೀಸ್ ಅವ್ರಿಗೆ ಒಂಥರ ಖುಷಿ. ಅವ್ರಿಗೆ ಯಾರು ಇಂಡಿಯಾದಿಂದ ಫಸ್ಟ್ ಟೈಮ್ ಬಂದಿದ್ದಾರಪ್ಪ, ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಇಂಡಿಯಾದಿಂದ ಹುಡುಗರು ಫೈಟ್ ಮಾಡಿರೋದು ನೋಡಿದ್ದಾರೆ, ದೊಡ್ಡ ಹುಡುಗಿರು ಫೈಟ್ ಮಾಡೋರು ನೋಡಿದ್ದಾರೆ. ಇಷ್ಟು ಹುಡುಗಿನ ಇಷ್ಟೊಂದು ಅಗ್ರೆಸಿವ್ ಆಗಲಿ, ಡೇಂಜರಸ್ ಸ್ಪೋರ್ಟ್ಗಾಗಲಿ ಕರ್ಕೊಂಡು ಮಾಡಿಸ್ತಾ ಇರೋದು ಅವರಿಗೆ ಒಂಥರ ಖುಷಿ ಅದು. ಸೊ ಅಲ್ಲಿ ಏನು ಸಪೋರ್ಟ್ ಸಿಗ್ತಾ ಇದೆಯೋ, ಅಥವಾ ಬೇರೆ ದೇಶದವರು ನಮ್ಮನ್ನು ನೋಡಿ ಒಂಚೂರು ಅಪ್ರಿಷಿಯೇಟ್ ಮಾಡಿ ಒಂಚೂರು ಕಂಗ್ರಾಟ್ಸ್ ಮಾಡೋ ಜಾಗದಲ್ಲಿ ನಮ್ಮವರು ಮಾಡೋರು ಖುಷಿ ಆಗುತ್ತೆ. ಒಂದು ಪ್ರೋತ್ಸಾಹ ಕೊಟ್ಟರೆ ನಮಗೂ ಒಂದು ಎಲ್ಲೊಂದು ಕಡೆ ಮೆಂಟಲಿ, ಮಾರಲಿ, ಫಿಸಿಕಲಿ, ಫೈನಾನ್ಷಿಯಲಿ ಎಲ್ಲ ಹೆಲ್ಪ್ ಆದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ಲಾಸ್ಟ್ ನಾನು ಹೇಳಬೇಕು ಅನ್ನೋ ಆಸೆ ಪಡ್ತೀನಿ ಅಷ್ಟೇ. ಖಂಡಿತವಾಗ್ಲೂ ಮಾಡ್ತಾರೆ ಸರ್. ಈಗ ನಾನು ಆಗಲೇ ಹೇಳಿದಾಗೆ ನಿಮ್ಮ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವರ ಇನ್ಸ್ಟಾಗ್ರಾಮ್ ID ಆಗಿರ್ಬೋದು, ಅಥವಾ ನಮ್ಮ ಚಾನಲ್ ಕಡೆ ಯಾರೋ ಒಬ್ರು ನೋಡ್ತಾರೆ, ಒಂದಷ್ಟು ಜನ ಯಾರೋ ಒಬ್ರು ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ನೀವೇನು ಅಂದ್ಕೊಂಡಿದ್ದೀರಾ, ನಿಮ್ಮ ಮಗಳ ಸಾಧನೆ ಆಗಲಿ, ಅದಾದ ನಂತರ ಜನಕ್ಕೆ ರೀಚ್ ಆಗಲಿ, ನಾನು ಸಾಧನೆ ಮಾಡಿದ್ದೀನಿ, ನನ್ನ ಮಗಳು ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಇಬ್ಬರಿಗೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿಷ್ಟು
ಒಂದು ಭಾರತವನ್ನು ಅಂಡರ್-10 ಏಜಲ್ಲೇ ಸಹ ಒಂದು ರೆಪ್ರೆಸೆಂಟ್ ಮಾಡಿದಂತಹ ಶ್ರೇಯಾ ಸಾಯಿ ಹಾಗೆಯೇ ಅವರ ತಂದೆ ಹರ್ಷವರ್ಧನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.